ಪ್ರಭು ಮನೆ ಕಟ್ಟಿ ಕೊಡ್ತಾರೆ, ಪ್ರಭು ಮನೆ ಕಟ್ಟಿ ಕೊಡ್ತಾರೆ, ಕೀರ್ತನೆಯಲ್ಲಿ ವಾಕ್ಯ ಇದೆ. ನಾವು ಅದನ್ನೇ ಹೇಳ್ತಾ ಇರ್ತೀವಿ ಅಂತ ಇಟ್ಕೊಳ್ಳಿ. ಮನೆ ಸಿಕ್ತು ಅಂತ ಇಟ್ಕೊಳ್ಳಿ, ಸ್ವರ್ಗ ಸಿಗಲ್ಲ, ಸ್ವರ್ಗ ಸಿಗಲ್ಲ. ಸೊ ದೇವರ ವಾಕ್ಯ ಜೀವಂತವಾದದ್ದು, ಕ್ರಿಯಾತ್ಮಕವಾದದ್ದು. ಅದು ಏನು ಕ್ರಿಯೆ ಮಾಡುತ್ತೆ ಕೇಳಿದರೆ, ದೇವರ ಮೈಂಡಲ್ಲಿ ಏನಿದೆಯೋ ಅದು ನಿನ್ನ ಜೀವನದಲ್ಲಿ ಕ್ರಿಯೆ ಮಾಡುತ್ತೆ. Word of God is living and active. The Word of God will act in your life according to the will of God. What is in His mind, according to His plan, His purpose, that Word will act in our lives. ಅವರ ಉದ್ದೇಶದ ಪ್ರಕಾರ, ಅವರ ಇಚ್ಛೆ ಪ್ರಕಾರ ಅವರ ವಾಕ್ಯ ನಮ್ಮ ಜೀವನದಲ್ಲಿ ಕೆಲಸ ಮಾಡುತ್ತೆ ಅಂತ ಅದರ ಅರ್ಥ. ನೀವು ನಂಬಿ ಅಂತ, ಬಿಲೀವ್, ಅದನ್ನು ನಂಬಿ. ದೇವರ ವಾಕ್ಯ ಜೀವಂತವಾದದ್ದು, ಕ್ರಿಯಾತ್ಮಕವಾದದ್ದು, 100% ಗ್ಯಾರಂಟಿ. ದೇವರು ಏನು ಪ್ಲ್ಯಾನ್ ಮಾಡಿದಾರೋ ನಮ್ಮ ಬಗ್ಗೆ ಅದನ್ನು ದೇವರ ವಾಕ್ಯ ಅಕಂಪ್ಲಿಷ್ ಮಾಡುತ್ತೆ. ವಾಟ್ ಗಾಡ್ ಹ್ಯಾಸ್ ಪ್ಲ್ಯಾನ್ಡ್ ಅಬೌಟ್ ಯು, ವರ್ಡ್ ಆಫ್ ಗಾಡ್ ವಿಲ್ ಅಕಂಪ್ಲಿಷ್ ಇಟ್, ಬಿಕಾಸ್ ಇಟ್ ಈಸ್ ಲಿವಿಂಗ್ ಆ್ಯಂಡ್ ಆ್ಯಕ್ಟಿವ್. ಸಂತೋಷವಾಗಿ ಕುಳಿತುಕೊಂಡು ದೇವರ ವಾಕ್ಯಗಳನ್ನು ನಾವು ಧ್ಯಾನ ಮಾಡೋಣ. ಯಾರು ಬೇಸರದಲ್ಲಿ ಕುಳಿತುಕೊಳ್ಳೋದು ಬೇಡ. ಎಲ್ಲರೊಂದಿಗೂ ದೇವರು ಅವರ ವಾಕ್ಯದ ಮುಖಾಂತರ ಮಾತಾಡ್ತಾರೆ, ಆಯಿತಾ? ಗಾಡ್ ವಿಲ್ ಸ್ಪೀಕ್ ಟು ಈಚ್ ಒನ್ ಆಫ್ ಅಸ್ ಥ್ರೂ ಹಿಸ್ ವರ್ಡ್. ಅವರ ವಾಕ್ಯದ ಮುಖಾಂತರ ಪ್ರತಿಯೊಬ್ಬರ ಜೊತೆನೂ ದೇವರು ಮಾತಾಡ್ತಾರೆ. ಕೇಳುವುದಕ್ಕೆ ಕಿವಿಯುಳ್ಳವನ್ನು ಕೇಳಿಸಿಕೊಳ್ಳಲಿ ಅಂತ ಯೇಸು ಸ್ವಾಮಿ ಹೇಳಿದ ಹಾಗೆ, ಈಗ ಅವ್ರ ಮಾತನ್ನು ನೀವು ಅಕ್ಸೆಪ್ಟ್ ಮಾಡೋದು ಬಿಡೋದು ಯಾರ ಕೈಯಲ್ಲಿದೆ? ಯಾರ ಕೈಯಲ್ಲಿದೆ? ನಮ್ಮ ಕೈಯಲ್ಲಿದೆ. ಈಗ ಬೋಧನೆ ಮಾಡೋದೆಲ್ಲ ನೀವು ಆಮೇನ್ ಅಂತ ಹೇಳಿ ತಗೊಳ್ಳೇಬೇಕು ಅಂತ ಏನು ರೂಲ್ಸ್ ಇಲ್ಲ. ರೂಲ್ಸ್ ಏನು ದೇವರು ಮಾಡಿಲ್ಲ ಆ ಥರ. ದೇವರು ಹೇಳ್ತಾರೆ, ಬೋಧನೆ ಮಾಡ್ತಾರೆ. ಯೇಸು ಸ್ವಾಮಿ ಬೋಧನೆ ಮಾಡಿದರು. ಬೋಧನೆ ಆದಮೇಲೆ ಲಾಸ್ಟಿಗೆ ಹೇಳಿದರು, ಕೇಳುವುದಕ್ಕೆ ಕಿವಿಯುಳ್ಳವನು, ದೋಸ್ ಹೂ ಹ್ಯಾವ್ ಹಿಯರ್ ಲೆಟ್ ಹಿಮ್ ಹಿಯರ್. ಅಷ್ಟೇ, ಕಿವಿ ಇರುವವರು ಕೇಳಿಸ್ಕೊಳ್ಳಿ ಅಂತ. ಸೊ ಅದರ ಅರ್ಥ ಫೋರ್ಸ್ಫುಲಿ ಏನು ತಗೋಬೇಡಿ ಅಂತ, ಭಯದಿಂದ ತಗೋಬೇಡಿ, ಫೋರ್ಸ್ಫುಲಿ ತಗೋಬೇಡಿ, ಏನು ಪ್ರಯೋಜನ ಇಲ್ಲ ಅಂತ. ಅದರಿಂದ ನಾವು ಕೂಡ ಸಂತೋಷವಾಗಿ ದೀನತೆಯಿಂದ ದೇವರು ಕೊಡುವಂಥ ಸಂದೇಶವನ್ನು, ದೇವರ ವಾಕ್ಯವನ್ನು ನಾವು ಅಕ್ಸೆಪ್ಟ್ ಮಾಡೋಣ. ಲೆಟ್ ಅಸ್ ರೆಸ್ಪಾಂಡ್ ಟು ದ ವರ್ಡ್ ಆಫ್ ಗಾಡ್ ವಿತ್ ಎ ಜಾಯ್ಫುಲ್ ಹಾರ್ಟ್. ಒಂದು ಆನಂದದ ಹೃದಯದಿಂದ ನಾವು ದೇವರ ಸಂದೇಶಕ್ಕೆ, ದೇವರ ವಾಕ್ಯಕ್ಕೆ ರೆಸ್ಪಾನ್ಸ್ ತೋರಿಸೋಣ. ಆ ರೆಸ್ಪಾನ್ಸ್ ಕಾಣಿಸ್ಬೇಕು ಮುಂದಿನ ದಿವಸಗಳಲ್ಲಿ, ಆಯಿತಾ? ಸುಮ್ಮನೆ ನಾವು ಇಲ್ಲಿ ಕೇಳಿಸ್ಕೊಳ್ಳೋದು ಮಾತ್ರ ಅಲ್ಲ, ಬರ್ಕೊಳ್ಳೋದು ಮಾತ್ರ ಅಲ್ಲ, ನೋಟ್ ಮಾಡ್ಕೊಳ್ಳೋದು ಮಾತ್ರ ಅಲ್ಲ, ನಾವು ಅದನ್ನು ಜೀವಿಸಿ ನಮ್ಮ ಜೀವನದಲ್ಲಿ ಅದು ನೋಡಲಿಕ್ಕಾಗಬೇಕು. ಬೇರೆಯವರಿಗೆ, ನಮಗೂ ಅದು ನೋಡಲಿಕ್ಕಾಗಬೇಕು. ಹಿಂದಕ್ಕೆ ತಿರುಗಿ ನೋಡಿದಾಗ ನನ್ನ ಲೈಫ್ ಹೀಗಿತ್ತು, ಈಗ ಬಿಕಾಸ್ ಆಫ್ ಜೀಸಸ್, ಬಿಕಾಸ್ ಆಫ್ ದ ವರ್ಡ್ ಆಫ್ ಗಾಡ್, ಬಿಕಾಸ್ ಆಫ್ ದ ಪವರ್ ಆಫ್ ದ ಹೋಲಿ ಸ್ಪಿರಿಟ್, ಮೈ ಲೈಫ್ ಹ್ಯಾಸ್ ಚೇಂಜ್ಡ್ ಎ ಲಾಟ್. ಇದು ನಮಗೂ ಅನ್ನಿಸ್ಬೇಕು, ಬೇರೆಯವರಿಗೂ ಅನ್ನಿಸ್ಬೇಕು. ಆದ್ದರಿಂದ ನಾವು ದೇವರು ಕೊಡುವಂಥ ವಾಕ್ಯಗಳನ್ನು, ಸಂದೇಶವನ್ನು ನಾವು ಸೀರಿಯಸ್ ಆಗಿ ತೆಗೆದುಕೊಳ್ಳೋಣ. ಯಾಕೆಂದರೆ ದೇವರ ವಾಕ್ಯ ಇದೆಯಲ್ವಾ, ಇದು ಮನುಷ್ಯನದಲ್ಲ. ದಿಸ್ ಈಸ್ ನಾಟ್ ಫ್ರಮ್ ಹ್ಯೂಮನ್, ದಿಸ್ ಈಸ್ ಫ್ರಮ್ ಹೆವನ್. ಅದು ಸ್ವರ್ಗದಿಂದ ಬರುವಂಥದ್ದು. ಈ ಲೋಕದ್ದೇನಾಗುತ್ತೆ ಅಂದರೆ ನಮ್ಮ ಜೀವನವನ್ನು ಉದ್ಧಾರ ಮಾಡೋದಿಲ್ಲ. ದೆರ್ ಈಸ್ ನೋ ಪವರ್ ಟು ಸೇವ್ ಅವರ್ ಸೋಲ್ ಇನ್ ಹ್ಯೂಮನ್ ವರ್ಡ್ಸ್. ಮನುಷ್ಯನ ಮಾತುಗಳಲ್ಲಿ ನಮ್ಮ ಆತ್ಮವನ್ನು ರಕ್ಷಣೆ ಮಾಡುವ ಶಕ್ತಿ ಇಲ್ಲ. ಆದರೆ ದೇವರ ಮಾತಿನಲ್ಲಿ ನಮ್ಮ ಆತ್ಮವನ್ನು ರಕ್ಷಣೆ ಮಾಡುವ ಶಕ್ತಿ ಇದೆ. ಓನ್ಲಿ ಇನ್ ದ ವರ್ಡ್ ಆಫ್ ಗಾಡ್ ದೇರ್ ಈಸ್ ಪವರ್ ಆಫ್ ಸಾಲ್ವೇಷನ್. ರಕ್ಷಣೆಯ ಶಕ್ತಿ ಇರೋದು ದೇವರ ಮಾತುಗಳಿಗೆ ಮಾತ್ರನೇ. ಇವತ್ತು ನಮಗೆ ಬೇಕಾಗಿರೋದೇನು ಗೊತ್ತಾ? ಆ ರಕ್ಷಣೆ ಅನ್ನೋದು ನಮಗೆ ಬೇಕು. ಸಾಲ್ವೇಷನ್ ಅನ್ನೋದು ನಮಗೆ ಬೇಕೇ ಬೇಕು. ಆ ಸಾಲ್ವೇಷನ್ ನಮಗೆ ತಂದು ಕೊಡೋದು ಯಾವುದು ಕೇಳಿದರೆ ಗಾಸ್ಪೆಲ್. ರೋಮನ್ಸ್ ಚಾಪ್ಟರ್ 1:16, ರೋಮನ್ರಿಗೆ ಬರೆದ ಪತ್ರಿಕೆ ಅಧ್ಯಾಯ 1 ವಾಕ್ಯ 16 ಓದೋಣ ನಾವು. ನಿಮಗೇನಾದರೂ ಅರ್ಥ ಆಗದೇ ಇದ್ದರೆ ನೀವು ಕೇಳ್ಬೋದು, ಆಯಿತಾ? ನಿಮಗೇನಾದರೂ ಅರ್ಥ ಆಗದೇ ಇದ್ದರೆ ನೀವು ಯಾವಾಗ ಬೇಕಾದರೂ ಕೇಳ್ಬೋದು. ಮಧ್ಯದಲ್ಲಾದರೂ ಕೇಳ್ಬೋದು, ಕೊನೆಯಲ್ಲಾದರೂ ಕೇಳ್ಬೋದು, ನಿಮಗೆ ಯಾವಾಗ ಕೇಳಬೇಕು ಅನಿಸುತ್ತೋ ಕೇಳ್ಬೋದು. ಆದರೆ ನಿದ್ದೆ ಮಾಡ್ತಾ ಕೂತ್ಕೊಂಡು ಲಾಸ್ಟಿಗೆ ಎದ್ದುಬಿಟ್ಟು ಸಡನ್ನಾಗಿ ನಂಗೆ ಅರ್ಥ ಆಗಿಲ್ಲ ಅಂತ ಕೇಳಬೇಡಿ. ಶುಭ ಸಂದೇಶದ ವಿಷಯದಲ್ಲಿ
ಪೌಲರು ಹೇಳ್ತಾರೆ, ಶುಭ ಸಂದೇಶದ ವಿಷಯದಲ್ಲಿ ನಾನು ನಾಚಿಕೆ ಪಡುವವನೇ ಅಲ್ಲ, ಯಹೂದ್ಯರನ್ನು ಮೊದಲುಗೊಂಡು ಇತರರಿಗೂ ವಿಶ್ವಾಸ ಇಡುವ ಪ್ರತಿಯೊಬ್ಬರಿಗೂ ಈ ಶುಭ ಸಂದೇಶವು ಜೀವೋದ್ಧಾರ ಅಥವಾ ರಕ್ಷಣೆ ತರುವ ದೇವರ ಶಕ್ತಿಯಾಗಿದೆ. ಶುಭ ಸಂದೇಶ ಕೊಂಕಣಿಯಲ್ಲಿ ಓದಿ. ಅರ್ಥ ಆಯ್ತಾ? ಶುಭ ಸಂದೇಶ ಏನು ತರುತ್ತಂತೆ? ಊಟ ಕೊಡಲ್ಲ, ಹೊಸ ಬಟ್ಟೆ ಕೊಡೋದಿಲ್ಲ, ಹೊಸ ಮನೆ ತಂದು ಕೊಡೋದಿಲ್ಲ, ಹೊಸ ಕಾರು ಕೊಡೋದಿಲ್ಲ, ಹೊಸ ಹೆಂಡ್ತಿನೂ ಕೊಡೋದಿಲ್ಲ. ಆಯಿತಾ? ಗಾಸ್ಪೆಲ್ ಬ್ರಿಂಗ್ಸ್ ವಾಟ್? ನ್ಯೂ ಲೈಫ್. ಹೊಸ ಜೀವ ತಂದು ಕೊಡುತ್ತೆ, ರಕ್ಷಣೆ ತಂದು ಕೊಡ್ತದೆ. ಗಾಸ್ಪೆಲ್ ಬ್ರಿಂಗ್ಸ್ ನ್ಯೂ ಲೈಫ್, ನಾಟ್ ನ್ಯೂ ಕಾರ್, ನ್ಯೂ ಹೌಸ್, ನ್ಯೂ ಜಾಬ್, ನ್ಯೂ ಹಸ್ಬೆಂಡ್, ನ್ಯೂ ವೈಫ್. ಆ ಥರ ಕೊಡೋದಿಲ್ಲ. ಇಟ್ ಗಿವ್ಸ್ ಯು ನ್ಯೂ ಲೈಫ್. ಅದು ನಮಗೆ ಹೊಸ ಜೀವ ತಂದು ಕೊಡ್ತದೆ. ಹೊಸ ಜೀವ. ಹೊಸ ಜೀವ ಅಂದರೆ ಯಾವುದು? ಹೊಸ ಜೀವ ಅಂದರೆ ಯಾವುದು ಕೇಳಿದರೆ, ಯೇಸು ಕ್ರಿಸ್ತನಲ್ಲಿದ್ದಂಥ ಆ ಜೀವವನ್ನು ಅಥವಾ ಅವರ ಲೈಫನ್ನು ನಮ್ಮೊಳಗಡೆ ತಂದು ಕೊಡುವಂಥದ್ದೇ ದೇವರ ವಾಕ್ಯ. ಗಾಸ್ಪೆಲ್ ಬ್ರಿಂಗ್ಸ್ ಲೈಫ್ ಆಫ್ ಕ್ರೈಸ್ಟ್ ಜೀಸಸ್ ಇಂಟು ಮೈ ಲೈಫ್, ಇಂಟು ಅವರ್ ಲೈಫ್ಸ್. ಶುಭ ಸಂದೇಶದ ಶಕ್ತಿ ಏನು ಅಂದರೆ, ಯೇಸು ಕ್ರಿಸ್ತನಲ್ಲಿದ್ದಂಥ ಲೈಫ್, ಯೇಸು ಜೀವಿಸಿದ್ರಲ್ಲ ಈ ಭೂಮಿಯಲ್ಲಿ 33 ವರ್ಷ ಮನುಷ್ಯನಾಗಿ ಜೀವಿಸಿದರು. ಈ ಲೀವ್ಡ್ 33 years ಆ್ಯಸ್ ಎ ಪರ್ಫೆಕ್ಟ್ ಹ್ಯೂಮನ್ ಬೀಯಿಂಗ್, ಸಿನ್ಲೆಸ್, ಬ್ಲೇಮ್ಲೆಸ್, ಪಾಪವಿಲ್ಲದ ಪರಿಶುದ್ಧ ಮನುಷ್ಯನಾಗಿ 33 ವರ್ಷ ಈ ಭೂಮಿಯಲ್ಲಿ ಅವರು ಜೀವಿಸಿದರು. ಮನುಷ್ಯನಾಗಿ, ಹ್ಯೂಮನ್ ನೇಚರಲ್ಲಿ ಬದುಕಿದ್ರು, ಮನುಷ್ಯ ಸ್ವಭಾವದಲ್ಲಿ ಅವರು ಬದುಕಿದರು. ಪಾಪ ಸ್ವಭಾವದಲ್ಲಿ ಅಲ್ಲ, ಹ್ಯೂಮನ್ ಮನುಷ್ಯ ಸ್ವಭಾವ ಇಟ್ಕೊಂಡು ಪಾಪವಿಲ್ಲದೆ, ದೋಷವಿಲ್ಲದೆ, ಪರಿಶುದ್ಧನಾಗಿ, ಮನುಷ್ಯ ಪುತ್ರನಾಗಿ, ಸನ್ ಆಫ್ ಮ್ಯಾನ್ ಆಗಿ ಬದುಕಿದರು. ಇವನ್ ದೋ ಹಿ ವಾಸ್ ಸನ್ ಆಫ್ ಗಾಡ್, ಹಿ ಲಿವ್ಡ್ ಆಸ್ ಸನ್ ಆಫ್ ಮ್ಯಾನ್. ಮನುಷ್ಯ ಪುತ್ರನಾಗಿ, ನರಪುತ್ರನಾಗಿ ಈ ಭೂಮಿಯಲ್ಲಿ ಅವರು ಬದುಕಿದರು. ಶುಭ ಸಂದೇಶದ ಮುಖಾಂತರ ಏನು ನಮಗೆ ಸಿಗುತ್ತೆ ಕೇಳಿದರೆ, ದ್ಯಾಟ್ ಲೈಫ್ ಆಫ್ ಕ್ರೈಸ್ಟ್ ವಿಲ್ ಬಿ ಟ್ರಾನ್ಸ್ಫರ್ಡ್ ಇನ್ ಟು ಯುವರ್ ಲೈಫ್. ಆ ಯೇಸು ಕ್ರಿಸ್ತನ ಆ ಲೈಫು ನಮ್ಮೊಳಗಡೆ ಬರುತ್ತೆ, ನಮಗೆ ಸಿಗ್ತಾ ಇರುತ್ತೆ. ಅದೇ ಟ್ರಾನ್ಸ್ಫರ್ಮೇಷನ್. ಆ ಒಂದು ಟ್ರಾನ್ಸ್ಫರ್ಮೇಷನ್ ನಮ್ಮಲ್ಲಿ ಬರುತ್ತೆ. ನೀವು ಎಷ್ಟು ವರ್ಷದಿಂದ ಕ್ರಿಶ್ಚಿಯನ್ ಅಂತ ಹೇಗೆ ಗೊತ್ತಾಗುತ್ತೆ? ನೀವು ಎಷ್ಟು ವರ್ಷದಿಂದ ಈ ಜಾತಿಯಲ್ಲಿ ಇದ್ದೀರಿ, ಈ ಧರ್ಮದಲ್ಲಿ ಇದ್ದೀರಿ, ಈ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಿ ಧಾರ್ಮಿಕವಾಗಿ, ಅದಲ್ಲ. ಎಷ್ಟು ನಿಮ್ಮ ಲೈಫ್ ಟ್ರಾನ್ಸ್ಫಾರ್ಮ್ ಆಗಿದೆ, ನಿಮ್ಮ ಲೈಫಲ್ಲಿ ಎಷ್ಟು ಟ್ರಾನ್ಸ್ಫಾರ್ಮೇಷನ್, ರೂಪಾಂತರ ಬಂದಿದೆ, ಕ್ರಿಸ್ತನ ಅನುರೂಪಿ ಆಗಿದ್ದೀವಿ, ದ್ಯಾಟ್ ಮ್ಯಾಟರ್ಸ್. ಯು ಆರ್ ಬಿಕಮಿಂಗ್ ಕ್ರೈಸ್ಟ್ ಲೈಕ್. ನೀವು ಕ್ರೈಸ್ತರಾಗಿ, ಕ್ರಿಶ್ಚಿಯನ್ ಆಗಿ ಬದುಕ್ತಾ ಇದ್ದೀರಿ ಅಂತ ಗೊತ್ತಾಗೋದು ಚರ್ಚಿಗೆ ಹೋಗೋದ್ರಿಂದ ಅಲ್ಲ, ಹಾಡೋದ್ರಿಂದ ಅಲ್ಲ, ಬೈಬಲ್ ಓದೋದ್ರಿಂದ ಅಲ್ಲ, ಹಲ್ಲೆಲೂಯದಿಂದ ಅಲ್ಲ, ಯಾವುದರಿಂದನೂ ಅಲ್ಲ. ರೂಪಾಂತರ, ಕ್ರಿಸ್ತನ ಅನುರೂಪಿ. ಆ ಟ್ರಾನ್ಸ್ಫಾರ್ಮೇಷನ್ ಆಗಬೇಕು ನಮ್ಮ ಲೈಫ್. ಟ್ರಾನ್ಸ್ಫಾರ್ಮೇಷನ್ ಮನೇಲಿ ಕೂತ್ಕೊಂಡ್ರೂ ಆಗೋದಿಲ್ಲ, ಚರ್ಚ್ ಒಳಗಡೆ ಕೂತ್ಕೊಂಡ್ರೂ ಆಗೋದಿಲ್ಲ, ಬೈಬಲ್ ಇಟ್ಕೊಂಡು ಕೂತ್ಕೊಂಡ್ರೂ ಆಗೋದಿಲ್ಲ. ಇದು ಆಗಬೇಕಾದ್ರೆ ಗಾಸ್ಪಲ್ ನಮಗೆ ಅರ್ಥ ಆಗಬೇಕು. ವಿ ಶುಡ್ ಅಂಡರ್ಸ್ಟ್ಯಾಂಡ್ ದ ಗಾಸ್ಪಲ್. ಶುಭ ಸಂದೇಶ ನಮಗೇನಾಗಬೇಕು? ಅರ್ಥ ಆಗಬೇಕು. ಶುಭ ಸಂದೇಶ ನಮ್ಮೊಳಗಡೆ ಆ ಕ್ರಿಸ್ತನ ಜೀವನವನ್ನು, ಲೈಫ್ ಆಫ್ ಜೀಸಸ್ ಕ್ರೈಸ್ಟ್ ಏನಿದೆಯೋ ಅದು ನಮ್ಮೊಳಗಡೆಗೆ ತಗೊಂಡು ಬರುತ್ತೆ. ನಾವೇನು ಮಾಡೋದು ಬೇಡ, ನಾವೇನು ಅದಕ್ಕೋಸ್ಕರ ಏನು ಮಾಡೋದು ಬೇಕಾಗಿಲ್ಲ. ಅದರಿಂದನೇ ವಾಕ್ಯ ಹೇಳುತ್ತೆ, ವರ್ಡ್ ಆಫ್ ಗಾಡ್ ಈಸ್ ಲಿವಿಂಗ್ ಆ್ಯಂಡ್ ಆ್ಯಕ್ಟಿವ್. ಹೀಬ್ರೂಸ್ 4:12, ಇಬ್ರಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 12ನೇ ವಾಕ್ಯದಲ್ಲಿ ನಾವು ಓದ್ತೀವಿ, ದೇವರ ವಾಕ್ಯ ಜೀವಂತವಾದದ್ದು, ಕ್ರಿಯಾತ್ಮಕವಾದದ್ದು. ಅದು ಒಂದೊಂದು ಸರಿ ಕೊಂಕಣಿಯಲ್ಲಿ ಏನು ಹೇಳ್ತಾರೆ? ಹಾಂ ಹಾಂ ಸಾಕು, ಅಷ್ಟೇ ಸಾಕು. ಅಷ್ಟೆಲ್ಲ ಕಲ್ತ್ಕೊಳ್ಳೋಕೆ ಟೈಮ್ ಇಲ್ಲ, ಅಷ್ಟೇ ಸಾಕು ನಮಗೆ. ದೇವರ ವಾಕ್ಯ ಜೀವಂತವಾದದ್ದು. ಯಾಕೆ ಅಂದರೆ ಕೆಲವು ಟೈಮ್ ಪಿಶಾಚಿ ನಮ್ಮನ್ನು ಡಿಸೀವ್ ಮಾಡ್ತಾನೆ. ಥ್ರೂ ದ ವರ್ಡ್ ಆಫ್ ಗಾಡ್ ಓನ್ಲಿ ಸೇಟನ್ ವಿಲ್ ಡಿಸೀವ್ ದ ಪೀಪಲ್. ಈಗ ಫಾರ್ ಎಕ್ಸಾಂಪಲ್ ಈ ವಾಕ್ಯ, ದೇವರ ವಾಕ್ಯ ಜೀವಂತವಾದದ್ದು, ಕ್ರಿಯಾತ್ಮಕವಾದದ್ದು. ಆದ್ದರಿಂದ ನಿಮಗೇನು ಬೇಕೋ ಎಲ್ಲ ಅದು ಮಾಡಿಕೊಡುತ್ತೆ ಅಂತ ಹೇಳುವಾಗ ನಮ್ಗೆ ಇಷ್ಟ ಆಗುತ್ತೋ ಇಲ್ವೋ? ಇಷ್ಟ ಆಗುತ್ತೆ. ಬಟ್ ಅದು ಶುದ್ಧವಾದ ಸುಳ್ಳು. ವರ್ಡ್ ಆಫ್ ಗಾಡ್ ಈಸ್ ಲಿವಿಂಗ್ ಆ್ಯಂಡ್ ಆ್ಯಕ್ಟಿವ್.
ನನಗೆ ಜೀವ ಇದೆ, ನಾನು ಆ್ಯಕ್ಟಿವ್ ಆಗಿದ್ದೀನಿ, ಸೊ ನನಗೇನು ಬೇಕಾದರೂ ಮಾಡ್ಬೋದು. ಕರೆಕ್ಟಾ? ಲೈಕ್ ದ್ಯಾಟ್ ಸೇಮ್ ವೇ ವರ್ಡ್ ಆಫ್ ಗಾಡ್ ಈಸ್ ಲಿವಿಂಗ್ ಆ್ಯಂಡ್ ಆ್ಯಕ್ಟಿವ್. ದೇವರ ವಾಕ್ಯ ಜೀವಂತವಾದದ್ದು ಮತ್ತು ಕ್ರಿಯಾತ್ಮಕವಾದದ್ದು. ದೇವರ ವಾಕ್ಯ ಜೀವಂತವಾದದ್ದು, ಕ್ರಿಯಾತ್ಮಕವಾದದ್ದು. ಸೊ ಈಗ ನಾನು ಈ ರೀತಿ ಹೇಳ್ಬೋದು ನಿಮಗೆ ಬೇಕಾದರೆ, ನಿಮಗೆಲ್ಲ ಇಷ್ಟನೂ ಆಗುತ್ತೆ. ದೇವರ ವಾಕ್ಯದಲ್ಲಿ ಜೀವ ಇದೆ, ಅದು ಕ್ರಿಯೆ ಮಾಡುತ್ತೆ. ಆದ್ದರಿಂದ ನೀವು ವಾಕ್ಯ ಹೇಳ್ತಾ ಇರಿ, ನಿಮಗೇನೇನು ಬೇಕೋ ಆಸೆ ಪಡಿ, ಆಸೆ ಪಟ್ಟು ಅದನ್ನು ಹೃದಯದಲ್ಲಿ ನೋಡ್ತಾ ಕನಸು ಕಾಣ್ತಾ ಅದನ್ನೇ ಹೇಳ್ತಾ ಇರಿ, ವಾಕ್ಯ ನಿಮಗೆ ಮಾಡಿಕೊಡುತ್ತೆ. ಎಲ್ರಿಗೂ ಇಷ್ಟ ಆಗುತ್ತೆ. ನಿಮಗೆ ಮನೆ ಇಲ್ವಾ? ದೇವರ ವಾಕ್ಯ ಜೀವಂತವಾದದ್ದು, ಕ್ರಿಯಾತ್ಮಕವಾದದ್ದು. ನೀವೇನು ಮಾಡಬೇಕು? ಒಂದು ಮನೆ ಸ್ಕೆಚ್ ಹಾಕ್ಕೊಳ್ಳಿ, ಒಂದು ಚಿತ್ರ ರೆಡಿ ಮಾಡಿ ಇಟ್ಕೊಳ್ಳಿ ಮನಸ್ಸೊಳಗಡೆ. ಆಮೇಲೆ ಡೈಲಿ ಅದನ್ನು ನೋಡ್ತಾ ದೇವರಿಗೆ ಸ್ತೋತ್ರ ಮಾಡ್ತಾ ಇರಿ, ನಿಮಗೆ ಮನೆ ಸಿಗುತ್ತೆ, ಖುಷಿಯಾಗುತ್ತೆ ನಮಗೆ. ಸೊ ದೇವರ ವಾಕ್ಯ ಜೀವಂತವಾದದ್ದು, ಕ್ರಿಯಾತ್ಮಕವಾದದ್ದು. ಪ್ರಭು ಮನೆಯನ್ನು ಕಟ್ಟದೆ ಹೋದರೆ ಕಟ್ಟುವವರ ಪ್ರಯಾಸ ವ್ಯರ್ಥ. ಪ್ರಭು ಮನೆ ಮಠವನ್ನು ಕಟ್ಟಿಕೊಡ್ತಾರೆ, ಪ್ರಭು ಮನೆ ಕಟ್ಟಿಕೊಡ್ತಾರೆ, ಪ್ರಭು ಮನೆ ಕಟ್ಟಿಕೊಡ್ತಾರೆ. ಕೀರ್ತನೆಯಲ್ಲಿ ವಾಕ್ಯ ಇದೆ, ನಾವು ಅದನ್ನೇ ಹೇಳ್ತಾ ಇರ್ತೀವಿ ಅಂತ ಇಟ್ಕೊಳ್ಳಿ. ಮನೆ ಸಿಕ್ತು ಅಂತ ಇಟ್ಕೊಳ್ಳಿ, ಸ್ವರ್ಗ ಸಿಗಲ್ಲ, ಸ್ವರ್ಗ ಸಿಗಲ್ಲ. ಸೊ ದೇವರ ವಾಕ್ಯ ಜೀವಂತವಾದದ್ದು, ಕ್ರಿಯಾತ್ಮಕವಾದದ್ದು. ಅದು ಏನು ಕ್ರಿಯೆ ಮಾಡುತ್ತೆ ಕೇಳಿದರೆ, ದೇವರ ಮೈಂಡಲ್ಲಿ ಏನಿದೆಯೋ ಅದು ನಿನ್ನ ಜೀವನದಲ್ಲಿ ಕ್ರಿಯೆ ಮಾಡುತ್ತೆ. Word of God is living and active. The Word of God will act in your life according to the will of God. What is in His mind, according to His plan, His purpose, that Word will act in our lives. ಅವರ ಉದ್ದೇಶದ ಪ್ರಕಾರ, ಅವರ ಇಚ್ಛೆ ಪ್ರಕಾರ ಅವರ ವಾಕ್ಯ ನಮ್ಮ ಜೀವನದಲ್ಲಿ ಕೆಲಸ ಮಾಡುತ್ತೆ ಅಂತ ಅದರ ಅರ್ಥ. ನೀವು ನಂಬಿ ಅಂತ, ಬಿಲೀವ್, ಅದನ್ನು ನಂಬಿ. ದೇವರ ವಾಕ್ಯ ಜೀವಂತವಾದದ್ದು, ಕ್ರಿಯಾತ್ಮಕವಾದದ್ದು, 100% ಗ್ಯಾರಂಟಿ. ದೇವರು ಏನು ಪ್ಲ್ಯಾನ್ ಮಾಡಿದಾರೋ ನಮ್ಮ ಬಗ್ಗೆ ಅದನ್ನು ದೇವರ ವಾಕ್ಯ ಅಕಂಪ್ಲಿಷ್ ಮಾಡುತ್ತೆ. ವಾಟ್ ಗಾಡ್ ಹ್ಯಾಸ್ ಪ್ಲ್ಯಾಂಡ್ ಅಬೌಟ್ ಯು, ವರ್ಡ್ ಆಫ್ ಗಾಡ್ ವಿಲ್ ಅಕಂಪ್ಲಿಷ್ ಇಟ್, ಬಿಕಾಸ್ ಇಟ್ ಈಸ್ ಲಿವಿಂಗ್ ಆ್ಯಂಡ್ ಆ್ಯಕ್ಟಿವ್. ದೇವರು ಏನು ಪ್ಲ್ಯಾನ್ ಮಾಡಿದಾರೋ ನನ್ನ ಬಗ್ಗೆ, ನಿನ್ನ ಬಗ್ಗೆ, ಅದನ್ನು ಫುಲ್ಫಿಲ್ ಮಾಡೋದು ಯಾರು? ದೇವರ ವಾಕ್ಯ. ಗಾಡ್ಸ್ ವರ್ಡ್ ವಿಲ್ ಫುಲ್ಫಿಲ್ ಇಟ್, ಅಕಂಪ್ಲಿಷ್ ಇಟ್. ಆ ಕಾರ್ಯವನ್ನು ನೆರವೇರಿಸುತ್ತೆ. ಸೊ ದೇವರು ಏನು ಪ್ಲ್ಯಾನ್ ಮಾಡಿದ್ದಾರೆ? ದೇವರ ಪ್ಲ್ಯಾನ್ ಏನು? ಎವ್ರಿ ಒನ್ ಶುಡ್ ಬಿ ಸೇವ್ಡ್. ಎಲ್ಲರೂ ರಕ್ಷಣೆ ಹೊಂದಬೇಕು, ಎಲ್ಲರೂ ಈ ಭೂಮಿ ರಕ್ಷಣೆ ಹೊಂದಬೇಕು. ಒಂದು ಅದು ಮಾತ್ರ ಅಲ್ಲ, ಅದು ಒಂದು ದೇವರ ಪ್ಲ್ಯಾನೇ. ಅದೇ ರೀತಿಯಲ್ಲಿ ಈಗ ಪ್ರೆಸೆಂಟ್ ರಕ್ಷಣೆ ಆಯಿತು ಅಂತ ಇಟ್ಕೊಳ್ಳಿ. ಇಲ್ಲಿ ದೇವರ ಪ್ಲ್ಯಾನ್ ಏನು? ವಾಟ್ ಈಸ್ ಗಾಡ್ಸ್ ಪ್ಲ್ಯಾನ್ ಆಫ್ಟರ್ ಸಾಲ್ವೇಷನ್? ರಕ್ಷಣೆ ಯಾವಾಗ ಆಯಿತು? ನಮಗೆ ಆತ್ಮಕ್ಕೆ ರಕ್ಷಣೆ ಯಾವಾಗ ಆಯಿತು? ನಾವು ಯಾವಾಗ ಕ್ರಿಸ್ತನಲ್ಲಿ ವಿಶ್ವಾಸ ಇಟ್ಟವೋ ಖಂಡಿತವಾಗಲೂ ನಮ್ಮ ಆತ್ಮಕ್ಕೆ ಏನು ಸಿಕ್ತು? ರಕ್ಷಣೆ ಆಯಿತು. ಆದಮೇಲೆ ಮುಗೀತಾ? ಫಿನಿಶ್ಡಾ? ಅಷ್ಟೇನಾ ದೇವರ ಇಚ್ಛೆ? ಅಲ್ಲ. ವಾಟ್ ಇಸ್ ನೆಕ್ಸ್ಟ್? ರಕ್ಷಿಸಲ್ಪಟ್ಟ ನಾನು, ಯೇಸು ಕ್ರಿಸ್ತನಲ್ಲಿ ವಿಶ್ವಾಸ ಇಟ್ಟು ರಕ್ಷಣೆ ಪಡೆದುಕೊಂಡ ನಾನು, ಇನ್ನು ಮುಂದೆ ದೇವರ ಪುತ್ರ ಇದ್ದಾರಲ್ಲ, ಯಾರು? ಯೇಸು ಕ್ರಿಸ್ತರು. ಅವರ ಅನ್ಯೋನ್ಯತೆಯಲ್ಲಿ ಈ ಭೂಮಿಯಲ್ಲಿ ಅವರ ಸಹೋದರನಾಗಿ ಬದುಕಬೇಕು, ಅಥವಾ ತಂದೆ ದೇವರ ಸಂಬಂಧದಲ್ಲಿ ದೇವರ ಮಗನಾಗಿ, ಮಗಳಾಗಿ ಈ ಭೂಮಿಯಲ್ಲಿ ನಾನು ಬದುಕಿರುವಷ್ಟು ಕಾಲ ಜೀವಿಸಬೇಕು. ನಮ್ಮ ರಕ್ಷಣೆ ಆದಮೇಲೆ ದೇವರು ಅದೇ ನಮ್ಮಿಂದ ಬಯಸೋದು. ಈಗ ಉದಾಹರಣೆ, ಒಂದು ಕುಟುಂಬದಲ್ಲಿ ಒಂದು ಮಗು ಹುಟ್ಟಿತು. ಮಗು ಹುಟ್ಟಿ ಆದಮೇಲೆ ಆ ಮಗುನ ಎತ್ತಿ ಬಿಸಾಡ್ತೀರ ನೀವು? ಈಗ ಆ ಮಗುನ ಬೆಳೆಸ್ತೀರಿ. ಮಗು ಬೆಳೆದು ಆ ಮಗು ಯಾರ ಸಂಬಂಧದಲ್ಲಿ ಬೆಳಿಬೇಕು? ಪಕ್ಕದ ಮನೆಯವ್ರ ಸಂಬಂಧದಲ್ಲ. ಯಾರ ಸಂಬಂಧದಲ್ಲಿ ಬೆಳಿಬೇಕು ಅಂತ ನೀವು ಬಯಸ್ತೀರಿ? ನಿಮ್ಮ ಮಕ್ಕಳು ನಿಮ್ಮ ಸಂಬಂಧದಲ್ಲಿ, ನಿಮ್ಮ ಅನ್ಯೋನ್ಯತೆಯಲ್ಲಿ, ನಿಮ್ಮ ಜೊತೆಯಲ್ಲಿ ಅಲ್ವಾ? ಅದೇ ರೀತಿಯಲ್ಲಿ ನಾವು ಆತ್ಮದಲ್ಲಿ ರಕ್ಷಣೆ ಪಡ್ಕೊಂಡಾದಮೇಲೆ ದೇವರು ನಮ್ಮಿಂದ ಬಯಸೋದೇನು ಗೊತ್ತಾ? ಇನ್ನು ಮುಂದೆ ನೀನು ದೇವರ ಸಂಬಂಧದಲ್ಲಿ ಬದುಕಬೇಕು, ಯೇಸು ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ಬದುಕಬೇಕು, ಯೇಸುವಿನ ಸಹೋದರನಾಗಿ ಸಹೋದರಿಯಾಗಿ ಬದುಕಬೇಕು. ಅದರ ಅರ್ಥ, ಇನ್ನು ಮುಂದೆ ನಾನು ಅವ್ರನ್ನ ಪ್ರೀತಿಸ್ತಾ ಬದುಕಬೇಕು. ಇನ್ನು ಮುಂದೆ ನಾನು ಎಲ್ಲಿವರೆಗೆ? ಜೀವಮಾನವೆಲ್ಲ, ಸಾಯುವ ತನಕ. ನಮ್ಮ ಡ್ಯೂಟಿ ಏನು ಕೇಳಿದರೆ, ಕ್ರೈಸ್ತರಾದ ಮೇಲೆ ನಾವೇನು ಮಾಡಬೇಕು? ಏನು ಮಾಡಬೇಕು ಕೇಳಿದರೆ,
ಕ್ರಿಸ್ತನನ್ನು ಪ್ರೀತಿ ಮಾಡ್ತಾ ಬದುಕಬೇಕು ಅಷ್ಟೇ, ಬೇರೆ ಏನೂ ಇಲ್ಲ. ಈ ಪ್ರಪಂಚದಲ್ಲಿ ನಮ್ಮ ಕೆಲಸ ಏನು ಕೇಳಿದ್ರೆ ಒಂದೇ ಕೆಲಸ, ದೇವರ ಅನ್ಯೋನ್ಯತೆಯಲ್ಲಿ ಆತನನ್ನು ಪ್ರೀತಿಸ್ತಾ ಬದುಕಬೇಕು, ಬೇರೆ ಏನೂ ಇಲ್ಲ. ಯಾವಾಗ ಇದನ್ನು ನಾವು ಮಾಡೋದಿಲ್ವೋ ಎಲ್ಲ ಥರದ ಟೆನ್ಷನ್ನು ಬರುತ್ತೆ ನಮಗೆ, ಎಲ್ಲ ಥರದ ಭಯ ಬಂದು ಸೇರಿಕೊಳ್ಳುತ್ತೆ, ನೆಮ್ಮದಿ ಇರೋದಿಲ್ಲ, ಕಾಯಿಲೆಗಳು ಬರುತ್ತೆ, ಸಾಲಗಳಾಗುತ್ತೆ, ಕಷ್ಟಗಳಾಗುತ್ತೆ, ಪಿಶಾಚಿ ಕಾಟನೂ ಬರುತ್ತೆ. ಏನು ಪ್ರಾರ್ಥನೆ ಮಾಡಿದರೂ ಏನು ಪ್ರಯೋಜನ ಆಗೋದಿಲ್ಲ. ಅಲ್ಲಿ ಹೋದ್ವಿ, ಇಲ್ಲಿ ಹೋದ್ವಿ, ಆ ಬ್ರದರ್ ಈ ಬ್ರದರ್ ಎಲ್ಲ ಮುಗೀತು, ಏನು ವರ್ಕೌಟ್ ಆಗೋದೇ ಇಲ್ಲ. ಕಾರಣ ಏನು ಕೇಳಿದರೆ, ನಾವು ದೇವರನ್ನ ಪ್ರೀತಿ ಮಾಡಲಿಕ್ಕಾಗಿ ಸೃಷ್ಟಿಸಲ್ಪಟ್ಟವರು ಅದನ್ನು ಮಾಡ್ತಾ ಇಲ್ಲ. ಅರ್ಥ ಆಗ್ತಿದೆಯಾ? ನೋಡಿ, ನಮ್ಮನ್ನು ದೇವರು ಹೇಗೆ ಡಿಸೈನ್ ಮಾಡಿದ್ದಾರೆ ಅಂದರೆ, ನಾವು ಅವರ ಅನ್ಯೋನ್ಯತೆಯಲ್ಲಿ ಅವ್ರನ್ನ ಪ್ರೀತಿಸ್ತಾ ಬದುಕಿದರೆ ಮಾತ್ರ ನೆಮ್ಮದಿ, ಇಲ್ಲಾಂದರೆ ನೆಮ್ಮದಿ ಇಲ್ಲ. ಅರ್ಥ ಆಗ್ತಿದೆಯಾ? ಕೆಲವರು ಕೇಳ್ತಾರಲ್ಲ, ನಾವು ಅಲ್ಲಿ ಪ್ರಾರ್ಥನೆಗೆ ಹೋಗ್ತೀವಿ, ಇಲ್ಲಿ ಇಷ್ಟು ಪ್ರಾರ್ಥನೆ ಮಾಡ್ತೀವಿ, ಬೈಬಲ್ ಓದ್ತೀವಿ, ಯಾಕೋ ನೆಮ್ಮದಿನೇ ಇಲ್ಲ. ನೀನು ಎಲ್ಲಿ ಪ್ರಾರ್ಥನೆಗೆ ಹೋದರೂ ಏನೇ ಮಾಡಿದರೂ ನಿಮ್ಮ ಲೈಫಲ್ಲಿ ಯೇಸು ಸ್ವಾಮಿಯನ್ನು ನೀವು ಪ್ರೀತಿ ಮಾಡದೇ ಇದ್ದರೆ, ಪ್ರೀತಿಯ ಸಹೋದರ ಸಹೋದರಿಯರೇ, ನೆಮ್ಮದಿ ಅನ್ನೋದು ಬರೋದಿಲ್ಲ. ನೀವು ನೆಮ್ಮದಿ ನೋಡಬೇಕಾ? ಸಿಂಪಲ್ ಕೆಲಸ, ಒಂದು ಒಳ್ಳೆ ಡಿಸಿಷನ್ ಮಾಡಿ. ಇವತ್ತು ನಾನು ದೇವರನ್ನ ಪ್ರೀತಿಸಬೇಕಪ್ಪ, ದೇವರನ್ನು ಪ್ರೀತಿಸ್ತಾ ಬದುಕಬೇಕು ಅಂತ ಒಂದು ಡಿಸಿಷನ್ ಮಾಡಿ ನಿಮ್ಮ ಮನಸ್ಸಲ್ಲಿ. ಖಂಡಿತವಾಗಲೂ ದೇವರು ಹೆಲ್ಪ್ ಮಾಡ್ತಾರೆ, ಪವಿತ್ರಾತ್ಮ ನಮಗೆ ಸಹಾಯ ಮಾಡ್ತಾರೆ. ನಾವು ಅವ್ರನ್ನ ಪ್ರೀತಿಸ್ತಾ ಬದುಕುವಾಗ ನೀವು ನೆಮ್ಮದಿ ಹುಡ್ಕೊಂಡು ಯಾವ ಚರ್ಚಿಗೂ ಹೋಗೋದು ಬೇಕಾಗಿಲ್ಲ, ಯಾವ ಪಿಲಿಗ್ರಿಮ್ ಸೆಂಟರ್ಸ್ ಪುಣ್ಯಕ್ಷೇತ್ರಕ್ಕೆ ಹೋಗೋದು ಬೇಕಾಗಿಲ್ಲ, ನೆಮ್ಮದಿಗೋಸ್ಕರ ಸ್ಪೆಷಲ್ ಪ್ರೇಯರ್ ಬೇಕಾಗಿಲ್ಲ, ನೆಮ್ಮದಿಗೋಸ್ಕರ ನೀವು ಏನೂ ಮಾಡೋದು ಬೇಕಾಗಿಲ್ಲ. ಕೆಲವರು ಡ್ರಿಂಕ್ಸ್ ಮಾಡ್ತಾರೆ, ಅಲ್ಲಿ ಇಲ್ಲಿ ಬಾರ್ಗೆ ಹೋಗಿ ಅಲ್ವಾ. ಯಾಕೆ ಕೇಳಿದರೆ, ನೆಮ್ಮದಿಗಾಗಿ ನಾವು ಕುಡಿತಾ ಇದ್ದೀವಿ ಅಂತ ಹೇಳ್ತಾರೆ. ನೆಮ್ಮದಿಗಾಗಿ ಕುಡಿದ್ರೆ ನೆಮ್ಮದಿ ಸಿಗ್ತಾ ಇದೆಯಾ? ಸಿಗ್ತಾ ಇಲ್ಲ, ಅದಕ್ಕೆ ಇನ್ನೂ ಜಾಸ್ತಿ ಕುಡಿತಾರೆ. ಯಾರೋ ಹೇಳ್ತಾರೆ, ಇಷ್ಟೆಲ್ಲ ಕುಡಿದ್ರೆ ನೆಮ್ಮದಿ ಸಿಗೋದಿಲ್ಲ, ಇನ್ನೂ ಕುಡಿಬೇಕು ಅಂತ. ಲಾಸ್ಟಿಗೆ ನೆಮ್ಮದಿ ಸಿಗೋದು ಯಾವಾಗ? ಸಮಾಧಿಗೆ ಹೋದಾಗ, ಆವಾಗ ನೆಮ್ಮದಿ ಆಯಿತು. ಯಾಕೆ ನೀನು ಕುಡಿಲಿಕ್ಕಾಗೋದಿಲ್ಲಲ್ಲ, ಔಟ್ ಆಯಿತು, ಜೀವ ಹೋಯಿತು. ಅಲ್ಲಿವರೆಗೂ ಕುಡಿ ಕುಡಿ ಕುಡಿ. ಇದು ನೆಮ್ಮದಿಗಾಗಿ, ಇದು ನೆಮ್ಮದಿಗಾಗಿ. ಅದೇ ರೀತಿ ಇನ್ನು ಕೆಲವರು ಬೇರೆ ಬೇರೆ ಇದೆ, ಒಬ್ಬೊಬ್ಬರಿಗೆ ಒಂದೊಂದು ರೀತಿ ನೆಮ್ಮದಿ ಹುಡುಕ್ತಾರೆ. ಆದರೆ ಈ ಪ್ರಪಂಚದಲ್ಲಿ ಈ ನೆಮ್ಮದಿ ಅಂತಕ್ಕಂಥದ್ದು, ಸಮಾಧಾನ ಅಂತಕ್ಕಂಥದ್ದು ಯಾವ ವಸ್ತುವಿನಲ್ಲೂ ಇಲ್ಲ, ಯಾವ ಮನುಷ್ಯನಲ್ಲೂ ಇಲ್ಲ. ಕೆಲವರು ಹೇಳ್ತಾರಲ್ಲ, ಅವ್ರ ಜೊತೆಗೆ ಮದುವೆ ಆದರೆ ನನ್ನೊಂದು ನೆಮ್ಮದಿ ಇರ್ತಿತ್ತು ಅಂತ. ಲವ್ ಮಾಡಿ ಮದುವೆ ಆಗೋರು, ನನಗೆ ಅವಳೇ ಬೇಕು, ನನಗೆ ಅವನೇ ಬೇಕು, ಅವನ ಜೊತೆಗೆ ಬದುಕಿದರೆ ನನಗೆ ನೆಮ್ಮದಿಯಿಂದ ಬದುಕ್ಬೋದು ಅಂತ. ಸ್ವಲ್ಪ ತಿಂಗಳಾದಮೇಲೆ ಡೈವರ್ಸ್ ಆಗಿರ್ತಾರೆ, ಸ್ವಲ್ಪ ತಿಂಗಳಾದಮೇಲೆ ಅಪ್ಪ ಅಮ್ಮನ್ನೆಲ್ಲ ಬಿಟ್ಟು ಹೋಗ್ತಾರೆ. ನನಗೆ ಅವಳಿಲ್ಲ ಅಂದರೆ ನೆಮ್ಮದಿ ಇಲ್ಲ, ನನಗೆ ಅವನಿಲ್ಲ ಅಂದರೆ ನೆಮ್ಮದಿ ಇಲ್ಲ, ಅವನು ಬೇಕೇ ಬೇಕು, ಅವಳ ಜೊತೆಗೆ ನಾನು ಸಮಾಧಾನ ಬದುಕ್ತೀನಿ ಅಂತೆಲ್ಲ ಹೇಳ್ತಾರೆ. ಮದುವೆ ಆಗ್ತಾರೆ, ಆಮೇಲೆ ಹೇಳೋದೇನು ಗೊತ್ತಾ, ಇವಳನ್ನ ಮದುವೆ ಆದಮೇಲೆ ನಂದು ನೆಮ್ಮದಿ ಹಾಳಾಯಿತು ಅಂತಲೂ ಹೇಳ್ತಾರೆ. ಅಂದರೆ ನೆಮ್ಮದಿ ಯಾರಲ್ಲೂ ಸಿಗೋದಿಲ್ಲ. ಕೆಲವರು ಹೇಳ್ತಾರಲ್ವ, ನಮಗೆ ಫಾರಿನಿಗೆ ಹೋಗಿ ಅಲ್ಲಿ ಕೆಲಸ ಮಾಡಬೇಕು, ಆಗ ನಮಗೆ ನೆಮ್ಮದಿ. ಅಲ್ಲಿ ಹೋಗಿ ಕೆಲಸಕ್ಕೆ ಹೋಗ್ತಾರೆ, ಇಲ್ಲಿ ಹೆಂಡತಿ ಇನ್ನೊಬ್ಬರ ಜೊತೆಗೆ ಓಡೋಗಿರ್ತಾರೆ, ಇರೋ ನೆಮ್ಮದಿ ಹಾಳಾಗೋಯ್ತಾ? ಅಲ್ಲಿ ದುಡ್ಡು ಸಿಕ್ತು, ನೆಮ್ಮದಿಗಾಗಿ ಅಲ್ಲಿ ಹೋಗಿದ್ದು, ನೆಮ್ಮದಿ ಹಾಳಾಗೋಯ್ತಾ? ಈಗ ಇಸ್ರೇಲ್ ದೇಶಕ್ಕೆ ಸುಮಾರು ಜನ ಹೋಗ್ತಾ ಇದ್ದಾರೆ ಕೆಲಸಕ್ಕೆ ಅಂತ. ಈಗ ನೆಮ್ಮದಿಯಿಂದ ಇದ್ದಾರೆ ಅವರು. ಈಗ ಯುದ್ಧ ನಿಂತಿದೆ ಅಂತ ಹೇಳ್ತಾರೆ, ಆದರೂ ನೆಮ್ಮದಿ ಇಲ್ಲ. ಯಾವಾಗ ಬಾಂಬ್ ಹಾಕ್ತಾರೋ ಅದು ಗೊತ್ತಿಲ್ಲ. ಭಯದಲ್ಲೇ ಹೋಗಬೇಕು, ಭಯದಲ್ಲೇ ಬರಬೇಕು. ಅಲ್ಲಿರೋರಿಗೂ ನೆಮ್ಮದಿ ಇಲ್ಲ, ಇಲ್ಲಿರೋರಿಗೂ ನೆಮ್ಮದಿ ಇಲ್ಲ. ಈಗ ಪ್ರಾರ್ಥನೆ ಮಾಡ್ತಾನೆ ಇರ್ತಾರೆ, ಪ್ರಾರ್ಥನೆ ಮಾಡಿದರೂ ನೆಮ್ಮದಿ ಇಲ್ಲ. ಅದರಿಂದ ಯಾವ ಜಾಬಲ್ಲೂ ನೆಮ್ಮದಿ ಸಿಗೋದಿಲ್ಲ, ಯಾವ ವಸ್ತುಗಳಲ್ಲೂ ನೆಮ್ಮದಿ ಸಿಗೋದಿಲ್ಲ, ಈ ಲೋಕದಲ್ಲಿ ಏನಿದ್ರೂ ನೆಮ್ಮದಿ ಸಿಗೋದಿಲ್ಲ. ನೆಮ್ಮದಿ ಸಿಗೋದು ಯೇಸು ಪ್ರೀತಿಯಲ್ಲಿ ಮಾತ್ರನೇ, ದೇವರಲ್ಲಿ ಮಾತ್ರನೇ, ಯೇಸು ಕ್ರಿಸ್ತನಲ್ಲಿ ಮಾತ್ರನೇ. ಆ ದೇವರನ್ನು ಪ್ರೀತಿಸ್ತಾ ನೀನು ಬದುಕುವಾಗ ನಿನಗೇನಿರುತ್ತೆ? ನೆಮ್ಮದಿ ಇರುತ್ತೆ. ಇಲ್ಲಾಂದ್ರೆ ಏನಿರೋದಿಲ್ಲ, ಖಂಡಿತವಾಗ್ಲೂ ನೆಮ್ಮದಿ ಇರೋದಿಲ್ಲ, ಭಯ ತುಂಬ್ಕೊಂಡಿರುತ್ತೆ ಜೀವನ. ನೋಡಿ, ನಾವು ಕ್ರಿಶ್ಚಿಯನ್ ಇರ್ಬೋದು, ಕ್ರಿಶ್ಚಿಯನ್ ಆದಮೇಲೆ, ಕ್ರಿಶ್ಚಿಯನ್ ಅಂದರೆ ಸುಮ್ಮನೆ ಡಮ್ಮಿ ಕ್ರಿಶ್ಚಿಯನ್ ಅಲ್ಲ ನಾನು ಹೇಳ್ತಾ ಇರೋದು, ರಕ್ಷಣೆ ಪಡ್ಕೊಂಡ್ರಿ, ಓಕೆ, ರಕ್ಷಣೆ ಎಲ್ಲ ಪಡ್ಕೊಂಡ್ರಿ, ಯೇಸು ಕ್ರಿಸ್ತರಲ್ಲಿ ವಿಶ್ವಾಸ ಇಟ್ರಿ, ಅವರು ದೇವರ ಪುತ್ರ ಎಂದು ನೀವು ನಂಬಿದ್ರಿ, ಆ ರೀತಿ ನೀವೊಂದು ರಕ್ಷಣೆ ಹೊಂದಿದ ಕ್ರೈಸ್ತರಾಗಿದ್ದರೂ ಕೂಡ ಕ್ರಿಸ್ತನನ್ನು ಪ್ರೀತಿಸಲಿಕ್ಕೆ ಆಗದೇ ಇದ್ದರೆ ನೆಮ್ಮದಿ ಇರೋದಿಲ್ಲ.
ಅವರ ಫೆಲೋಶಿಪ್ಪಲ್ಲಿ ಬದುಕದೇ ಇದ್ದರೆ ನೆಮ್ಮದಿ ಇರೋದಿಲ್ಲ. ಅದು ವೆರಿ ಇಂಪಾರ್ಟೆಂಟ್. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಯಾರು ಗೊತ್ತಾ? ಯೇಸುವಿನ ಶಿಷ್ಯರು. ಮಾರ್ಕನ ಶುಭ ಸಂದೇಶ 4ನೇ ಅಧ್ಯಾಯದಲ್ಲಿ ಅವರು ಯೇಸುಸ್ವಾಮಿ ಜೊತೆಗೆ ಪ್ರಯಾಣ ಹೋಗ್ತಾರೆ. ಯೇಸುಸ್ವಾಮಿ ಹೇಳ್ತಾರೆ, ನಾವು ಸರೋವರದ ಆಚೆ ದಡಕ್ಕೆ ಹೋಗೋಣ ಅಂತ. ಬೋಟ್ ಹತ್ಕೊಂಡು ಯೇಸುಸ್ವಾಮಿ ಜೊತೆಯಲ್ಲಿ ಶಿಷ್ಯರು ಪ್ರಯಾಣ ಹೋಗ್ತಾರೆ. ಸ್ವಲ್ಪ ದೂರ ಆದಮೇಲೆ ಸಮುದ್ರದಲ್ಲಿ ಏನಾಯಿತು? ಅಲೆಗಳು ಬಂತು, ಗಾಳಿ ಬಂತು, ಬೋಟಲ್ಲಿ ನೀರು ತುಂಬಿಕೊಳ್ತು. ಯೇಸುಸ್ವಾಮಿ ಒಂದು ಮೂಲೆಯಲ್ಲೆಲ್ಲ ಒಳ್ಳೆ ಆರಾಮಾಗಿ ನಿದ್ದೆ ಮಾಡ್ತಾ ಇದ್ದಾರೆ. ಶಿಷ್ಯರೆಲ್ಲ ಪ್ರಾಣ ಉಳಿಸ್ಕೊಳ್ಳಿಕ್ಕೆ ಪ್ರೈಸ್ ಲಾರ್ಡ್ ಹೇಳ್ತಾ ಇದ್ದಾರೆ, ಹಲ್ಲೆಲೂಯಾ ಹೇಳ್ತಾ ಇದ್ದಾರೆ. ಅವ್ರಿಗೆ ಏನೇನು ಗೊತ್ತೋ ಎಲ್ಲ ಪ್ರಾರ್ಥನೆ ಮಾಡಿ ಆಯಿತು. ನೀರು ತೆಗಿತಾ ಇದ್ದಾರೆ, ಕಷ್ಟಪಡ್ತಾ ಇದ್ದಾರೆ. ಏನು ಮಾಡಿದರೂ ಅವ್ರಿಗೊಂದು ವಿಷಯ ಗೊತ್ತಾಯಿತು, ನಾವು ಉಳಿಯಲ್ಲ ಅಂತ ಗೊತ್ತಾಯಿತು. ಆವಾಗ ಯಾರನ್ನ ಬೈಕೊಳ್ಳೋದು? ನಾವೆಲ್ಲ ಪ್ರಾರ್ಥನೆ ಮಾಡಿ, ಉಪವಾಸ ಮಾಡಿ, ಬೈಬಲ್ ಓದಿ, ವಾಕ್ಯ ಹೇಳಿ, ಲಾಸ್ಟಿಗೆ ನಾವು ಸಾಯೋ ಮಟ್ಟಕ್ಕೆ ಹೋದರೆ ಯಾರನ್ನ ಬೈತೀವಿ? ದೇವ್ರನ್ನೇ ಬೈಯೋದು. ದೇವರಿಗೆ ಕಣ್ಣಿಲ್ಲ, ಕರುಣೆ ಇಲ್ಲ. ನಾವಿಷ್ಟು ಪ್ರಾರ್ಥನೆ ಮಾಡ್ತೀವಿ, ಇಷ್ಟು ಕ್ಯಾಂಡಲ್ ಅಂಟಿಸ್ತೀವಿ, ಎಷ್ಟು ಸಾರಿ ನಾವು ಹರಕೆಗೆಲ್ಲ ಹೋಗಿ ಅಲ್ಲೆಲ್ಲ ಹೋಗಿ ಏನೇನೋ ಮಾಡಿದ್ದೀವಿ, ಎಷ್ಟು ಹಣ ಕೊಟ್ಟಿದ್ದೀವಿ, ಎಲ್ಲ ಕ್ಯಾಲ್ಕುಲೇಷನ್ ತೊಗೊಳ್ತೀವಿ. ಅವಾಗ ಕ್ಯಾಲ್ಕುಲೇಷನ್ ತೆಗೆದುಕೊಂಡು ದೇವ್ರನ್ನ ಬೈತೀವಿ. ಇವರು ಅದೇ ಮಾಡಿದ್ದು. ಬೈದಾಗ ಯೇಸುಸ್ವಾಮಿ ಅವರಿಗೊಂದು ಮಾತು ಹೇಳ್ತಾರೆ. ಮಾರ್ಕನ ಶುಭ ಸಂದೇಶ ಅಧ್ಯಾಯ 4, ಮಾರ್ಕ್ ಚಾಪ್ಟರ್ 4 ವರ್ಸ್ 40, 40ನೇ ವಾಕ್ಯ. ನೆನ್ಪಿಟ್ಕೊಳ್ಳಿಕ್ಕೆ ಈಸಿ ಆಗುತ್ತೆ ನೋಡಿ. ಮಾರ್ಕ 4:40. ಅನಂತರ ತಮ್ಮ ಶಿಷ್ಯರಿಗೆ ಯೇಸು, ಅವ್ರು ಲಾಸ್ಟಿಗೆ ಯೇಸು ಹತ್ರ ಬಂದು, ಯೇಸುವೇ ನಾವು ಸಾಯ್ತಾ ಇದ್ದೀವಿ, ನಿಮಗೆ ನಮ್ಮ ಚಿಂತೆನೇ ಇಲ್ವಾ ಅಂತ ಕೇಳ್ತಾರೆ. ಹಾಗೆ ಯೇಸು ಹೇಳ್ತಾರೆ, ಏಕೆ ಇಷ್ಟು ಭಯ? ಇನ್ನು ನಿಮಗೆ ಏಕೆ ಇಷ್ಟೊಂದು ಭಯ? ಟೆನ್ಷನ್ ಮಾಡ್ಕೊಂಡು ಪ್ರಾರ್ಥನೆ ಮಾಡ್ತೀರಾ? ಕೆಲವರು ನೋಡಿ ಭಯ ಪಟ್ಕೊಂಡು ಪ್ರೇಯರ್ ಮಾಡ್ತಾರೆ ಅಲ್ವಾ? ಬೆಳಗ್ಗೆ ಎದ್ದು 3 ಗಂಟೆಗೊಂದು ಪ್ರಾರ್ಥನೆ, 6 ಗಂಟೆಗೊಂದು ಪ್ರಾರ್ಥನೆ, ಆ ಪ್ರಾರ್ಥನೆ, ಈ ಪ್ರಾರ್ಥನೆ, ಈ ವಾಕ್ಯ, ಆ ವಾಕ್ಯ, ಒಂದೊಂದು ಬ್ರದರ್ಸ್ಗಳು ಒಂದೊಂದು ಹೇಳ್ಕೊಡ್ತಾರೆ. ಈಗ ಯಾವ ಬ್ರದರ್ದು ಮಾಡಬೇಕು? ಒಬ್ರದ್ದು ಮಿಸ್ ಮಾಡಿದರೆ ಏನೋ ಆಗುತ್ತೆ ಅಂತ ಭಯ ಅಲ್ವಾ? ಇವತ್ತು ಧ್ಯಾನ ಕೇಂದ್ರಗಳು ಜಾಸ್ತಿ ಆಗಿದೆ. ಒಂದೊಂದು ಧ್ಯಾನ ಕೇಂದ್ರಗಳಲ್ಲಿ ಒಂದೊಂದು ಥರ ಪ್ರಾರ್ಥನೆ ಕೊಟ್ಟು ಕಳಿಸ್ತಾರೆ. ನೀವು ಇದು 3 ಗಂಟೆಗೆ ಮಾಡಿ, ಇದು 9 ಗಂಟೆಗೆ ಮಾಡಿ, ಇದು 12 ಗಂಟೆಗೆ ಮಾಡಿ. ಈಗ 3 ಧ್ಯಾನ ಕೇಂದ್ರದಲ್ಲಿ 3 ಗಂಟೆ ಪ್ರಾರ್ಥನೆ ಒಂದೇ ಟೈಮ್ ಕೊಟ್ಬಿಟ್ರೆ ಈಗ ಯಾರ್ದು ಮಾಡಬೇಕು ಅವಾಗ? ಅದೆಲ್ಲ ಮಾಡಿ ಮುಗಿಸೋಷ್ಟೊತ್ತಿಗೆ 4 ಗಂಟೆ ದಾಟಿ ಹೋಗಿರುತ್ತೆ. 4 ಗಂಟೆಗೆ ಬೇರೆ ಪ್ರೇಯರ್ ಮಾಡಬೇಕು. ಟೋಟಲ್ ಟೆನ್ಷನ್ ಅಲ್ವಾ? ಕೆಲವ್ರದ್ದು ಅದೇ ಟೆನ್ಷನ್ನು. ಕೆಲವು ಗಂಡಂದ್ರಿಗೆ ಟೀ ಇಲ್ಲ, ಕಾಫಿ ಇಲ್ಲ, ನಾಷ್ಟ ಇಲ್ಲ, ಹೆಂಡ್ತಿರ್ದು ಪ್ರಾರ್ಥನೆ ಮುಗಿತಾ ಇಲ್ಲ. ಅವ್ರು ಹೇಳ್ತಾರೆ, ನಂದು ಪ್ರಾರ್ಥನೆ ಮುಗ್ದಿಲ್ಲ, ನೀವು ಇರಿ, ಇನ್ನೂ ನನ್ನ 3 ಪ್ರಾರ್ಥನೆ ಉಂಟು. ಎಂಥ ಹುಚ್ಚುತನ, ಫೂಲಿಶ್ನೆಸ್. ಅದಾದ ಮೇಲೆ ಇವ್ರದ್ದು ಬೈಬಲ್ ಓದೋದು ಮತ್ತೆ ಬೇರೆ ಇದೆ. ಅದೆಲ್ಲ ಓದಿ ಆದಮೇಲೆ ಈ ಬಡಪಾಯಿಗೆ ಊಟ. ಇವನು ಮತ್ತೆ ಟೆನ್ಷನ್ ಮಾಡಿ ಎಣ್ಣೆ ಹಾಕದೆ ಇರ್ತಾನ? ಸಮಾಧಾನ ಹುಡ್ಕೊಂಡು ಹೋಗ್ತಾನೆ. ಈ ಮಟ್ಟದ ಪ್ರಾರ್ಥನೆ ಯಾರಪ್ಪ ಹೇಳ್ಕೊಟ್ರು ನಿನಗೆ? ಹುಚ್ಚಾಸ್ಪತ್ರೆ ಥರ ಇದೆ ಕೆಲವು ಮನೆಗಳು. ಹುಚ್ಚಾಸ್ಪತ್ರೆ ನೋಡಿದ್ದೀರಾ? ಕೆಲವು ಮನೆಗಳಲ್ಲಿ ಕರಿಸ್ಮ್ಯಾಟಿಕ್ ಪ್ರಾರ್ಥನೆ ಬಂದು ಪ್ರಾರ್ಥನೆ ಹುಚ್ಚು ಬಂದುಬಿಟ್ಟಿದೆ. ಅದಕ್ಕೆ ಕೆಲವು ಗಂಡಂದ್ರು ಕಳಿಸೋದಿಲ್ಲ, ನೀನು ಹೋಗಬೇಡ ಪ್ರೇಯರ್ಗೆ, ಸಾಕು, ಆ ಬ್ರದರ್ಗಳು ಸರಿ ಇಲ್ಲ, ಧ್ಯಾನ ಕೇಂದ್ರ ಸರಿ ಇಲ್ಲ, ದೇವರೇ ಸರಿ ಇಲ್ಲ ಅಂದ್ಬಿಡ್ತಾರೆ ನಿಮ್ಮನ್ನು ನೋಡಿ. ಯಾಕೆಂದ್ರೆ ನೀವು ಇವತ್ತೊಂದು ಥರ ಯಾವುದೋ ಒಂದು ಹೇಳ್ತೀರಿ ಇದು ಸರಿ ಅಂತ, ನಾಳೆ ದಿವಸ ಅದು ತಪ್ಪು, ಇದು ಸರಿ ಅಂತೀರಿ. ಟೋಟಲ್ ಕನ್ಫ್ಯೂಷನ್. ಮಕ್ಕಳಿಗಂತೂ ಫುಲ್ ತಲೆ ಕೆಟ್ಟು ಹೋಗಿರುತ್ತೆ. ಇದು ನಿಜ ನಡೀತಾ ಇದೆಯಾ? ಇದೇ ನಡೀತಾ ಇರೋದು. ಕಾರಣ ಏನು ಗೊತ್ತಾ? ನಮಗೆ ವಿಶ್ವಾಸ ಇಲ್ಲ. ಈ ದೊಡ್ಡ ದೊಡ್ಡ ಪ್ರಾರ್ಥನೆ ಮಾಡ್ಕೊಂಡು ಊರು ಸುತ್ತಕೊಂಡಿರ್ತೀವಲ್ಲ, ನಾವು ತಿಳ್ಕೊಂಡಿರೋದು ನಮಗಿರುವಷ್ಟು ವಿಶ್ವಾಸ ಯಾರಿಗೂ ಇಲ್ಲ ಅಂತ. ಆದರೆ ಸತ್ಯ ಏನು ಅಂದರೆ ಅವರಿಗಿರೋಷ್ಟು ಮೂಢನಂಬಿಕೆ, ಅವಿಶ್ವಾಸ ಬೇರೆಯವರಿಗಿಲ್ಲ. ವಿಶ್ವಾಸ ಇಲ್ಲ. ಇವ್ರು ಯಾರ ಜೊತೆಯಲ್ಲಿದ್ದಾರೆ? ಯೇಸು ಜೊತೆಯಲ್ಲಿದ್ದಾರೆ. ಯೇಸು ಜೊತೆಯಲ್ಲಿದ್ದಾರೆ. ಯೇಸು ಹೇಳಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಆ ಕಡೆ ದಡಕ್ಕೆ ಹೋಗೋಣ ಅಂತ. ಆದರೆ ದಾರಿಯಲ್ಲಿ ಇವರಿಗೇನು ಕಷ್ಟ ಆಯಿತು. ಇವರೆಲ್ಲ ಟ್ರೈ ಮಾಡಿ 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 ಫೇಲ್ ಆದರು. ಸಾಯೋ ಮೂಮೆಂಟಿಗೆ ಬಂದರು. ಲಾಸ್ಟಿಗೆ ಜೀಸಸ್ಗೆ ಬೈತಾ ಇದ್ದಾರೆ ಏನಂತ? ನಿಮಗೆ ನಮ್ಮಲ್ಲಿ ಚಿಂತೆನೇ ಇಲ್ಲ ಅಂತ. ಯೇಸು ಯಾಕೆ ಅವ್ರಿಗೆ ವಿಶ್ವಾಸ ಇಲ್ಲ ಅಂತ ಹೇಳಿರ್ಬೋದು? 38ನೇ ವಾಕ್ಯ ಓದಿದ್ರೆ ನಮಗೆ ಗೊತ್ತಾಗುತ್ತೆ. ಅಲ್ಲಿ ಹೇಳ್ತಾರೆ, ಗುರುವೇ ನಾವೇನಾಗ್ತಾ ಇದ್ದೀವಿ? ನಾವು ಸಾಯ್ತಾ ಇದ್ದೀವಿ, ನಿಮಗೆ. ಈಗ ಅದು ಸುಳ್ಳ ಸತ್ಯನಾ?
ಬೈಬಲ್ ಹೇಳುತ್ತೆ ದೇವರಿಗೆ ನಮ್ಮ ಮೇಲೆ ಕಾಳಜಿ ಇದೆ. ದೇವರಿಗೆ ನಮ್ಮ ಮೇಲೆ ಕಾಳಜಿ ಇದೆ. ನಿಮ್ಮಲ್ಲಿ ಯಾರು ಪ್ರಾರ್ಥನೆ ಮಾಡಿದ್ದಕ್ಕೆ ದೇವರು ಈ ಭೂಮಿಗೆ ಮನುಷ್ಯಾಗಿ ಬಂದಿದ್ದು? ಕೈ ಎತ್ತಿ ನೋಡೋಣ. ನಿಮ್ಮಲ್ಲಿ ಯಾರಾದರೂ ಪ್ರಾರ್ಥನೆ ಮಾಡಿದ್ರಾ? ದೇವರು ಈ ಭೂಮಿಗೆ ಮನುಷ್ಯ ಆಗಿ ಬರಲಿಕ್ಕೆ ಯಾರಾದರೂ ಪ್ರಾರ್ಥನೆ ಮಾಡಿದ್ರಾ? ಯಾರೂ ಮಾಡಿಲ್ಲ. ಶಿಲುಬೆ ಮೇಲೆ ಯೇಸು ಸಾಯಲಿಕ್ಕೋಸ್ಕರ ಯಾರೆಲ್ಲ ಪ್ರಾರ್ಥಿಸಿದರು? ಯಾರಿಗಾದರೂ ಕ್ಲೈಮ್ ಮಾಡಲಿಕ್ಕಾಗುತ್ತಾ? ನಾವು ತುಂಬ ಕಷ್ಟಪಟ್ಟು ಉಪವಾಸ ಇದ್ದು ಪ್ರಾರ್ಥನೆ ಮಾಡಿದ್ದಕ್ಕೆ ಯೇಸು ಸ್ವಾಮಿ ಸತ್ತಿದ್ದು ಗೊತ್ತಾ ನಿಮಗೆ? ಕೆಲವರು ಹೇಳ್ತಾರಲ್ಲ, ನಾವು ಪ್ರಾರ್ಥನೆ ಮಾಡಿದರೆ ಮಾತ್ರ ಇದು ಅದಾಗೋದು ಇದಾಗೋದು ಅಂತ. ಎಲ್ಲ ನಾವು ಪ್ರಾರ್ಥನೆ ಮಾಡಿದರೆ ಮಾತ್ರನೇ ಕೆಲಸ ಆಗೋದು ಅಂತ ಹೇಳೋರು ಇದ್ದಾರಾ? ಇದ್ದಾರೆ. ಕೆಲವರು ಹೇಳ್ತಾರೆ, ನಾವು ಪ್ರಾರ್ಥನೆ ಮಾಡಿ ನಿಮ್ಮ ಕೆಲಸ ಮಾಡಿಕೊಡ್ತೀವಿ ಅಂತಲೂ ಹೇಳ್ತಾರೆ. ನಾವು ನಿಮಗೋಸ್ಕರ ಪ್ರೇಯರ್ ಮಾಡಿ ನಿಮ್ಮ ಕೆಲಸ ಮಾಡಿಕೊಡ್ತೀವಿ. ಎಷ್ಟು ಕೊಡ್ತೀರಿ? ನಿಮಗೆ ಕೆಲಸ ಆದರೆ ಸಾಕಲ್ವಾ? ಗಂಡನ ಪಾಕೆಟ್ನಿಂದ ದುಡ್ಡು ಹೊಡೆದಾದರೂ ಅವರಿಗೆ ಕೊಡ್ತೀರಿ. ಎಷ್ಟು ಕುಟುಂಬಗಳ ಹಾಗೆ ಹಾಳಾಗಿ ಹೋಗ್ತಾ ಇದೆ. ಕಾರಣ ಏನು ಗೊತ್ತಾ? ವಿಶ್ವಾಸ ಇಲ್ಲ, ಮೂಢನಂಬಿಕೆ. ಹುಟ್ಟು ಕ್ರೈಸ್ತರು, ಕ್ರೈಸ್ತ ಕುಟುಂಬದಲ್ಲಿ ಹುಟ್ಟಿದ್ದಾರೆ, ಕ್ರೈಸ್ತ ಧರ್ಮದಲ್ಲಿ ಹುಟ್ಟಿದ್ದಾರೆ, ಆದರೆ ಕ್ರಿಸ್ತನಲ್ಲಿ ಹುಟ್ಟಿಲ್ಲ, ಪರಿಶುದ್ಧಾತ್ಮರಿಂದ ಹುಟ್ಟಿಲ್ಲ, ವಾಕ್ಯದಿಂದ ಹುಟ್ಟಿಲ್ಲ, ಸತ್ಯದ ಅರಿವಿನಿಂದ ಹುಟ್ಟಿಲ್ಲ, ಒಂದು ವಿಶ್ವಾಸದ ಜನ್ಮ ಪಡ್ಕೊಳ್ಳಿಲ್ಲ. ಸಾಂಪ್ರದಾಯಿಕ ಜನ್ಮ ಬಂದಿದೆ. ಸಾಂಪ್ರದಾಯಿಕವಾಗಿ ಕ್ರೈಸ್ತರಾಗಿದ್ದೀವಿ, ವಿಶ್ವಾಸದ ಮುಖಾಂತರ ಕ್ರೈಸ್ತರಾಗಲಿಲ್ಲ. ಹಾಗಾದರೆ ಯೇಸು ಅವ್ರ ಜೊತೆಯಲ್ಲಿ ಇರಲಿಲ್ವಾ? ಯೇಸು ಅವರ ಜೊತೆಯಲ್ಲಿ ಇದ್ದರು. ಯೇಸು ಅದ್ಭುತ ಮಾಡಿದ್ದವರು ಕಣ್ಣಿಂದ ನೋಡಿದ್ರೋ ಇಲ್ವೋ? ನೋಡಿದರು. ಯೇಸು ಸ್ವಾಮಿಯ ಬೋಧನೆ ಕೇಳಿದ್ರೋ ಇಲ್ವೋ? ಕೇಳಿದರು. ಅದ್ಭುತ ನೋಡಿದರು, ಬೋಧನೆ ಕೇಳಿದರು, ಯೇಸು ಜೊತೆಯೇ ಎಲ್ಲ ಇದ್ದಾರೆ. ಆದರೂ ಅವ್ರೇನು ಕೇಳ್ತಾ ಇದ್ದಾರೆ? ನಿಮಗೆ ಚಿಂತೆಯೇ ಇಲ್ಲ, ನಾವು ಇಲ್ಲೇನಾಗ್ತಾ ಇದ್ದೀವಿ? ಇನ್ನು ಸ್ವಲ್ಪ ಹೊತ್ತಾದರೆ ಮುಳುಗಡೆ ಆಗ್ತಿದೆ. ನಾವು ಪೂರ್ತಿ ಮುಳುಗಿ ನೀರು ಕುಡಿದು ಉಸಿರು ಕಟ್ಟಿ ಸತ್ತು ಹೋಗಬೇಕು ಆ ಪರಿಸ್ಥಿತಿಯಲ್ಲಿದ್ದೀವಿ. ನಿಮಗೆ ನಮ್ಮ ಬಗ್ಗೆ ಕಾಳಜಿನೇ ಇಲ್ಲ ಅಂತ ನೋಡಿ. ಹಾಗಾದರೆ ಅವರಲ್ಲಿ ವಿಶ್ವಾಸ ಇಲ್ಲ. ಏನಂತ ವಿಶ್ವಾಸ ಇರಬೇಕಾಗಿತ್ತು? ಈಗ ನೋಡಿ, ಯೇಸುಕ್ರಿಸ್ತರು ಯಾರು ಅವ್ರಿಗೆ ಅರ್ಥನೇ ಆಗಿಲ್ಲ. ಅದೇ ನಾನು ಹೇಳಿದ್ದು, ದೇವರು ಯಾರು ಅಂತ ನಮಗೆ ಗೊತ್ತಿಲ್ಲದೆ ಇದ್ದರೆ ನಾವು ಇವ್ರ ಥರನೇ ಆಗ್ತೀವಿ. ಎಲ್ಲ ಅದ್ಭುತ ನೋಡ್ತೀವಿ, ಅದ್ಭುತ ಮಾಡ್ತೀವಿ, ಸ್ತೋತ್ರನೂ ಹೇಳ್ತೀವಿ. ತುಂಬ ಚೆನ್ನಾಗಿ ಮಾಡಿದ್ರಿ ದೇವರೇ ಅದ್ಭುತ ಅಂತ ಸ್ತೋತ್ರ ಮಾಡಿ ಎಲ್ಲ ಹೇಳ್ತೀವಿ. ಯೇಸು ಜೊತೆಗೆ ನಡ್ಕೊಂಡು ಬಂದಿದ್ದಾರಂತಲೂ ಹೇಳ್ತೀವಿ. ಆದರೆ ಕೆಲವು ಸಂದರ್ಭಗಳು ಬಂದಾಗ, ಮುಳುಗೋಗೋ ಸಂದರ್ಭಗಳು ಬಂದಾಗ, ದೇವರೇ ನೀನು ಎಲ್ಲಿದೆಯಪ್ಪ, ನನ್ನ ಮೇಲೆ ಕರುಣೆ ಇಲ್ವಾ ಅಂತ ಹುಡುಕ್ತೀವಿ, ಮನಸ್ಸೊಳಗಡೆ ಹೇಳ್ಕೊಳ್ತೀವಿ. ಕಾರಣ ಏನು ಗೊತ್ತಾ? ವಿಶ್ವಾಸ ಇಲ್ಲ. ಯೇಸು ಯಾರು ಎಂದು ನಮಗೆ ಗೊತ್ತಿಲ್ಲ. ಅವರಿಗೂ ಗೊತ್ತಿರಲಿಲ್ಲ ಯೇಸು ಯಾರು ಅಂತ. ಅವರು ಯಾರಾಗಿದ್ದಾರೆ? ಯೋಹಾನನ ಶುಭ ಸಂದೇಶ 11ನೇ ಅಧ್ಯಾಯದಲ್ಲಿ 25ನೇ ವಾಕ್ಯದಲ್ಲಿ ಯೇಸು ಹೇಳ್ತಾರೆ, ಪುನರುತ್ಥಾನವು ಜೀವವು ನಾನೇ. ಪುನರುತ್ಥಾನವು ಬರಬೇಕಾದ್ರೆ ಅಲ್ಲಿ ದಾರಿಯಲ್ಲಿ ಒಂದು ಬೋರ್ಡ್ ಇತ್ತಲ್ಲ, ಅದೇ ಇತ್ತು ಅನ್ಸುತ್ತಲ್ಲ. ನಮ್ಮ ಕೆಲ್ವಿನಣ್ಣ ಜೋರಾಗಿ ಓದ್ತಾ ಇದ್ದರು, ಪುನರುತ್ಥಾನವು ಜೀವವು ನಾನೇ ಅಂತ. ಸೊ ಪುನರುತ್ಥಾನವು ಜೀವವೂ ಆಗಿದ್ದಾರೆ ಯೇಸುಕ್ರಿಸ್ತರು. ಯೇಸುಕ್ರಿಸ್ತರು ಮರಣ ಅಲ್ಲ, ಆಯಿತಾ? ಯೇಸುಕ್ರಿಸ್ತರು ಮರಣ ಅಲ್ಲ. ಜೀಸಸ್ ಕ್ರೈಸ್ಟ್ ಈಸ್ ನಾಟ್ ಡೆತ್, ಹೀ ಈಸ್ ಲೈಫ್ ಆ್ಯಂಡ್ ದ ರೆಸರೆಕ್ಷನ್. ಹಲ್ಲೆಲೂಯಾ. ಜೀಸಸ್ ಕ್ರೈಸ್ಟ್ ಈಸ್ ದ ಲೈಫ್ ಆ್ಯಂಡ್ ರೆಸರೆಕ್ಷನ್. ಅದು ಅವ್ರಿಗೆ ಅರ್ಥ ಆಗಿಲ್ಲ. ಆವಾಗ ಅರ್ಥ ಆಗೋದು ಬೇಡ, ಬಿಡಿ, ಅವ್ರಿಗೆ ಎಕ್ಸ್ಕ್ಯೂಸ್ ಕೊಡೋಣ. ನಮಗೆ ಯಾವ ಕಾರಣಕ್ಕೂ ಎಕ್ಸ್ಕ್ಯೂಸ್ ಸಿಗಲ್ಲ. ಯಾಕೆಂದರೆ ನಾವು ಪವಿತ್ರಾತ್ಮರು ಬಂದ ಮೇಲೆ ಸಭೆ ಸ್ಥಾಪನೆ ಆಗಿದ್ದು, ಕರೆಕ್ಟಾ? ಚರ್ಚ್ ಪ್ರಾರಂಭ ಆಗಿದ್ದು ಯಾರು ಬಂದ ಮೇಲೆ? ಪವಿತ್ರಾತ್ಮನ ಆಗಮನದ ದಿನದಂದು ಸಭೆ ಪ್ರಾರಂಭ ಆಯಿತು. ಅದರಿಂದ ಅವರು ಸಭೆಯಲ್ಲಿ ಇರಲಿಲ್ಲ, ಅವಾಗ ಇನ್ನು ಚರ್ಚ್ ಒಳಗಡೆ ಇರಲಿಲ್ಲ. ಆದ್ದರಿಂದ ಅವ್ರಿಗೊಂದು ಎಕ್ಸ್ಕ್ಯೂಸ್ ಕೊಡೋಣ, ಪವಿತ್ರಾತ್ಮ ಇನ್ನೂ ಬಂದಿರಲಿಲ್ಲ, ಯಾಕೆಂದರೆ ಯೇಸು ಇನ್ನು ಮೇಲೆ ಏರಿ ಹೋಗಿರಲಿಲ್ಲ. ಆದ್ದರಿಂದ ಅವರಿಗೆ ನಾವೊಂದು ಎಕ್ಸ್ಕ್ಯೂಸ್ ಕೊಡೋಣ. ಆದರೆ ನಮಗೆ ಎಕ್ಸ್ಕ್ಯೂಸ್ ಇಲ್ಲ. ನಾವು ಕ್ರೈಸ್ತರು ಅಂತ ಹೇಳ್ಕೊಳ್ಳೋದಾದರೆ ಸಭೆಯ ಅಂಗಾಂಗಗಳು, ಕರೆಕ್ಟಾ? ಯೇಸುವಿನ ದೇಹದ ಅಂಗಾಂಗಗಳು ನಾವು. ಪವಿತ್ರಾತ್ಮನ ಮುಖಾಂತರ ನಾವು ಯೇಸುವಿನ ದೇಹದ ಅಂಗಾಂಗಗಳಾಗಿದ್ದೇವೆ. ಹಾಗಾದರೆ ನಮಗಿವತ್ತು ವಿಶ್ವಾಸ ಇಲ್ಲ ಅಂದರೆ ಎಕ್ಸ್ಕ್ಯೂಸ್ ಇಲ್ಲ. ಅವತ್ತು ಯೇಸು ಬೈದರು, ಇವತ್ತು ಚಾಟಿ ತಗೊಂಡು ಹೊಡಿಬೇಕಷ್ಟೇ ನಮಗೆ.
ನಿಮಗಿನ್ನೂ ವಿಶ್ವಾಸವಿಲ್ಲವೇ? ಏಕೆ ಇಷ್ಟೊಂದು ಭಯ? ಏನೆಂದು ವಿಶ್ವಾಸ ಇಡಬೇಕು ಹಾಗಾದರೆ ನಾವು? ಪುನರುತ್ಥಾನ ಅವರಾಗಿದ್ದಾರೆ, ಜೀವ ಅವರಾಗಿದ್ದಾರೆ. ಯೇಸು ಮರಣ ಅಲ್ಲ, ಯೇಸು ಜೀವವಾಗಿದ್ದಾರೆ. ಹೀ ಈಸ್ ಲೈಫ್, ಹೀ ಈಸ್ ದ ರೆಸರೆಕ್ಷನ್. ಅವರೇ ಪುನರುತ್ಥಾನ, ಅವರೇ ಜೀವ. ಮುಂದೆ ವಾಕ್ಯ ಹೇಳುತ್ತೆ, ನನ್ನಲ್ಲಿ ವಿಶ್ವಾಸ ಇಟ್ಟವನು, ನನ್ನಲ್ಲಿ ವಿಶ್ವಾಸ ಇಟ್ಟವನು. ಮತ್ತೆ ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಳ್ತೀರಾ? ಸತ್ತೋಗ್ಬಿಡ್ತೀವಿ ಅಂತ. ಸತ್ತೋಗ್ತೀವಿ ಬ್ರದರ್, ಪ್ರೇಯರ್ ಮಾಡ್ಕೊಳ್ಳಿ. ಕಾಯಿಲೆ ಬಂದರೆ ಭಯ, ಏನಾದರೂ ಮಳೆ ಬಂದರೆ ಭಯ, ಸಿಡ್ಲು ಬಂದರೆ ಭಯ, ಎಲ್ಲದಕ್ಕಿಂತ ಭಯ ನಮಗೆ ಶುಭ ಸಂದೇಶ ಹೇಳಲಿಕ್ಕೆ ಭಯ. ಹುಟ್ಟು ಕ್ರಿಸ್ತನ ಬಗ್ಗೆ ಹೇಳಲಿಕ್ಕೆ ಭಯ. ಪಕ್ಕದ ಮನೆಯವ್ರ ಬಗ್ಗೆ ಹೇಳಲಿಕ್ಕೆ ಭಯನೂ ಇಲ್ಲ, ನಾಚಿಕೆನೂ ಇಲ್ಲ. ನಾಚಿಕೆ, ಮಾನ ಮರ್ಯಾದೆ ಎಲ್ಲ ಬಿಟ್ಬಿಡ್ತೀವಿ ಅಲ್ಲಿ. ಭಯ ಇಲ್ಲ. ಪಕ್ಕದ ಮನೇಲಿ ಯಾರು ಬಂದರು, ಎಷ್ಟು ಗಂಟೆಗೆ ಬಂದರು, ಯಾಕೆ ಬಂದರು, ಡೀಟೇಲ್ ಗೊತ್ತು. ಯಾರಿಗೆ? ಈ ಹೆಂಗಸಿಗೆ. ಬೈಬಲಲ್ಲಿ ಏನೂ ಗೊತ್ತಿಲ್ಲ, ನಮಗೇನು ಗೊತ್ತಾಗಲ್ಲ ಬ್ರದರ್. ಮತ್ತು ಹುಟ್ಟು ಕ್ರಿಶ್ಚಿಯನ್ ಚರ್ಚಲ್ಲಿರ್ತಾರೆ ಡೈಲಿ. ಏನು ಪ್ರಯೋಜನ? ವಿಶ್ವಾಸ ಇಲ್ಲದ ಒಂದು ದುಷ್ಟ ಪೀಳಿಗೆ ಇವತ್ತು ನಮಗೆ ಈ ಪ್ರಪಂಚದಲ್ಲಿ ಕ್ರೈಸ್ತ ಸಭೆಗಳಲ್ಲಿ ನೋಡಲಿಕ್ಕೆ ಸಾಧ್ಯ ಆಗುತ್ತೆ. ವಿಶ್ವಾಸ ಇಲ್ಲದ ದುಷ್ಟ ಪೀಳಿಗೆ ಅಂದರೆ ಇದೇನೆ. ವಿಶ್ವಾಸ ಇರೋರ ಥರ, ಕ್ರಿಶ್ಚಿಯನ್ಸ್ ಥರ ಬಾಹ್ಯವಾಗಿ ಎಲ್ಲ ಆಚರಣೆ ಮಾಡ್ತೀವಿ, ಒಳಗಡೆ ವಿಶ್ವಾಸ ಇಲ್ಲ. ಒಳಗಡೆ ಬರೀ ಭಯ. ನಾಳೆ ಏನಾಗುತ್ತೋ ಏನೋ, ನಮ್ಮ ಫ್ಯೂಚರ್ಗೇನು, ನಮ್ಮ ಮಕ್ಕಳ ಫ್ಯೂಚರ್ಗೇನು. ಏನು ಫ್ಯೂಚರ್? ವಿಶ್ವಾಸಿಗೆ ಫ್ಯೂಚರ್ ಏನಿದೆ? ಯೇಸು ಕ್ರಿಸ್ತರಲ್ಲಿ ನೀನು ಬಂದ ಮೇಲೆ ನಿನಗೆ ಇರೋದೇನು ಗೊತ್ತಾ? ಲೈಫ್ ಆ್ಯಂಡ್ ರೆಸರೆಕ್ಷನ್. ಯಾಕೆ ಹೇಳುತ್ತೆ? ನನ್ನಲ್ಲಿ ವಿಶ್ವಾಸವಿಟ್ಟವನು ಸಾವಿಗೀಡಾದರೂ ಜೀವಿಸುವ ಪ್ರತಿಯೊಬ್ಬನು ನನ್ನಲ್ಲಿ ವಿಶ್ವಾಸ ಇಟ್ಟನೆಂದರೆ ಅವನೆಂದಿಗೂ ಸಾಯುವುದಿಲ್ಲ. ಸಾವು ಅಂದರೆ ಫಿಸಿಕಲ್ ಡೆತ್ ಬಗ್ಗೆ ಎಲ್ಲ ಹೇಳ್ತಾ ಇರೋದು, ಸ್ಪಿರಿಚುವಲ್ ಡೆತ್. ಹಾಗಾದರೆ ಅಂಥ ಒಂದು ಲೈಫ್ ಇದೆ, ಆ ಲೈಫ್ ಆಗಿದ್ದಾರೆ ಇಲ್ಲಿರೋದು ಅಂತ ಅವರಿಗೆ ಅರ್ಥ ಆಗಲಿಲ್ಲ ಅವತ್ತು. ಇವತ್ತು ನಾವು ಚರ್ಚಿಗೆ ಹೋಗ್ತೀವಿ, ಪರಮಪ್ರಸಾದ ಎಲ್ಲ ತಗೊಳ್ತೀರಾ? ಅದನ್ನು ಏನು ಅಂತ ನಂಬಿ ತಗೊಳ್ತೀವಿ? ಯೇಸು ಕ್ರಿಸ್ತನ ಶರೀರ ಮತ್ತು ರಕ್ತ ಎಂದು ವಿಶ್ವಾಸ ಇಟ್ಟು ಆಮೇನೆಂದು ಹೇಳಿ ನಾವು ಆ ರೊಟ್ಟಿ ಮತ್ತು ದ್ರಾಕ್ಷಾರಸವನ್ನು ತೆಗೆದುಕೊಳ್ತೀವಿ. ಅದು ಏನು? ಅದರ ಮುಖಾಂತರ ಏನು ಸಿಗುತ್ತೆ? ಲೈಫ್ ಆ್ಯಂಡ್ ರೆಸರೆಕ್ಷನ್, ಪುನರುತ್ಥಾನ ಮತ್ತು ಜೀವ ನಾನು ತೆಗೆದುಕೊಳ್ತಾ ಇದ್ದೇನೆ. ಆದುದರಿಂದ ನನಗೆ ಸಾವಿನ ಮೇಲೆ ಭಯವಿಲ್ಲ, ಸಾವಿಗೆ ಹೆದರೋದಿಲ್ಲ, ಲೋಕಕ್ಕೆ ಹೆದರೋದಿಲ್ಲ. ಏಕೆಂದರೆ ಇದರ ಮುಖಾಂತರವಾಗಿ ನಾನು ಕೂಡ ಪುನರುತ್ಥಾನ ಹೊಂದಿದ್ದೇನೆ, ಆ ನಿತ್ಯ ಜೀವ ಪಡ್ಕೊಂಡಿದ್ದೇನೆ ಎಂದು ನಾನೇನು ಮಾಡ್ತಾ ಇದ್ದೀನಿ? ಐ ಆಮ್ ಪ್ರೊಕ್ಲೈಮಿಂಗ್ ಮೈ ಫೇತ್ ಇನ್ ಲೈಫ್ ಆ್ಯಂಡ್ ರೆಸರೆಕ್ಷನ್. ಆಸ್ ಐ ರಿಸೀವಿಂಗ್ ದ ಬಾಡಿ ಆ್ಯಂಡ್ ಬ್ಲಡ್ ಆಫ್ ಜೀಸಸ್ ಕ್ರೈಸ್ಟ್, ಐ ಆಮ್ ಪ್ರೊಕ್ಲೈಮಿಂಗ್ ವಾಟ್? ಮೈ ರೆಸರೆಕ್ಷನ್ ಆ್ಯಂಡ್ ಮೈ ಲೈಫ್. ನನ್ನ ಪುನರುತ್ಥಾನ, ನನ್ನ ಜೀವ ಯೇಸು ಕ್ರಿಸ್ತನಲ್ಲಿ ಮರೆಯಾಗಿದೆ ಎಂದು ನಾನು ಪ್ರೊಕ್ಲೈಮ್ ಮಾಡ್ತಾ ಇದ್ದೇನೆ. ದ್ಯಾಟ್ ಈಸ್ ದ ಫೇತ್. ಆದರೆ ಇವತ್ತು ಯೇಸುವಿನ ಶರೀರ ರಕ್ತ ಸ್ವೀಕಾರ ಮಾಡುವ ಎಲ್ಲರಲ್ಲೂ ಗ್ಯಾರಂಟಿ ಬಂದಿದೆಯಾ? ಇದೇ ಗ್ಯಾರಂಟಿಯಲ್ಲಿ ಬದುಕ್ತಾ ಇದ್ದೀವಾ? ಇದೇ ಬೋಲ್ಡ್ನೆಸ್ಸಲ್ಲಿ ಬದುಕ್ತಾ ಇದ್ದೀವಾ? ಇದೇ ಸಂತೋಷದಲ್ಲಿ ಬದುಕ್ತಾ ಇದ್ದೀವಾ? ಅಥವಾ ಸಾಂಪ್ರದಾಯಿಕವಾಗಿ ಮಾತ್ರ ನಾವು ಬದುಕ್ತಾ ಇದ್ದೀವಾ? ಕಾರಣ ಏನು ಗೊತ್ತಾ? ನಮ್ಮ ಒಳಗಡೆ ಏನಿಲ್ಲ? ಈ ಫೇತ್ ಇಲ್ಲ. ಯೇಸು ಯಾರು ಎಂದು ನಮಗಿನ್ನೂ ಸರಿಯಾಗಿ ಅರ್ಥ ಆಗಿಲ್ಲ. ಆದರೆ ಇವತ್ತು ಅನೇಕ ಬೋಧನೆಗಳ ಮುಖಾಂತರ, ಬೋಧಕರುಗಳ ಮುಖಾಂತರ ತಪ್ಪಾದ ಯೇಸು ಪ್ರಚಾರ ಆಗ್ತಾ ಇದ್ದಾರೆ. ತಪ್ಪಾದ ಯೇಸು ಯಾರು? ರಾಂಗ್ ಜೀಸಸ್, ಫಾಲ್ಸ್ ಜೀಸಸ್, ಸುಳ್ಳು ಯೇಸು, ತಪ್ಪಾದ ಯೇಸು. ಯಾರು ಗೊತ್ತಾ? ನೀವೇನು ಆಸೆ ಪಟ್ಟಿದ್ದೀರೋ ಎಲ್ಲ ಮಾಡ್ತಾರೆ, ಆಯಿತಾ? ಜೀಸಸ್ ಅವರೇ ಸುಳ್ಳು, ಡೂಪ್ಲಿಕೇಟ್. ನೀವು ಆಸೆ ಪಟ್ಟಿದ್ದೆಲ್ಲ ಮಾಡೋದಾದರೆ ಜೀಸಸ್ಗೆ ಏನು ಮರ್ಯಾದೆ ಇದೆ, ಏನು ಬೆಲೆ ಇದೆ? ನೀವು ಆಸೆ ಪಟ್ಟಿದ್ದೆಲ್ಲ ಮಾಡೋರಲ್ಲ ಯೇಸು. ಅವರು ಏನು ಇಷ್ಟಪಟ್ಟಿದ್ದಾರೋ, ಏನು ಪ್ಲ್ಯಾನ್ ಮಾಡಿದಾರೋ ನಿಮ್ಮ ಬಗ್ಗೆ, ಅದನ್ನು ನೆರವೇರಿಸ್ತಾರೆ. ನಾವು ಆಸೆ ಪಟ್ಟಿದ್ದು ಮಾಡೋ ಜೀಸಸ್ ಅಲ್ಲ ರಿಯಲ್ ಜೀಸಸ್. ಆದರೆ ಇವತ್ತು ಎಲ್ಲ ಕಡೆ ಪ್ರಚಾರ ಆಗ್ತಾ ಇರೋದು ಯಾವ ಜೀಸಸ್? ಎಲ್ಲ ಹೆಚ್ಚು ಪ್ರಚಾರ ಆಗ್ತಾ ಇರೋದೇ ಡೂಪ್ಲಿಕೇಟ್ ಜೀಸಸ್, ಫಾಲ್ಸ್ ಜೀಸಸ್. ಅಂದರೆ ನಮಗೊಂದು ಆಸೆ ಇದೆ. ಫಾರ್ ಎಕ್ಸಾಂಪಲ್, ನಮಗೆ ಇಲ್ಲಿ ಒಂದು ಮನೆ ಕಟ್ಟಬೇಕು ಅಂತ ಒಂದು ಆಸೆ ಇದೆ, ಅದಕ್ಕೆ ಧ್ಯಾನಕ್ಕಾಗಿ ನಾವು ಬಂದಿದ್ದೇವೆ. ಪರವಾಗಿಲ್ಲ, ದೇವರು ದರ್ಶನದಲ್ಲಿ ತೋರಿಸ್ತಾ ಇದ್ದಾರೆ, 3 ಫ್ಲೋರ್ ಇರುವ ಮನೆ ಇನ್ನು 6 ತಿಂಗಳೊಳಗಡೆ ಆಗ್ತದೆ ಯೇಸು ಹೇಳ್ತಾ ಇದ್ದಾರೆ. ಅದು ಬೇರೆ ಜೀಸಸ್. ನಿನಗೆ ಮನೆಯೂ ಆಗುತ್ತೆ, ಆದರೆ ಅಲ್ಲಿ ಸಿಗಲ್ಲ ಮನೆ.
ನಾವು ನಂಬೋದೇನು ಜೀಸಸ್ ಕೊಟ್ಟರು ಅಂತ. ಜೀಸಸ್ ನಿನಗೆ ಅಲ್ಲಿ ಮನೆ ಕಟ್ಟಿ ಇಟ್ಕೊಂಡ ಮೇಲೆ ಇಲ್ಲಿ ಯಾಕೆ ಕೊಡ್ತಾರೆ? ಈ ಸುಟ್ಟೋಗೋ, ಈ ನಾಶವಾಗಿ ಹೋಗುವ ಈ ಭೂಮಿಯಲ್ಲಿ ಯಾಕೆ ಕೊಡ್ಲಿಕ್ಕೆ ಹೋಗ್ತಾರೆ? ಕೊಡ್ಲಿಕ್ಕೆ ಹೋಗಲ್ಲ. ಮತ್ತು ಅದು ಕೊಟ್ಟಿದ್ದು ಯಾರು? ಅದು ಕೊಟ್ಟಿದ್ದು ಇನ್ನೊಬ್ಬ. ಜೀಸಸ್ ಥರ ಮತ್ತೊಬ್ಬ ಡೂಪ್ಲಿಕೇಟ್ ಇದ್ದಾನೆ. ನಾವು ಅವನ್ನ ಹುಡ್ಕೊಂಡು ಓಡ್ತೀವಿ. 3 ದಿನ ಅಲ್ಲಿ ಕುತ್ಕೊಂಡು ಧ್ಯಾನ ಮಾಡಲಿಕ್ಕೆ, ಇಲ್ಲಿ ಧ್ಯಾನ ಮಾಡಲಿಕ್ಕೆ ಅಂತ ಓಡಿ ಓಡಿ ಕುತ್ಕೊಳ್ತೀವಿ, ಮೋಸ ಹೋಗ್ತಾ ಇದ್ದೀವಿ. ಪ್ರೀತಿಯ ಸಹೋದರ ಸಹೋದರರು, ಈ ವಿಶ್ವಾಸ ಅನ್ನೋದು ನಮಗೆ ಬೇಕು. ಇದು ಯಾರು ತಂದು ಕೊಡ್ತಾರೆ ಕೇಳಿದರೆ, ಗಾಸ್ಪೆಲ್, ಶುಭ ಸಂದೇಶ, ದೇವರ ವಾಕ್ಯ. ದೇವರ ವಾಕ್ಯ ಯಾಕೆ ಬೇಕಿವತ್ತು ಅಂದರೆ, ಎಷ್ಟು ಬೇಕು ಅಂದರೆ ಅದೇ ಬೇಕಾಗಿರೋದು ಇವತ್ತು. ಬೇರೆ ಎಲ್ಲ ನಮಗಿದೆ ಬಿಡಿ, ನಮಗೆ ಬೇರೆ ಎಲ್ಲ ಬೇಕಾದಷ್ಟು ಇದೆ. ನಮಗಿಲ್ಲದೆ ಇರೋದೇ ವಿಶ್ವಾಸ. ಇದನ್ನು ಡೆವಲಪ್ ಮಾಡ್ಕೋಬೇಕು, ಫೇತನ್ನು ಡೆವಲಪ್ ಮಾಡಬೇಕು. ಹೇಗೆ ಡೆವಲಪ್ ಮಾಡೋದು? ಥ್ರೂ ದ ವರ್ಡ್ ಆಫ್ ಗಾಡ್. ಇವತ್ತು ಮಕ್ಕಳು ಯಾಕೆ ದಾರಿ ತಪ್ಪಿ ಹೋಗಿದ್ದಾರೆ? ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳು ದಾರಿ ತಪ್ಪಿ ಹೋಗಿದ್ದರೆ, ಅವ್ರ ಜೀವನ ಹಾಳಾಗಿ ಹೋಗಿದ್ದರೆ, ಅದಕ್ಕೆ ಕಾರಣ ಏನು ಗೊತ್ತಾ? ನೀವು ಅವ್ರ ಶರೀರಕ್ಕೆ ಏನು ಬೇಕು ಎಲ್ಲ ಕೊಟ್ಟಿದ್ದೀರಿ, ಅವರ ಮನಸ್ಸಿಗೆ ಏನು ಇಚ್ಛೆನೋ ಅದೆಲ್ಲ ಕೊಟ್ಟಿದ್ದೀರಿ. ಅವರ ಆತ್ಮಕ್ಕೆ ಏನು ಬೇಕೋ ಅದು ಕೊಟ್ಟಿಲ್ಲ. ಅವರ ಆತ್ಮಕ್ಕೆ ಬೇಕಾಗಿರೋದು ಜೀಸಸ್ ಮಾತ್ರನೇ. ಅವರ ಆತ್ಮಕ್ಕೆ ಬೇಕಾಗಿರೋದು ವಿಶ್ವಾಸ, ಅವರ ಆತ್ಮಕ್ಕೆ ಬೇಕಾಗಿರೋದು ಪರಿಶುದ್ಧಾತ್ಮರು, ಅವರ ಆತ್ಮಕ್ಕೆ ಬೇಕಾಗಿರ್ತಕ್ಕಂಥದ್ದು ನಿತ್ಯ ಜೀವದ ನಿರೀಕ್ಷೆ. ಇದನ್ನು ಕೊಡೋದು ಹೇಗೆ ಅಂದರೆ ಥ್ರೂ ದ ವರ್ಡ್ ಆಫ್ ಗಾಡ್. ಥ್ರೂ ದ ವರ್ಡ್ ಆಫ್ ಗಾಡ್. ದೇವರ ವಾಕ್ಯವನ್ನು ಅವ್ರ ಜೊತೆಗೆ ನೀವು ಕೊಡುವಾಗ, ಹಂಚುವಾಗ, ನೀವು ಅವರಿಗೆ ಅವರ ಆತ್ಮಕ್ಕೆ ಬೇಕಾಗಿದ್ದನ್ನು ಕೊಡ್ತಾ ಇದ್ದೀರಿ. ನೀವು ಅವರಿಗೆ ಆತ್ಮಕ್ಕೆ ಬೇಕಾಗಿರುವುದನ್ನು ಕೊಡುವಾಗ ಆ ಮಕ್ಕಳು ದಾರಿ ತಪ್ಪಿ ಹೋಗಲ್ಲ. ಒಂದು ವೇಳೆ ತಪ್ಪಿ ಹೋಗ್ತಾ ಇದ್ದರೂ ಸರಿ ದಾರಿಗೆ ವಾಪಸ್ ಬರ್ತಾರೆ. ಆದರೆ ನಾವು ಕೊಡೋದೆಲ್ಲ ಜಂಕ್ ಫುಡ್ಡೇ, ಲೋಕಲ್ ಐಟಮ್ಸೇ, ಲೋಕದ ಐಟಮ್ಸ್. ಅದಕ್ಕೆ ಅವರು ಲೋಕದ ಹಿಂದೆ ಹೋಗಿದ್ದಾರೆ, ಪಿಶಾಚಿ ಹಿಂದೆ ಹೋಗಿದ್ದಾರೆ, ಜೀವನ ಹಾಳು ಮಾಡ್ಕೊಂಡಿದ್ದಾರೆ. ಕಾರಣ ಏನು ಗೊತ್ತಾ? ಅಪ್ಪ ಅಮ್ಮನಿಗೂ ವಿಶ್ವಾಸ ಇಲ್ಲ. ಅಪ್ಪ ಅಮ್ಮನಿಗೂ ಈ ಯೇಸು ಯಾರು ಅಂತ ಗೊತ್ತಿಲ್ಲ. ಈ ಯೇಸು ಡೂಪ್ಲಿಕೇಟ್ ಜೀಸಸ್ ಗೊತ್ತು. ಅಪ್ಪ ಅಮ್ಮ ಏನು ಹೇಳ್ಕೊಡ್ತಾರೆ ಗೊತ್ತಾ? ಈ ರೀತಿ ಎಕ್ಸಾಂಪಲ್, ನೋಡು ಮಗನೇ, ನಿನಗೆ ಜಾಬ್ ಬೇಕಲ್ವಾ, ಕಷ್ಟಪಡ್ತಾ ಇದೆಯಲ್ವಾ, ಅಥವಾ ಮದುವೆ ಆಗಬೇಕಲ್ವಾ? ನಿನಗೆ ಗೊತ್ತಾ, ನಾನು ಪ್ರೆಗ್ನೆಂಟ್ ಇದ್ದಾಗ ದೇವರ ಹತ್ರ ಬೇಡ್ಕೊಂಡೆ, ಯೇಸುವೆ ನನಗೆ ಗಂಡು ಮಗುನೇ ಕೊಡು ಅಂತ. ಯೇಸು ನನಗೇನು ಮಗು ಕೊಟ್ಟರು? ಗಂಡು ಮಗು ಕೊಟ್ಟರು. ಆಮೇಲೆ ನಿಮ್ಮಪ್ಪ ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತಾ ಇರುವಾಗ ನಾನು ಬೇಡ್ಕೊಂಡೆ, ನಮಗೊಂದು ಒಳ್ಳೆ ಹೆಚ್ಚು ಸ್ಯಾಲ್ರಿ ಬರುವ ಕೆಲಸ ಕೊಡಿ ದೇವರೇ ಅಂತ. ಯೇಸು ಸ್ವಾಮಿ ನಮಗೆ ಹೆಚ್ಚು ಸ್ಯಾಲ್ರಿ ಬರುವ ಕೆಲಸ ಕೊಟ್ಟರು. ಅದಕ್ಕೆ ಒಳ್ಳೆ ಮನೆ ಕಟ್ಟಲಿಕ್ಕಾಯಿತು, ಹೆಚ್ಚು ಸಂಪಾದನೆಯಿಂದ ಮನೆ ಚೆನ್ನಾಗಿ ಕಟ್ಟಲಿಕ್ಕಾಯಿತು. ಈಗ ನೀನೇನು ಮಾಡಬೇಕು ಗೊತ್ತಾ? ಆ ಜೀಸಸ್ ಹತ್ರ ಪ್ರಾರ್ಥನೆ ಮಾಡು. ಯಾವ ಜೀಸಸ್ ಹತ್ರ? ನನಗೆ ಗಂಡು ಮಗು ಕೊಟ್ಟ ಜೀಸಸ್, ನನಗೆ ಸ್ಯಾಲ್ರಿಯಲ್ಲಿ ಇನ್ಕ್ರಿಮೆಂಟ್ ಕೊಟ್ಟ ಜೀಸಸ್, ನನಗೆ ಮನೆ ಕಟ್ಟಿ ಕೊಟ್ಟ ಜೀಸಸ್, ನಿನಗೂ ಒಂದು ಒಳ್ಳೆ ಹೆಂಡ್ತಿನ ಕೊಡ್ತಾರೆ ಕಣೋ, ನಿನಗೂ ಒಂದು ಒಳ್ಳೆ ಜಾಬ್ ಕೊಟ್ಟೇ ಕೊಡ್ತಾರೆ. ಆ ಜೀಸಸ್ ಹತ್ರ ಪ್ರಾರ್ಥನೆ ಮಾಡು. ನೀವು ಯಾವ ಜೀಸಸ್ನ ಅವನಿಗೆ ಪರಿಚಯ ಮಾಡಿಸ್ಕೊಡ್ತಾ ಇದ್ದೀರಿ? ಇಂಡೈರೆಕ್ಟ್ಲಿ ನೀವು ಪಿಶಾಚಿಯನ್ನು ಇಂಟ್ರೊಡ್ಯೂಸ್ ಮಾಡಿಕೊಡ್ತಾ ಇದ್ದೀರಿ. ದ ಲಾರ್ಡ್ ಆಫ್ ದಿಸ್ ವರ್ಲ್ಡ್, ಇಹಲೋಕದ ಅಧಿಪತಿಯಾದ ಪಿಶಾಚಿ, ಅವನು ಯೇಸು ಹೇಳ್ತಾನೆ, ನೋಡು ಇದೆಲ್ಲ ನೋಡು, ಇದೆಲ್ಲ ನನ್ನ ಅಧೀನದಲ್ಲಿದೆ. ಆಲ್ ದೀಸ್ ಥಿಂಗ್ಸ್ ಆರ್ ಇನ್ ಮೈ ಕಂಟ್ರೋಲ್. ಅಡ್ಡ ಬಿದ್ದರೆ ನಿನಗೆ. ಯೇಸು ಹೋಗಲ್ಲ ಅಂದರು. ಯಾವ ಜೀಸಸ್ನ ನೀವು ಪರಿಚಯ ಮಾಡಿಸ್ಕೊಡ್ತಾ ಇದ್ದೀರಿ? ಇನ್ನು ಬೇರೆ ರೀತಿ ನಿಮ್ಮದು ಮೆಥಡ್ ಇದೆ. ನಾವು ನೋಡಿ ಇದಕ್ಕೋಸ್ಕರ 3 ಗಂಟೆಗೆ ಹೇಳ್ತಾ ಇದ್ವಿ. 3 ಗಂಟೆಗೆ ಎದ್ದು ನಿದ್ರೆ ಸ್ಯಾಕ್ರಿಫೈಸ್ ಮಾಡಿ, ಪ್ರಾರ್ಥನೆ ಎಲ್ಲ ಮಾಡಿ, ಬೈಬಲೆಲ್ಲ ಓದಿ, ಆಮೇಲೆ ಚರ್ಚಲ್ಲಿ ಹೋಗಿ ಅಲ್ಲೂ ಸ್ವಲ್ಪ ಹೊತ್ತು ಕೂತ್ಕೊಂಡು ನಿದ್ದೆ ಹೊಡೆದು ಆಮೇಲೆ ಬಂದು ಆಮೇಲೆ ಕೆಲಸಕ್ಕೆ ಹೋಗ್ತಾ ಇದ್ವಿ. ನೀನು ಅದನ್ನು ಮಾಡು, ನಿಂಗೂ ಆಗುತ್ತೆ. ಎಷ್ಟು ಕಷ್ಟ ಅಲ್ವಾ? ದೇವ್ರನ್ನೇ ಒಂಥರ ಮಂತ್ರವಾದಿ ಥರ ಮಾಡಿಬಿಟ್ಟಿದ್ದೀವಿ ನಾವು. ಆಮೇಲೆ ನಾವು ಕ್ರಿಶ್ಚಿಯನ್ಸ್. ಯಾಕೆ ನಾವು ಆ ರೀತಿ ಹೋಗ್ತಾ ಇದ್ದೀವಿ ಅಂದರೆ, ನಮಗೆ ಈ ಬೈಬಲಲ್ಲಿ ಇರ್ತಕ್ಕಂಥ ನಿತ್ಯ ಜೀವವಾಗಿರ್ತಕ್ಕಂತಹ ಪುನರುತ್ಥಾನವು ಜೀವವು ನಾನೇ ಎಂದು ನುಡಿದಂಥ ಜೀವಂತ ದೇವರ ಪುತ್ರನಾದ ಜೀವಿಸುವ ದೇವರಾಗಿರ್ತಕ್ಕಂಥ ಯೇಸು ಕ್ರಿಸ್ತರು ನಮಗೆ ಪರಿಚಯ ಇಲ್ಲ. ನಮಗೆ ಪರಿಚಯ ಇರೋದು ಪೂರ್ತಿ ಅದ್ಭುತ ಮಾಡುವ ಜೀಸಸ್ಸೇ. ಕಾನಾವೂರಿನ ಮದುವೆಯಲ್ಲಿ ನೀರು ದ್ರಾಕ್ಷಾರಸ ಮಾಡಿದ್ರಲ್ವ, ಆ ಜೀಸಸ್ ಮಾತ್ರ ನಮಗೆ ಗೊತ್ತು. ಏನು ಪ್ರಯೋಜನ ಅದರಿಂದ? ನೀರು ದ್ರಾಕ್ಷಾರಸ ಮಾಡಿಕೊಂಡ್ರೆ ಏನು ಪ್ರಯೋಜನ? ಏನೂ ಸಿಗಲ್ಲ. ಆದರೆ ಅದರ ಅರ್ಥ ಬೇರೆ ಇದೆ.
ನಮಗೆ ಕಾಣಿಸ್ತಾ ಇರೋದು ಬಾಹ್ಯವಾಗಿ ಯೇಸು ಮಾಡಿದ ಈ ಕಾರ್ಯಗಳು ಮಾತ್ರ ಕಾಣ್ತಾ ಇದೆ. ಅದರ ಆಂತರಿಕವಾದ ಅರ್ಥ, ಅದರ ಆತ್ಮಿಕವಾದ ಸ್ಪಿರಿಚುವಲ್ ಮೀನಿಂಗ್ ನೋಡಿ. ಯೇಸು ಕ್ರಿಸ್ತರು ಏನೆಲ್ಲ ಅದ್ಭುತಗಳನ್ನ ಮಾಡಿದಾರೋ ಎಲ್ಲ ಅದ್ಭುತಗಳಿಗೂ ಸ್ಪಿರಿಚುವಲ್ ಆಗಿ ಒಂದು ಮೀನಿಂಗ್ ಇದೆ. ಅದು ನಮಗೆ ಗೊತ್ತಾಗಬೇಕು. ಯೇಸು ಕ್ರಿಸ್ತರಿಗೆ ಮಾಡಿದ ಪ್ರತಿಯೊಂದು ಅದ್ಭುತಕ್ಕೂ ಒಂದು ಸ್ಪಿರಿಚುವಲ್ ಮೀನಿಂಗ್ ಇದೆ. ಆ ಸ್ಪಿರಿಚುವಲ್ ಮೀನಿಂಗ್ ಇರತಕ್ಕಂಥ ಕೆಲವೊಂದು ಅದ್ಭುತಗಳನ್ನು ಯೋವಾನ ಬರೆದಾರಲ್ಲ ಶುಭ ಸಂದೇಶ, ಅವರು ಯೇಸು ಮಾಡಿದ ಅದ್ಭುತಗಳಲ್ಲಿ ಕೆಲವೊಂದನ್ನು ಮಾತ್ರ ಎತ್ಕೊಂಡು ಅದನ್ನು ಸೈನ್ಸ್ ಅಂತ ಹೇಳ್ತಾರೆ, ಸಂಕೇತಗಳು. ಇದು ಮೊದಲನೆಯ ಸಂಕೇತ, ಫಸ್ಟ್ ಸೈನ್ ಅಂತ ಹೇಳ್ತಾರೆ. ಮಿರಕಲ್ ಅಂತ ಹೇಳಲ್ಲ, ಸೈನ್ ಅಂತ ಹೇಳ್ತಾರೆ. ಯಾಕೆ ಅಂದರೆ ಪ್ರತಿಯೊಂದು ಅದ್ಭುತಕ್ಕೂ ಆತ್ಮಿಕವಾದ ಒಂದು ಅರ್ಥ ಇದೆ. ಅದು ಅರ್ಥ ಮಾಡಿಸ್ಕೊಡ್ಲಿಕ್ಕೋಸ್ಕರನೇ ಅವರು ಕೆಲವೊಂದನ್ನು ಸೆಲೆಕ್ಟ್ ಮಾಡಿ ಅವರ ಶುಭ ಸಂದೇಶದಲ್ಲಿ ಗಾಸ್ಪೆಲ್ ಆಫ್ ಜಾನ್ನಲ್ಲಿ ಅವರು ಬರೆದಿದ್ದಾರೆ. ಆದರೆ ನಾವು ಯೇಸು ಇದು ಮಾಡಿದ್ದಾರೆ, ನನಗೂ ಮಾಡ್ತಾರೆ ಅಂತ ಸತ್ತೇ ಹೋಗ್ಬಿಡ್ತೀವಿ. ಆ ಥರ ಅಲ್ಲ, ಅದಕ್ಕೊಂದು ಅರ್ಥ ಇದೆ. ಈಗ ಯೇಸು ಕ್ರಿಸ್ತರು ಅಲ್ಲಿ ಗಾಳಿಯನ್ನು ಸರೋವರವನ್ನು ಶಾಂತವಾಗಿಸಿದರು. ಏನು ಅರ್ಥ ಕೇಳಿದರೆ ಒಂದು ಅರ್ಥ ನಮಗೆ ಗೊತ್ತಾಗುತ್ತೆ. ಯೇಸು ಸೃಷ್ಟಿಕರ್ತ ದೇವರು, ಗಾಳಿಯ ಮೇಲೂ ಸರೋವರದ ಮೇಲೂ ಅಧಿಕಾರ ಉಳ್ಳಾತನು ಈ ಯೇಸು ಕ್ರಿಸ್ತನು ಎಂದು ನಾವು ನಂಬಬೇಕು. ಆತನು ದೇವರು ಎಂದು ಎಲ್ಲೂ ಹೇಳ್ಕೊಳ್ಳಿಲ್ಲ, ಆದರೂ ಕೂಡ ಆತನು ದೇವರು ಆಗಿದ್ದಾನೆ ಎಂದು ನಾವು ಇವತ್ತು ನಂಬಲಿಕ್ಕೆ ಯೇಸು ಅದನ್ನು ಮಾಡಿದರು. ಅವತ್ತು ಯೇಸು ಅಲ್ಲೂ ಮುಳುಗಿ ಸತ್ತೋಗ್ಬಿಟ್ಟಿದ್ರೆ ಅಲ್ವಾ, ನಾವು ಯಾರೂ ನಂಬ್ತಾ ಇರಲಿಲ್ಲ. ಆದರೆ ಯೇಸು ಏನು ಹೇಳಿದರು? ಎದ್ದು ನಿಂತ್ಕೊಂಡು ಶಾಂತವಾಗು, ಬಿ ಸ್ಟಿಲ್ ಅಂತ ಹೇಳಿದರು, ಮೊರೆಯಬೇಡ ಅಂತ ಹೇಳಿದರು. ತಕ್ಷಣ ಕಾಮ್ ಆಯಿತು. ಆಗ ಶಿಷ್ಯರು, ಇವನು ಯಾರಪ್ಪ, ಇಷ್ಟೊಂದು ತನಕ ಮಲ್ಕೊಂಡಿದ್ದವನು ಎತ್ತು ಬಿಟ್ಟು ಬಿ ಸ್ಟಿಲ್ ಅಂತ ಇದು ಹೇಳುವಾಗ ಇದು ಶಾಂತ ಆಗ್ತಾ ಇದೆ. ಓನ್ಲಿ ಕ್ರಿಯೇಟರ್ ಕ್ಯಾನ್ ಡೂ ದಿಸ್. ಸೃಷ್ಟಿ ಮಾಡಿದ ಸೃಷ್ಟಿಕರ್ತನಿಗೆ ಮಾತ್ರನೇ ಸೃಷ್ಟಿ ಮೇಲೊಂದು ಕಂಟ್ರೋಲ್ ಇರುತ್ತೆ. ಹಾಗಾದರೆ ಹಿ ಮಸ್ಟ್ ಬಿ ದ ಕ್ರಿಯೇಟರ್. ಆ ಶುಭ ಸಂದೇಶ ಬರೆದವನಿಗೆ ಏನು ತಿಳಿಸ್ಬೇಕಾಗಿತ್ತು ನನಗೂ ನಿಮಗೂ ಅಂದರೆ, ಜೀಸಸ್ ಇಸ್ ನಾಟ್ ಓನ್ಲಿ ದ ಸನ್ ಆಫ್ ಮ್ಯಾನ್, ಈಸ್ ನಾಟ್ ಓನ್ಲಿ ದ ಸನ್ ಆಫ್ ಗಾಡ್, ಹಿ ಇಸ್ ದ ಕ್ರಿಯೇಟರ್ ಆಫ್ ಎವ್ರಿಥಿಂಗ್, ಹಿ ಇಸ್ ಅ ಕ್ರಿಯೇಟರ್ ಆಲ್ಸೋ. ಇದು ನಮ್ಗೆ ಅರ್ಥ ಆಗಬೇಕಾಗಿತ್ತು. ನಾವು ಬರೀ ಯೇಸು ಗಾಳಿ ಶಾಂತ ಮಾಡಿದ್ದಾರೆ, ನಮ್ಮ ಮನೇಲಿ ಗಾಳಿ ಬಂದಾಗ ಗಾಳಿ ಶಾಂತ ಆಗಲಿ ಅಂದರೆ ಗಾಳಿ ಮನೇನ ಹೊತ್ಕೊಂಡು ಹೋಗುತ್ತೆ. ಅದೆಲ್ಲ ನಮ್ಗೆ ಅರ್ಥ. ಯೇಸು ದೇವರು, ಈಸ್ ಅ ಕ್ರಿಯೇಟರ್, ಹಿ ಹ್ಯಾಸ್ ಪವರ್ ಓವರ್ ಕ್ರಿಯೇಷನ್. ಸೃಷ್ಟಿಯ ಮೇಲೆ ಆತನಿಗೆ ಅಧಿಕಾರ ಇದೆ. ಆತ ಸೃಷ್ಟಿಕರ್ತ ದೇವರು ಅಂತ ನೀವು ತಿಳ್ಕೊಂಡಾಗ ಏನೋ ಮನುಷ್ಯ ಅಲ್ಲ, ಆದರೆ ಮನುಷ್ಯನಾಗಿ ಬಂದರು, ಅದಕ್ಕೊಂದು ಪರ್ಪಸ್ ಇತ್ತು. ಇದು ಅರ್ಥ ಆಗಲಿಕ್ಕೆ ಅದು ಅವರು ಮಾಡಿದರು, ಅದ್ಭುತ ಮಾಡಿದ್ದು. ಶಿಷ್ಯರಿಗೆ ಆದರೂ ಅರ್ಥ ಆಗಿಲ್ಲ ಬಿಡಿ. ಶಿಷ್ಯರಿಗೆ ಅರ್ಥ ಆಯ್ತಾ? ಅರ್ಥ ಆಗಿಲ್ಲ. ಶಿಷ್ಯರಿಗೆ ಅರ್ಥ ಆಗಿದ್ದು ಯಾವಾಗ ಗೊತ್ತಾ? ಪರಿಶುದ್ಧಾತ್ಮರು ಅವರು ಒಳಗಡೆ ಬಂದ ಮೇಲೆ, ಆ ಪವಿತ್ರಾತ್ಮನ ಅಭಿಷೇಕ, ಆ ಶಕ್ತಿ ಅವರಲ್ಲಿ ತುಂಬಲ್ಪಟ್ಟ ನಂತರ ಯೇಸುವಿನ ಕಾರ್ಯಗಳು, ಯೇಸುವಿನ ಬೋಧನೆಗಳು ಅವರಿಗೆ ಅರ್ಥ ಆಯಿತು. ಅಲ್ಲಿವರೆಗೂ ಅವರಿಗೆ ಯಾವುದೋ ಕತೆ ಕೇಳ್ದಂಗೆ ಆಯಿತು. ಯಾವುದೋ ಒಂದು ಕೆಲವು ಮೂವಿ ನೋಡಿದಾಗ, ಈ 3D ಮೂವಿ ಎಲ್ಲ ನೋಡುವಾಗ ಒಂದು ಕನ್ನಡಕ ಕೊಡ್ತಾರೆ, ಗ್ಲಾಸ್ ಕೊಡ್ತಾರಾ? ಅದನ್ನು ಹಾಕ್ಕೊಂಡು ನಾವು ಹಿಂಗೆ ಕೂತ್ಕೊಳ್ತೀವಿ. ಅದು ಹಾಕ್ಕೊಂಡು ಕೂತ್ಕೊಂಡಾಗ ನಾವು ಅದರೊಳಗಡೆ ಹೋದಾಗ ಅನಿಸುತ್ತೆ 3D ಅಲ್ವಾ? ಥಿಯೇಟ್ರಿಂದ ಹೊರಗೆ ಬಂದಮೇಲೆ ನಾವು ಎಲ್ಲೋ ಬಂದಿದ್ದೀವಿ ಅನಿಸುತ್ತೆ. ಇಷ್ಟು ತನಕ ಎಲ್ಲೋ ಇದ್ವಲ್ಲ. ಈ ಶಿಷ್ಯರಿಗೆ ಹಾಗೆ ಈ 3.5 ವರ್ಷ ಯೇಸು ಕ್ರಿಸ್ತರ ಜೊತೆಯಲ್ಲಿ 3D ಮೂವಿ ನೋಡ್ದಂಗೆ ಆಯ್ತು ಅವರಿಗೆ. ಯೇಸು ಸ್ವಾಮಿ ಹೋಗಿದ್ದೆ ಹೊರಗಡೆ ಪ್ರಪಂಚಕ್ಕೆ ಬಂದ್ರಲ್ಲ, ಫುಲ್ ಭಯ ಶುರು ಆಯಿತು. ಬಾಗಿಲು ಹಾಕೊಂಡು ಕೂತ್ಕೊಂಡ್ರು, ಯಾರು ಹೊರಗೆ ಹೋಗ್ತಾ ಇಲ್ಲ, ಪ್ಯಾನಿಕ್ ಆಗಿಬಿಟ್ಟಿದ್ದಾರೆ. ಸ್ವಲ್ಪ ದಿವಸ ಆದಮೇಲೆ ಪೇತ್ರ ನಿಧಾನ ಹಸುವಾದಾಗ ಅಂದ, ನಾನು ಮೀನು ಹಿಡಿಲಿಕ್ಕೆ ಹೋಗ್ತೀನಿ, ಇಲ್ಲ ಅಂದ್ರೆ ನನ್ನ ಕತೆ ಅಷ್ಟೇ ಅಂತ. ಜೊತೆಲಿ ಇವರು ಬಂದರು. ಯಾವಾಗ ಹೋಲಿ ಸ್ಪಿರಿಟ್ ಅವ್ರ ಒಳಗಡೆ ಬಂದರೋ, ಅವರಿಗೆ ಅವ್ರು ನೋಡಿದ ಮೂವಿದೆಲ್ಲ ರಿಯಾಲಿಟಿನ ತೋರಿಸ್ಕೊಟ್ರು. ಸೊ ರಿಯಾಲಿಟಿ ಏನು? ಯೇಸು ಯಾರು, ಯೇಸು ಯಾರು, ಯಾಕೆ ನಿನ್ನನ್ನು ಕರೆದಿದ್ದಾರೆ, ವಾಟ್ ಈಸ್ ದ ಪರ್ಪಸ್ ಆಫ್ ಯುವರ್ ಲೈಫ್, ವಾಟ್ ಈಸ್ ಯುವರ್ ಕಾಲಿಂಗ್, ನಿನ್ನ ಕರೆ ಏನು, ನಿನ್ನ ಜೀವನದ ಉದ್ದೇಶ ಏನು, ಜೀಸಸ್ ಯಾರು, ಪ್ರತಿಯೊಂದು ಹೋಲಿ ಸ್ಪಿರಿಟ್ ಅವರಿಗೆ ರಿವೀಲ್ ಮಾಡಿಕೊಟ್ರು. ಆಗ ಅವರಿಗೆಲ್ಲ ಮೂವಿದೆಲ್ಲ ಅರ್ಥ ಆಗ್ಲಿಕ್ಕೆ ಶುರುವಾಯಿತು. ಯೇಸುವಿನ ಬೋಧನೆ ಆಗ ಅರ್ಥ ಆಯ್ತು ಅವರಿಗೆ. ಯೇಸು ಯಾಕೆ ಹೀಗೆ ಮಾಡಿದರು, ಏನು ಮಾಡಿದರು, ಪ್ರತಿಯೊಂದು ಆಗ ಅವರಿಗೆ ಟಕ 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 ಎಲ್ಲ ಫ್ಲ್ಯಾಶ್ ಆಯಿತು. ನಿಮಗೆ ಯಾವುದಾದ್ರೂ ಫ್ಲ್ಯಾಶ್ ಆಗ್ತಾಯಿದೆಯಾ? ಆ ಥರ ಹೇಳಿದಾಗ ಫ್ಲ್ಯಾಶ್ ಆಗುತ್ತೆ ಅಲ್ವಾ? ಮನೆಗೆ ಹೋದ್ಮೇಲೆ ಹೋಗುತ್ತೆ, ಬೇರೆಯೇ ಫ್ಲ್ಯಾಶ್ ಆಗುತ್ತೆ.
ಸೊ ಇದಾಗದಿದ್ರೆ ನಿಮ್ಮ ಜೀವನ ವೇಸ್ಟ್ ಅಂತಲೇ ತಿಳ್ಕೊಳ್ಳಿ. ಏನು ಪ್ರಯೋಜನ ಇಲ್ಲ, ಸುಮ್ಮನೆ ಬದುಕಿದ್ದೀರಿ ಅಷ್ಟೇ. ಸುಮ್ಮನೆ ಆ ಚರ್ಚಲ್ಲಿ ಈ ಚರ್ಚಲ್ಲಿ ಮೆಂಬರ್ಶಿಪ್ಪು, ಸತ್ತಾಗ ಒಂದು ಸಮಾಧಿ ಒಂದು ಸಿಗುತ್ತೆ ಅಷ್ಟೇ. ಸ್ವರ್ಗ ಸಿಗುತ್ತೋ ಗೊತ್ತಿಲ್ಲ ನನಗೆ, ಸಮಾಧಿ ಸಿಗ್ಬೋದು ಇಲ್ಲೆಲ್ಲಾದರೂ ಸತ್ತರೆ ಲೋಕಲಲ್ಲಿ. ಇಸ್ರಾಯೇಲ್ಗೆ ಹೋಗಿ ಅಲ್ಲಿ ಬಾಂಬ್ ಗಿಮ್ ಹಾಕಿ ಸತ್ತಿದ್ರೆ ಅದು ಇಲ್ಲ, ಸಮಾಧಿನೂ ಹೋಯಿತು. ಅವರು ತುಂಬ ಟೆನ್ಷನ್ನಲ್ಲಿದ್ದಾರೆ. ಮಕ್ಕಳು ಯಾರು ಇದ್ದಾರಾ ಇಸ್ರಾಯೇಲಲ್ಲಿ? ಅವ್ರ ಮಕ್ಕ ಇದ್ದಾನೆ, ಎಲ್ಲಿದ್ದಾನೆ? ಸೌದಿ. ಹಾಂ, ಆಗಲಿ. ಸೌದಿ ಅಂದರೆ ಕಟ್ಟಿಗೆಗೂ ಸೌದಿ ಅಂತಾರಲ್ಲ, ಅದರ ಬಗ್ಗೆ ನಾನೇನು ಹೇಳಲ್ಲ ಈಗ. ಕೊನೆಗೆ ಸೌದಿ ಅವ್ರಿಗೆ ಬೇಜಾರಾಗೋದು ಬೇಡ, ಸೌದೇನೇ ಮಾಡಿ ನೋಡಿ. ಅದು ದಿ ಅಂತ ಒಪ್ಕೊಳ್ತಾ ಇಲ್ಲ, ದೇ. ಬೇರೆ ಎಲ್ಲ ನಾವು ಹೆಚ್ಚು ಕಡಿಮೆ ಆದರೂ ಪರವಾಗಿಲ್ಲ. ನಮ್ಮದು ವಿಷಯ ಬಂದಾಗ, ಪರ್ಸ್ನಲ್ ಬಂದಾಗ ನಾವು ಭಾಳ ಸೀರಿಯಸ್ ಆಗಿಬಿಡ್ತೀವಿ. ದೇವ್ರ ವಿಷಯ ಬಂದರೆ ದೇವ್ರು ಅಡ್ಜಸ್ಟ್ ಮಾಡ್ಕೊಳ್ತಾರೆ ಅಲ್ವಾ? ನಮ್ಮ ಹೆಂಡತಿ ಮಕ್ಕಳ ವಿಷಯ ಬಂದಾಗ ನಾವು ಭಾಳ ಸೀರಿಯಸ್. ದೇವ್ರ ವಿಷಯ ಬಂದಾಗ ದೇವರು ಸರ್ವಶಕ್ತರು, ಅವರೆಲ್ಲ ನೋಡ್ಕೊಳ್ತಾರೆ. ಅಂದರೆ ನಮ್ಗೆ ಅಷ್ಟೇ ಇರೋದು ಪ್ರೀತಿ ದೇವ್ರ ಮೇಲೆ, ಯೇಸು ಕ್ರಿಸ್ತರ ಮೇಲೆ ಅಷ್ಟೇ ಪ್ರೀತಿ. ನಮಗೆ ವಿಶ್ವಾಸ ಇಲ್ಲ. ಈ ವಿಶ್ವಾಸ ಬರಬೇಕಾದ್ರೆ ನಮ್ಮೊಳಗಡೆ ಯೇಸು ಕಳಿಸಿಕೊಟ್ಟ ಆ ಪರಿಶುದ್ಧಾತ್ಮರು ಬರಬೇಕು. ಇನ್ಯಾವುದೋ ಪರಿಶುದ್ಧಾತ್ಮ ಬಂದು ಸಿಗೋದಿಲ್ಲ. ಟ್ರೂ ಹೋಲಿ ಸ್ಪಿರಿಟ್ ಬಂದು ಆ ಹೋಲಿ ಸ್ಪಿರಿಟಿಂದ ಬಾರ್ನ್ ಅಗೇನ್ ಆಗಬೇಕು. ಪವಿತ್ರ ಆತ್ಮ ನನ್ನಲ್ಲಿ ಬಂದು ಆತ್ಮನ ಮುಖಾಂತರವಾಗಿ ನಾನು ಹೊಸದಾಗಿ ಹುಟ್ಟಿದಾಗ ಖಂಡಿತವಾಗಲೂ ನಮಗೆ ವಾಕ್ಯ ಅರ್ಥ ಆಗಲಿಕ್ಕೆ ಪ್ರಾರಂಭ ಆಗುತ್ತೆ. ಎಲ್ಲ ಅರ್ಥ ಆಗಿಬಿಡುತ್ತೆ ಅಂತಲ್ಲ, ನಮಗೆ ಅರ್ಥ ಆಗಲಿಕ್ಕೆ ವಿ ವಿಲ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ದ ವರ್ಡ್ ಆಫ್ ಗಾಡ್ ವೆನ್ ವಿ ಆರ್ ಬಾರ್ನ್ ಅಗೇನ್. ಆಫ್ಟರ್ ಬಿಕಮಿಂಗ್ ಬಾರ್ನ್ ಅಗೇನ್ ವಿ ವಿಲ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ದ ಮೀನಿಂಗ್ ಆಫ್ ದ ವರ್ಡ್ ಆಫ್ ಗಾಡ್, ವಾಟ್ ಈಸ್ ರಿಟನ್ ಇನ್ ದ ಬೈಬಲ್. ಬೈಬಲ್ನಲ್ಲಿ ಬರೆದಿದ್ದು ನಮಗೆ ಅರ್ಥ ಆಗುತ್ತೆ. ಹೇಗೆ ಅರ್ಥ ಆಗುತ್ತೆ? 2-3 ರೀತಿಯಲ್ಲಿ ಅರ್ಥ ಆಗುತ್ತೆ. ಒಂದು, ನಾವು ಓದುವಾಗ ನೇರವಾಗಿ ಅರ್ಥ ಆಗುತ್ತೆ. ಇನ್ನೊಂದು, ಪರಿಶುದ್ಧಾತ್ಮರು ನಮ್ಮ ಮೈಂಡಲ್ಲಿ ನೇರವಾಗಿ ಪ್ರಕಟಣೆಯಾಗಿ ಕೊಟ್ಟು ಅರ್ಥ ಮಾಡಿಸ್ತಾರೆ. ಮೂರನೇದಾಗಿ, ಬೋಧನೆ ಮಾಡುವಾಗ ಅರ್ಥ ಆಗುತ್ತೆ. ಈಗ ನಾನು ಬೋಧನೆ ಮಾಡ್ತಾ ಇದ್ದೀನಿ, ನಿಮ್ಮಲ್ಲಿ ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಇದೆ? ಕೈ ಎತ್ತೋದು ಬೇಡ. ಅರ್ಥ ಆಗ್ತಾ ಇದೆ ಅಂದರೆ ಅದರ ಅರ್ಥ ಯು ಆರ್ ಬಾರ್ನ್ ಅಗೇನ್. ಅರ್ಥ ಆಗ್ತಾ ಇಲ್ಲ ಅಂದರೆ ಯು ನೀಡ್ ಟು ಬಾರ್ನ್ ಅಗೇನ್ ಅಷ್ಟೇ. ನೀವು ಅರ್ಥ ಆಗ್ತಾ ಇದೆ ಅಂದರೆ ಎಲ್ಲ ಅರ್ಥ ಆಗ್ತಾ ಇದೆ. ಯು ಆರ್ ಕನ್ವಿನ್ಸ್ಡ್ ಆಫ್ ದೀಸ್ ಟ್ರೂತ್. ಈ ಸತ್ಯಗಳು ನಿಮಗೆ ಕನ್ವಿನ್ಸ್ ಆಗ್ತಾ ಇದೆ ವಿತೌಟ್ ಎ ಶ್ಯಾಡೋ ಆಫ್ ಡೌಟ್. ಯಾವುದೇ ಡೌಟ್ ಇಲ್ಲದೆ 100% ಕನ್ವಿನ್ಸ್ ಆಗ್ತಾ ಇದೆ ಅಂದರೆ ದಟ್ ಮೀನ್ಸ್ ಯು ಆರ್ ಬಾರ್ನ್ ಅಗೇನ್. ನೀವು ಹೊಸದಾಗಿ ಹುಟ್ಟಿದ್ದೀರಿ, ನಿಮ್ಮಲ್ಲಿ ಪವಿತ್ರಾತ್ಮ ಇದ್ದಾರೆ ಅಂತ. ಪವಿತ್ರಾತ್ಮ ಇಲ್ಲದೇ ಇದ್ದರೆ ತಲೆಗೆಲ್ಲ ಚೆನ್ನಾಗಿದೆ ಅಂತ ಅನಿಸುತ್ತೆ, ಕನ್ವಿಕ್ಟ್ ಆಗೋದಿಲ್ಲ. ಅದನ್ನು ಮನೆಗೆ ಹೋದ್ಮೇಲೆ ಏನು ನಮಗೆ ಜೀವಿಸ್ಲಿಕ್ಕೆ ಏನೂ ಇರೋದಿಲ್ಲ. ಇಲ್ಲೆಲ್ಲ ಗೊತ್ತಾಯ್ತು, ಚೆನ್ನಾಗಿತ್ತು, ಎಲ್ಲ ಅರ್ಥ ಆಯ್ತು. ನಮಗೆ ಏನು ಮಣ್ಣು ಅರ್ಥ ಆಗಿರೋದಿಲ್ಲ, ಕೇಳಿಸ್ಕೊಳ್ಳಿಕ್ಕೆ ಚೆನ್ನಾಗಿತ್ತು ಅಷ್ಟೇ, ಸಿನಿಮಾ ನೋಡಿ ಬಂದ ಹಾಗೆ. ಮನೆಗೆ ಹೋದ್ಮೇಲೆ ಏನೂ ಇಲ್ಲ. ಮನೆಗೆ ಹೋದ್ಮೇಲೆ ಮಾಮೂಲಿ ಅದೇ ಜೀವನ. ಕಾರಣ ಏನು ಅಂದರೆ ನಮ್ಮಲ್ಲಿ ಹೋಲಿ ಸ್ಪಿರಿಟ್ ಇಲ್ಲ, ಹೊಸದಾಗಿ ಹುಟ್ಟಿಲ್ಲ. ದಟ್ಸ್ ದ ಡಿಫ್ರೆನ್ಸ್. ಒಂದು, ದೇವರ ವಾಕ್ಯ ಓದುವಾಗ ಅಥವಾ ಪ್ರಾರ್ಥನೆಯ ಮುಖಾಂತರ ದೇವರ ವಾಕ್ಯ ನಮಗೆ ಪವಿತ್ರಾತ್ಮರು ಪ್ರಕಟಪಡಿಸಿಕೊಡ್ತಾರೆ, ಅಥವಾ ಓದದೇ ಇರುವಾಗಲೂ ಕೂಡ ನೇರವಾಗಿ ನಮಗೆ ಪ್ರಕಟಪಡಿಸಿಕೊಡ್ತಾರೆ. ಅದಕ್ಕಿಂತನೂ ಬೋಧನೆಗಳ ಮುಖಾಂತರ, ಥ್ರೂ ದ ಪ್ರೀಚಿಂಗ್ ಆ್ಯಂಡ್ ಟೀಚಿಂಗ್ ಆಫ್ ಗಾಡ್ಸ್ ವರ್ಡ್, ಪವಿತ್ರಾತ್ಮರು ನಮಗೆ ಕನ್ವಿಕ್ಷನ್ ಕೊಡ್ತಾರೆ, ವಾಕ್ಯದ ಪ್ರಕಟಣೆಯನ್ನು ಕೊಡ್ತಾರೆ. ಇದರಲ್ಲಿ ಯಾವುದು ಅವರು ಸೆಲೆಕ್ಟ್ ಮಾಡ್ತಾರೆ, ದೇವರು ಸೆಲೆಕ್ಟ್ ಮಾಡ್ತಾರೆ ಯಾವ ರೀತಿ ನಮಗೆ ಸಿಗಬೇಕು ಅಂತ. ಅದೊಂದು ದೊಡ್ಡ ಸೌಭಾಗ್ಯ. ನಿಮಗೆ ಆ ಅನುಭವ ಸಿಗ್ತಾ ಇದ್ದರೆ ನೀವು ನಿಜವಾಗಲೂ ಭಾಗ್ಯವಂತರು. ಇಲ್ಲದೇ ಇದ್ದರೆ ನಿರ್ಭಾಗ್ಯರು. ನಾವು ಹೀಗೆ ಬೈಕೊಳ್ತಾ ಇರ್ತೀವಿ ಯೇಸುವಿಗೆ, ನಿಮಗೆ ನಮ್ಮ ಮೇಲೆ ಏನಿಲ್ಲ, ಕಾಳಜಿನೇ ಇಲ್ಲ, ನಾವೇನಾಗ್ತಾ ಇದ್ದೀವಿ, ಸಾಯ್ತಾ ಇದ್ದೀವಿ. ಅದು ಸತ್ಯನಾ? ದೇವರಿಗೆ ಕಾಳಜಿ ಇದೆಯೋ ಇಲ್ವೋ? ವಾಕ್ಯ ಇದೆಯಾ? ಎಲ್ಲಿದೆ? 1 ಪೇತ್ರ 5:7 8, 1 Peter 5:7. ಅಲ್ಲೇನು ಹೇಳ್ತಾರೆ ವಾಕ್ಯ? ಕ್ಯಾಸ್ಟ್ ಯುವರ್ ಬರ್ಡನ್ ಆನ್ ಟು ಮೀ. ನಿಮ್ಮ ಚಿಂತೆಯನ್ನೆಲ್ಲ ಯಾಕೆ ನಿಮ್ಮ ಮೇಲೆ ಅವರಿಗೆ. ಈಗ ಅವ್ರ ಒಳಗಡೆ ಈ ವಿಶ್ವಾಸ ಇದ್ದಿದ್ರೆ ಎಲ್ಲ ಮುಳುಗಿ ಹೋಗ್ತಾ ಇದೆ, ಯಾಕೆ ಚಿಂತೆ ಮಾಡಬೇಕು? ಚಿಂತೆನೆಲ್ಲ ಅವ್ರ ಮೇಲೆ ಬಿಟ್ಬಿಡೋಣ. ದೇವರಿಗೆ ನಮ್ಮ ಮೇಲೆ ಲಕ್ಷ್ಯವಿದೆ. ಇಲ್ಲಿ ಮಲ್ಕೊಂಡವರು, ನಮ್ಮ ಜೊತೆಯಲ್ಲಿರೋರು ದೇವರು. ಯೇಸು ದೇವರು ಎಂಬ ಆ ಅರಿವು ಅವರಿಗೆ ಬಂದಿರಲಿಲ್ಲ. ಯೇಸು
ಅದ್ಭುತ ಸ್ವರೂಪಿ ಅಷ್ಟೇ ಗೊತ್ತಿದ್ದಿದ್ದು ಅವರಿಗೆ. ಯೇಸು ಅದ್ಭುತ ಮಾಡ್ತಾರೆ, ಯೇಸು ರೋಗ ವಾಸಿ ಮಾಡ್ತಾರೆ, ಯೇಸು ದೆವ್ವ ಓಡಿಸ್ತಾರೆ. ಯೇಸು ಸೃಷ್ಟಿಕರ್ತ ಅನ್ನೋ ಅರಿವು ಅವ್ರಿಗೆ ಬಂದಿಲ್ಲ. ಸೃಷ್ಟಿಕರ್ತನಾದ ದೇವರು ತಂದೆ ಆಗಿದ್ದಾರೆ, ನಮ್ಮ ತಂದೆ ಆಗಿದ್ದಾರೆ ಎಂಬ ಅರಿವು ಅವ್ರಿಗೆ ಬಂದಿಲ್ಲ. ಅಪ್ಪನಿಗೆ ಮಕ್ಕಳ ಮೇಲೆ ಕಾಳಜಿ ಇದೆ ಎಂದು ಅವರಿಗೆ ಆವಾಗ ಅರ್ಥ ಆಗಿಲ್ಲ. ಯಾಕಂದರೆ ರಿಲೇಷನ್ಶಿಪ್ ಇರಲಿಲ್ಲ. ಯಾವಾಗ ರಿಲೇಷನ್ಶಿಪ್ಗೆ ಬಂದರೋ, ಆ ಸಂಬಂಧಕ್ಕೆ ಬಂದರೋ, ಪರಿಶುದ್ಧಾತ್ಮನ ಮುಖಾಂತರವಾಗಿ ದೇವರು ಮತ್ತು ನಾವು ತಂದೆ ಮಕ್ಕಳ ಸಂಬಂಧಕ್ಕೆ ಬಂದಾಗ ಅವರಿಗೆ ಅರ್ಥ ಆಯಿತು, ನನ್ನ ದೇವರಿಗೆ, ನನ್ನ ತಂದೆಗೆ ನನ್ನ ಮೇಲೆ ಕಾಳಜಿ ಇದೆ. ಆದುದರಿಂದ ನಾನು ಚಿಂತೆ ಮಾಡಲ್ಲ, ನಾನು ಚಿಂತೆನೆಲ್ಲ ಅವರಿಗೆ ಬಿಟ್ಟುಬಿಟ್ಟಿದ್ದೇನೆ. ನೋಡಿ, ಮಧ್ಯಾಹ್ನ 2 ಗಂಟೆ ಆದರೂ 3 ಗಂಟೆ ಆದರೂ ಎಷ್ಟೇ ಗಂಟೆ ಆದರೂ ಊಟ ಸಿಕ್ಕಿಲ್ಲ ಅಂದರೆ ಮನೇಲಿರೋ ಚಿಕ್ಕ ಚಿಕ್ಕ ಮಕ್ಕಳು ಟೆನ್ಷನ್ ಮಾಡ್ಕೊಳ್ತಾರಾ, ಪೇರೆಂಟ್ಸ್ ಟೆನ್ಷನ್ ಮಾಡ್ಕೊಳ್ತಾರಾ? ಮಧ್ಯಾಹ್ನ ಊಟ ರೆಡಿ ಆಗಿಲ್ಲ ಇನ್ನು ಅಂತ ಇಟ್ಕೊಳ್ಳಿ, ಅಡುಗೆ ರೆಡಿ ಆಗಿಲ್ಲ. ಯಾಕೆಂದರೆ ಅಕ್ಕಿ ಇಲ್ಲ, ಗ್ಯಾಸ್ ಇಲ್ಲ, ನೀರಿಲ್ಲ, ಕಾಸಿಲ್ಲ. ಟೆನ್ಷನ್ ಆಗೋದು ಅಪ್ಪ ಅಮ್ಮನಿಗ ಮಕ್ಕಳಿಗ? ಮಕ್ಕಳಿಗೆ ಒಂದು ಗ್ಯಾರಂಟಿ ಇರುತ್ತೆ, ಮಧ್ಯಾಹ್ನ ಊಟ ಸಿಗುತ್ತೆ. ಕಾರಣ ಏನು? ಆ ಮಕ್ಕಳಿಗೂ ಆ ಪೇರೆಂಟ್ಸ್ಗೂ ಒಂದು ರಿಲೇಷನ್ಶಿಪ್ ಇದೆ. ನಮ್ಮ ಅಪ್ಪ ಅಮ್ಮ ನೋಡ್ಕೊಳ್ತಾರೆ. ಕೆಟ್ಟವರಾದ ನೀವೇ ನಿಮ್ಮ ಮಕ್ಕಳಿಗೆ ಕಾಳಜಿ ತೆಗೆದುಕೊಂಡು ಭಿಕ್ಷೆ ಬೇಡ್ಕೊಂಡಾದರೂ ಬಂದು ಕೊಡ್ತೀರಿ. ಎಲ್ಲಿಂದ ನಾವು ಸುಳ್ಳು ಹೇಳಿ ನಾವು ಸಾಲ ಮಾಡಿ ನಾವು ಹೇಗೊತ್ತಂದು ಮಧ್ಯಾಹ್ನ ಮಕ್ಕಳಿಗೆ ಹಸಿವಾಗ್ತಾಯಿದೆ, ಊಟ ಕೊಡಲೇಬೇಕು ಅಂತ ಕೊಟ್ಟ ತಂದೆ ತಾಯಿಂದ್ರೆ ಇದ್ದೀರಿ. ನೀವು ಇದ್ದೀರಾ? ಕೆಲವ್ರು ಹೇಳ್ತೀರಲ್ಲ, ಆಮೇಲೆ ದೊಡ್ಡಕ್ಕಾದ್ಮೇಲೆ ಮಕ್ಕಳೇನಾದರೂ ತೊಂದರೆ ಕೊಟ್ಟಾಗ ಹೇಳ್ತೀರಿ, ನಾನು ಎಷ್ಟು ಕಷ್ಟಪಟ್ಟು ನೀರನ್ನು ರಕ್ತ ಮಾಡಿ ಬೆವರನ್ನು ರಕ್ತವಾಗಿ ಸುರಿಸಿ ನಿನ್ನನ್ನು ಸಾಕಿ ಈ ಮಟ್ಟಕ್ಕೆ ತಂದಿದ್ದೀನಿ, ನೀನು ಇವತ್ತು ನನಗೆ ಕಣ್ಣಲ್ಲಿ ನೀರು ತರ್ತಾ ಇದೆಯಾ, ನಿನಗೆ ಒಳ್ಳೆಯದಾಗೋದಿಲ್ಲ ಅಂತ ಹೇಳೋರು ಇದ್ದಾರೆ, ಹೇಳಿದವರು ಇದ್ದೀರಿ. ನಿಮ್ಗೆ ಒಳ್ಳೆಯದಾಗಲ್ಲ ಆ ಥರ ಎಲ್ಲ ಹೇಳಿದರೆ. ಆ ಥರ ಎಲ್ಲ ಹೇಳಬೇಡಿ. ನಿಮಗೆ ಕಷ್ಟಪಡಲಿಕ್ಕೆ ಶಕ್ತಿ ಯಾರು ಕೊಟ್ಟರು? ದೇವರು ಕೊಟ್ಟರು. ದೇವ್ರನ್ನ ಯಾಕೆ ತೋರಿಸಿಲ್ಲ ನೀವು? ನೀವೇ ದೇವರಾಗ್ಬಿಟ್ರಿ. ಅಂದರೆ ನಿಮ್ಮ ಮೇಲೆ ಅವ್ರಿಗೆ ಪ್ರೀತಿ ಬರಲಿ ಅಂತ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಎಲ್ಲ ಇಟ್ಬಿಟ್ರಿ. ಅದಕ್ಕೆ ನಿಮ್ಮ ಮೇಲೆ ಪ್ರೀತಿ ಬರ್ತಾ ಇಲ್ಲ. ನೀವು ನಿಜವಾಗಲೂ ದೇವರು ಯಾರು ಅಂತ ತೋರಿಸ್ಕೊಟ್ಟಿದ್ರೆ, ನಾನಲ್ಲ ಮಗನೇ ನಿಮಗೆ ಜನ್ಮ ಕೊಟ್ಟಿದ್ದು, ಹೊತ್ತಿದ್ದು, ಹೆತ್ತಿದ್ದು ಅಂತ ಒಂದು ಸ್ತ್ರೀ ಹೇಳ್ತಾರೆ ಬೈಬಲ್ನಲ್ಲಿ. ಯಾರವರು? ಎಲ್ಲೋ ಹೇಳ್ತಾರೆ, ನಮಗೆ ಬೈಬಲ್ ಗೊತ್ತಿದ್ರು ತಾನೆ. ಮಕ್ಕಬೆ ಪುಸ್ತಕದಲ್ಲಿ ಒಂದು ಸ್ತ್ರೀ ಹೇಳ್ತಾರೆ, ಏನಂತ ಗೊತ್ತಾ? 7 ಜನ ಗಂಡು ಮಕ್ಕಳಿಗೆ ಜನ್ಮ ಕೊಟ್ಟಂಥ ಸ್ತ್ರೀ ಕಣ್ಣು ಮುಂದೆನೇ ವಿಶ್ವಾಸಕ್ಕೋಸ್ಕರ ಆ 7 ಮಕ್ಕಳನ್ನು ಕಳೆದುಕೊಳ್ತಾ ಇರುವಾಗ ಲಾಸ್ಟ್ ಒಬ್ಬ ಮಗ ಮಾತ್ರ ಉಳ್ಕೊಳ್ತಾನೆ. ಆಗ ಅವನು ಕೂಡ ಸಾಯಲಿಕ್ಕೆ ಮುಂದೆ ಬಂದಾಗ ಆ ಮಗನಿಗೆ ಎನ್ಕರೇಜ್ ಆಗಿ ಆ ತಾಯಿ ಹೇಳ್ತಾಳೆ, ಮಗನೇ ನೀನು ಹೇಗೆ ನನ್ನ ಹೊಟ್ಟೆನಲ್ಲಿ ಬಂದ್ಯೋ ನನಗೆ ಗೊತ್ತಿಲ್ಲ, ನಿನಗೆ ರೂಪ ಕೊಟ್ಟಿದ್ದು ನಾನಲ್ಲ, ನಿನಗೆ ಒಂದು ಶರೀರ ಕೊಟ್ಟಿದ್ದು ನಾನಲ್ಲ, ನಿನಗೆ ಜೀವ ಕೊಟ್ಟಿದ್ದು ನಾನಲ್ಲ, ನಿನ್ನನ್ನು ಬೆಳೆಸಿದ್ದು ನಾನಲ್ಲ, ದೇವರು ಕೊಟ್ಟರು. ನಿನ್ನನ್ನು ಉದರದಲ್ಲಿ ಇಟ್ಟಿದ್ದು ದೇವರು, ನಿನ್ನನ್ನು ಬೆಳೆಸಿದ್ದು ದೇವರು, ನಿನಗೆಲ್ಲ ಇದುವರೆಗೂ ಬೆಳೆಸ್ಕೊಂಡು ಇದುವರೆಗೂ ಇಷ್ಟು ದೊಡ್ಡಕ್ಕೆ ಮಾಡಿ ನಿಲ್ಲಿಸಿದ್ದು ನಾನಲ್ಲ, ನಂದೇನೂ ಇಲ್ಲ, ಎಲ್ಲ ದೇವ್ರದೇ. ಆದ್ದರಿಂದ ಆ ದೇವರಿಗಾಗಿ ನೀನು ಸಾಯಿ. ಎಂಥ ವಿಶ್ವಾಸ ಅಲ್ವಾ? ನಾವಾದರೆ ಏನು ಹೇಳ್ತಿದ್ವಿ? ನಾನು ನಿಮ್ಮಪ್ಪ ಎಷ್ಟು ಕಷ್ಟಪಟ್ಟಿದ್ದೀವಿ ಗೊತ್ತಾ ಮಗನೇ, ನಿನ್ನನ್ನು ಈ ಮಟ್ಟಕ್ಕೆ ಓದಿಸ್ಲಿಕ್ಕೆ. ಇವತ್ತು ನೀನು ಇಂಜಿನಿಯರ್ ಆಗಿದೆಯಾ, ಡಾಕ್ಟರ್ ಆಗಿದೆಯಾ, ಒಳ್ಳೆ ಹೆಂಡತಿ ಸಿಕ್ಕಿದ್ದಾಳೆ, ನಮ್ಮನ್ನು ಇವತ್ತು ಮೂಲೆಗುಂಪು ಮಾಡಿ ನಮ್ಮನ್ನು ಒಂದು ಮೂಲೆಯಲ್ಲಿ ತಳ್ಳಿ ನೀನು ಎಲ್ಲೋ ಹೋಗಿ ಸೆಟ್ಲ್ ಆಗಿದೆಯಾ. ಆದರೆ ನಿನಗೋಸ್ಕರ ನಾವು ಎಷ್ಟು ಕಷ್ಟಪಟ್ಟಿದ್ದೀವಿ, ಎಷ್ಟು ಕ್ಯಾಂಡ್ಲ್ ಅಂಟಿಸಿದ್ದೀವಿ, ಎಷ್ಟು ರಾತ್ರಿ 3 ಗಂಟೆಗೆ ಎದ್ದು ಪ್ರಾರ್ಥನೆ ಮಾಡಿದ್ದೀವಿ, ಎಷ್ಟು ಧ್ಯಾನ ಕೇಂದ್ರ ಕೈಕಾಲು ಹಿಡಿದಿದ್ದೀವಿ, ಬ್ರದರ್ಸ್ಗಳು ಕೈಕಾಲು ಹಿಡಿದಿದ್ದೀವಿ, ಏನೆಲ್ಲ ಸರ್ಕಸ್ ಮಾಡಿದ್ದೀವಿ, ಎಷ್ಟೆಲ್ಲ ನಾಟಕ ಮಾಡಿ ನೀನಿವತ್ತು ನಮಗೆ ದ್ರೋಹ ಮಾಡೋಗಿದ್ದೀವಿ, ನಿಂಗೆ ಒಳ್ಳೇದಾಗುತ್ತಾ ಅಂತ ಕೇಳ್ತಾರೆ. ದೇವ್ರು ಹೇಳ್ತಾರೆ, ಇಷ್ಟೆಲ್ಲ ನಾಟಕ ಮಾಡ್ತಿಲ್ಲ ಹೆಂಗಸೆ, ನಿನಗೆ ಒಳ್ಳೇದಾಗುತ್ತಾ? ನೀನು ಅವನಿಗೆ ಒಂದು ಕೂದಲು ಕೊಟ್ಟಿದ್ಯಾ, ಒಂದು ತಲೆ ಕೂದಲಾದರೂ ಸೃಷ್ಟಿ ಮಾಡಿದ್ಯಾ? ಏನೂ ಮಾಡದೇ ಇರೋ ನೀನು ಇಷ್ಟೆಲ್ಲ ಬಿಲ್ಡಪ್ ಕೊಡ್ತೀಯಲ್ವಾ? ನಾನು ಏನು ಮಾಡಿಲ್ವಾ? ಹಾಗಾದರೆ ನಾನಿಲ್ಲಿ ಪಿಕ್ಚರ್ಗೆ ಇಲ್ವಾ? ಇಲ್ವಮ್ಮ? ಅಮ್ಮ ಕೋಪದಲ್ಲಿ ನೋಡ್ತಾ ಇದ್ದಾರೆ ನನ್ನನ್ನು. ಕೋಪ ಬಂದರೂ ಪಾಪ ಮಾಡಬೇಡಿ. ಹೌದು, ನಾವು ಮಾಡೋದಿದೆ. ಈ ಸತ್ಯ ನಮ್ಗೆ ಅರ್ಥ ಆಗಬೇಕು. ನಾವು ಈ ಚಿಂತೆ ಹೊತ್ಕೊಂಡು ಯಾಕೆ ಬದುಕ್ತಾ ಇದ್ದೀವಿ ಹೇಳಿ? ನಮಗೆ ದೇವರು ಯಾರು ಅಂತ ಗೊತ್ತಿಲ್ಲ. ನಾವು ಹೇಳ್ತೀವಿಲ್ಲ, ನೋಡಪ್ಪ ಮಗನೇ, ನಿನಗೇನು ಮಾಡಬೇಕೋ ಮಾಡಿ ಆಯಿತು, ನೀನುಂಟು ದೇವರುಂಟು. ಉದ್ಧಾರ ಆದರೆ ನೀನು ಸ್ವರ್ಗಕ್ಕೆ ಹೋಗ್ತೀಯ, ಹಾಳಾದರೆ ನರಕಕ್ಕೆ ಹೋಗ್ತೀಯ.
ದೇವರು ನಿನ್ನನ್ನು ನನ್ನ ಹೊಟ್ಟೆಲಿ ತಂದು ಕೊಟ್ಟರು, ದೇವ್ರ ಕೃಪೆಯಿಂದ ಜನ್ಮ ಕೊಟ್ಟಿದ್ದೀನಿ, ದೇವರು ನನಗೆ ಏನು ಅನುಕೂಲ ಮಾಡಿಕೊಟ್ರೋ ಅನುಕೂಲದಲ್ಲಿ ನಿನ್ನ ಬೆಳೆಸಿದ್ದೀನಿ, ಏನೆಲ್ಲ ಅಗತ್ಯ ಬೇಕೋ ಎಲ್ಲ ದೇವ್ರ ಕೃಪೆಯಿಂದ ಪೂರೈಸಿದ್ದೀನಿ, ನಿನ್ನ ದೇವ್ರನ್ನ ತಿಳ್ಕೊಂಡು ದೇವ್ರ ಮಗನಾಗಿ ಬದುಕು. ಈ ರೀತಿ ನೀವು ಅಪ್ಪ ಅಮ್ಮಂದ್ರೆ ಹೇಳಿದ್ರೆ ಆ ಮಕ್ಕಳು ನಿಮ್ಮನ್ನು ಭಯಂಕರವಾಗಿ ಪ್ರೀತಿ ಮಾಡ್ತಾರೆ. ಖಂಡಿತವಾಗಲು ನಿಮಗೋಸ್ಕರ ಅವ್ರು ಪ್ರಾಣ ಕೊಡಲಿಕ್ಕೂ ತಯಾರಾಗ್ತಾರೆ. ಇವತ್ತು ಹಾಗಲ್ಲ. ಇವತ್ತು ನೀನು ಸಾಯ್ತೀನಿ ಅಂದರೂ ಅವ್ರು ತಿರುಗಿ ಕೂಡ ನೋಡಲ್ಲ. ಬೇಕಾದರೆ ದುಡ್ಡು ಬಿಸಾಡ್ತಾರೆ, ತಗೋ, ಅನಾಥಾಶ್ರಮಕ್ಕೆ ಹೋಗ್ತೀಯಾ ಹೋಗು, ಬೇಕಾದ್ರೆ ನಿನ್ನ ಎಲ್ಲಾದರೂ ಸೆಟ್ಲ್ ಮಾಡ್ತೀನಿ, ಹೊಸ ಮನೆ ಕಟ್ಟಿಸ್ಕೊಡ್ತೀನಿ ಇರು, ನಾನು ಮಾತ್ರ ನಿನ್ನ ಜೊತೆಗಿರಲ್ಲ. ಆದರೆ ನೀವು ಯೇಸುನ ತೋರಿಸ್ಕೊಡಿ, ಆ ಮಕ್ಕಳು ನಿಮ್ಮನ್ನು ಕೊನೆ ತನಕನೂ ಭಾಳ ಪ್ರೀತಿಯಿಂದ ನೋಡ್ಕೊಳ್ತಾರೆ, ಗೌರವಿಸ್ತಾರೆ. ಯಾಕೆ ಗೊತ್ತಾ? ದೈವ ಭಯ ಅವರಲ್ಲಿ ಬರ್ತದೆ. ಯೇಸು ಮೇಲೆ ಅವರಿಗೆ ಪ್ರೀತಿ ಬರುತ್ತೆ. ಯೇಸು ಮೇಲೆ ಪ್ರೀತಿ ಬರೋ ಒಂದು ಮಕ್ಕಳು ತಂದೆ ತಾಯಿನ ದ್ವೇಷ ಮಾಡೋಕ್ಕಾಗಲ್ಲ. ಗಂಡ ಹೆಂಡತಿ ಸಂಬಂಧದಲ್ಲಾಗಲಿ ದೇವ್ರ ಮೇಲೆ ಪ್ರೀತಿ ಇರುವ ಗಂಡ ಮತ್ತು ಹೆಂಡತಿ ಪರಸ್ಪರ ಡೈವರ್ಸ್ ಆಗಲಿಕ್ಕೆ ಆಗೋದಿಲ್ಲ, ವಿಭಜಿಸಿ ದೂರ ದೂರ ಹೋಗ್ಲಿಕ್ಕೆ ಆಗೋದಿಲ್ಲ. ಇದು ಪ್ರೀತಿ ಇಲ್ಲ. ಇದು ಸುಮ್ಮನೆ ಯೇಸುವನ್ನು ಯೂಸ್ ಮಾಡಿಕೊಂಡು ಬಿಸ್ನೆಸ್ ಮಾಡಿಕೊಂಡು ನಾಟಕ ಮಾಡಿಕೊಂಡು ಸ್ವಾರ್ಥಭರಿತವಾದ ಜೀವನ. ನಮಗೆ ಗೊತ್ತಿಲ್ಲ ಈ ಸತ್ಯ ಏನು, ದೇವರಿಗೆ ನನ್ನ ಮೇಲೆ ಏನಿದೆ, ಕಾಳಜಿ ಇದೆ. ನಾವು ನಂಬೋಣ ಇವತ್ತು, ದೇವರಿಗೆ ನನ್ನ ಮೇಲೆ ಕಾಳಜಿ ಇದೆ, ಅದರಿಂದ ನಾನು ಚಿಂತೆ ಮಾಡೋ ಅಗತ್ಯ ಇಲ್ಲ. ಯೇಸು ಸ್ವಾಮಿ ಹೇಳ್ತಾರಲ್ಲ, ಮತ್ತಾಯನ ಶುಭ ಸಂದೇಶ 6ನೇ ಅಧ್ಯಾಯ 25ನೇ ವಾಕ್ಯದಲ್ಲಿ ಹೇಳ್ತಾರೆ, ತಿನ್ನಲು ಏನು, ಕುಡಿಯಲು ಏನು, ಹೊದೆಯಲು ಏನು ಚಿಂತೆ ಮಾಡಬೇಡಿ, ಚಿಂತೆ ಮಾಡಿ 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 ಬದುಕಬೇಡಿ. ಅದರ ಅರ್ಥ ಏನು ಗೊತ್ತಾ? ಚಿಂತೆ ಮಾಡೋರಿಗೇನಿಲ್ಲ, ವಿಶ್ವಾಸ ಇಲ್ಲ. ಚಿಂತೆ ಮಾಡೋರಿಗೆ ದೇವರ ಪರಿಚಯ ಇಲ್ಲ. ಚಿಂತೆ ಅಂದರೆ ಸಾಧಾರಣ ಚಿಂತೆ ಬರುತ್ತೆ. ಏನೋ ಒಂದು ಸಮಸ್ಯೆ ಆದಾಗ ನಮಗೊಂದು ಚಿಂತೆ ಬರುತ್ತೆ. ಫಾರ್ ಎಕ್ಸಾಂಪಲ್, ಏನೋ ಒಂದು ಕಾಯಿಲೆ ಬಂದಾಗ, ಒಂದು ಆಕ್ಸಿಡೆಂಟ್ ಆದಾಗ, ಸಡನ್ನಾಗಿ ಏನೋ ಆದಾಗ ನಮಗೊಂದು ಚಿಂತೆ ಬರುತ್ತೆ. ಆ ಚಿಂತೆ ಅಲ್ಲ ಇಲ್ಲಿ ಹೇಳ್ತಾ ಇರೋದು. ಅಯ್ಯೋ ನಾವು ಏನು ಮಾಡೋದಪ್ಪ, ನಾಳೆ ಏನು ಮಾಡೋದು, ನಾಡಿದ್ದೇನು ಮಾಡೋದು, ಮುಂದಿನ ವರ್ಷ ಏನು ಮಾಡೋದು, ಪರಿಸ್ಥಿತಿ ತುಂಬ ಕಷ್ಟ ಆಗ್ತಾಯಿದೆ. ಮುಂದಿನ ವರ್ಷದ್ದೆಲ್ಲ ಈಗಲೇ ಯೋಚನೆ ಮಾಡಿ ಪೇಷಂಟಾಗಿ ಸತ್ತೋಗ್ಬಿಡ್ತೀವಿ. ನೀನು ಮುಂದಿನ ವರ್ಷಕ್ಕೆ ಹೋಗಲ್ಲ. ಚಿಂತೆ ಮಾಡಿ 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 ಸಂಬಂಧಗಳು ಹಾಳು ಮಾಡ್ಕೊಳ್ತೀವಿ. ಯಾರನ್ನೂ ನೋಡೋಕೆ ಇಷ್ಟ ಇಲ್ಲ ನಮಗೆ ಯಾರೂ ಬೇಡ ಬ್ರದರ್, ಯಾರೂ ಬೇಡ. ಪಕ್ಕದ ಮನೆಯವ್ರು ಸರಿ ಇಲ್ಲ, ಅತ್ತೆ ಮನೆಯವ್ರು ಸರಿ ಇಲ್ಲ, ಸೊಸೆ ಸರಿ ಇಲ್ಲ, ಮಾವ ಸರಿ ಇಲ್ಲ, ಯಾರೂ ಸರಿ ಇಲ್ಲ. ಜಾಸ್ತಿ ಚಿಂತೆ ಮಾಡಿದರೆ ನಿನಗೆ ಯಾರೂ ಸರಿಯಾಗಿ ಕಾಣಲ್ಲ, ಯಾರನ್ನೂ ಸರಿಯಾಗಿ ನೋಡೋಕ್ಕಾಗಲ್ಲ. ಎಲ್ಲರೂ ಕಳ್ಳರ ಥರನೇ ಕಾಣ್ತಾರೆ, ಎಲ್ಲರೂ ಶತ್ರುಗಳ ಥರನೇ ಕಾಣ್ತಾರೆ. ಚಿಂತೆ ಬಿಟ್ಟರೆ ನಿನಗೆ ಎಲ್ಲರೂ ಪ್ರೀತಿ ಮಾಡೋಕ್ಕಾಗುತ್ತೆ. ಎಲ್ಲರೂ ಮನುಷ್ಯರ ಥರ ಕಾಣ್ತಾರೆ, ಸ್ವಂತದವ್ರ ಥರ ಕಾಣ್ತಾರೆ. ನಮಗೆ ಲೋಕದ್ದೇ ಚಿಂತೆ, ಸ್ವಾರ್ಥದ್ದೇ ಚಿಂತೆ. ಚಿಂತೆ ಹೆಚ್ಚಾಗಿ ಹೆಚ್ಚಾಗಿ ಕಾಯಿಲೆ ಬಂದು ಹಾರ್ಟ್ ಅಟ್ಯಾಕ್ ಆಗಿ ಫೇಲ್ ಆಗಿ ಬೇಗ ಸತ್ತೋಗ್ಬಿಡ್ತೀವಿ. ಕೆಲವರು ಚಿಂತೆ ಜಾಸ್ತಿಯಾಗಿ 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 ಗಾಡಿ ಓಡಿಸ್ಕೊಂಡು ಹೋಗ್ತಾ ಇರಬೇಕಾದ್ರೆ ಆಕ್ಸಿಡೆಂಟಾಗಿ ಎಲ್ಲ ಗುದ್ದಿ ಸತ್ತೋಗ್ತಾರೆ. ಇನ್ನು ಕೆಲವರು ಚಿಂತೆ ಜಾಸ್ತಿಯಾಗಿ ಏನು ಮಾಡಬೇಕು ಅಂತ ಗೊತ್ತಿಲ್ಲದೆ ಏನೇನೋ ಮಾಡಿ ಕಾಯಿಲೆ ತರಿಸ್ಕೊಂಡು ಸತ್ತೋಗ್ತಾರೆ. ಚಿಂತೆ ಜಾಸ್ತಿ ಆಗಿ ಬರೀ ಪ್ರೇಯರೇ ಕೆಲವರಿಗೆ. ಕೆಲವರು ಈ ಪ್ರೇಯರ್ ಮಾಡೋದೆಲ್ಲ ವಿಶ್ವಾಸದ ಪ್ರಾರ್ಥನೆ ಅಲ್ಲ ಜನರು ಮಾಡೋದು. ಇವರಿಗೆ ಚಿಂತೆ ಹೆಚ್ಚಾಗಿ ಹೆಚ್ಚಾಗಿ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಇರೋ ಬರೋ ಪುಸ್ತಕ ಎಲ್ಲ ಓದ್ತಾ ಕೂತ್ಕೊಳ್ತಾರೆ. ಆ ಪ್ರಾರ್ಥನೆ, ಈ ಪ್ರಾರ್ಥನೆ, ಆ ಹರಕೆ, ಈ ಹರಕೆ, ಅಲ್ಲಿ ಇಲ್ಲಿ ಈ ರೀತಿ ಅಲೆಮಾರಿಗಳಾಗಿ ಹೋಗೋರಿದ್ದಾರೆ. ಒಬ್ಬ ಕ್ರೈಸ್ತ ವಿಶ್ವಾಸಿಗೆ ಏನು ವಿಶ್ವಾಸ ಇರಬೇಕು ಗೊತ್ತಾ? ನನ್ನೊಳಗಡೆ ಕ್ರಿಸ್ತನು ಜೀವಿಸ್ತಾ ಇದ್ದಾನೆ. ಕ್ರಿಸ್ತ ಎಲ್ಲಿದ್ದಾರೆ? ನನ್ನ ದೇಹ ಏನಾಗಿದೆ? ಆಲಯ. ನನ್ನ ದೇಹ ದೇವರ ಆಲಯ. ದೇವರು ನುಡ್ಕೊಂಡು ಎಲ್ಲೂ ನನ್ನ ಅಲೆಮಾರಿ ಥರ ಕಷ್ಟಪಡೋ ಅವಶ್ಯಕತೆ ಇಲ್ಲ. ನನ್ನ ಒಳಗಡೆ ಯೇಸು ಕ್ರಿಸ್ತನಿದ್ದಾನೆ, ಅವ್ರು ನೋಡ್ಕೊಳ್ತಾರೆ. ನನ್ನ ಸೃಷ್ಟಿ ಮಾಡಿದ ಸೃಷ್ಟಿಕರ್ತ ನನ್ನ ಒಳಗಡೆ ಇದ್ದು ನನ್ನನ್ನು ನೋಡ್ಕೊಳ್ತಾರೆ. ಅದರಿಂದ ನಾನು ನನ್ನ ಬಗ್ಗೆ ಚಿಂತೆ ಮಾಡುವ ಅಗತ್ಯ ಇಲ್ಲ. ಯೇಸು ಸ್ವಾಮಿ ಏನು ಹೇಳ್ತಾರೆ? ಆ ಚಿಂತೆ ಯಾರು ಮಾಡ್ತಾರೆ ಅಂತೆ? 6ನೇ ಅಧ್ಯಾಯ 32ನೇ ವಾಕ್ಯ ಓದಿದ್ರೆ ಗೊತ್ತಾಗುತ್ತೆ. ಮ್ಯಾಥ್ಯೂ 6:32. ಇವೆಲ್ಲವುಗಳಿಗಾಗಿ ಇವೆಲ್ಲವುಗಳಿಗಾಗಲಿ ಅಂದರೆ ಯಾವೆಲ್ಲವುಗಳಿಗಾಗಿ? ಯಾವುದಕ್ಕಾಗಿ ಎಲ್ಲ ನೀವು ಚಿಂತೆ ಮಾಡ್ತಾ ಇದ್ದೀರೋ ಅದೆಲ್ಲವುಗಳಿಗಾಗಿ. ಚಿಂತೆ ಇದೆಯಾ ನಿಮಗೇನಾದರೂ? ಈಗ ಯಾರಿಗೂ ಏನೂ ಚಿಂತೆ ಇರೋದಿಲ್ಲ. ಈಗೆಲ್ರಿಗೂ ಒಂದೇ ಚಿಂತೆ, ಸ್ವರ್ಗಕ್ಕೆ ಹೋಗೋ ಚಿಂತೆ ಮಾತ್ರ. ಕೆಲವ್ರ ಮೈಂಡಲ್ಲಿ ಇವ್ರು ಯಾವಾಗ ನಿಲ್ಲಿಸ್ತಾರೋ, ಯಾವಾಗ ಊಟ ಮಾಡ್ತೀವೋ ಅಂತ ಚಿಂತೆ ಇದೆ ಅಲ್ವಾ? ಅಲ್ವಾ? ಇದೆಯಾ ಇಲ್ವಾ? ಇದೆ ಇಲ್ವಾ?
ಇನ್ನು ಶುಗರೆಲ್ಲ ಇದ್ದವ್ರಿಗೆ ಸ್ವಲ್ಪ ಪಾಪ ಕಷ್ಟ ಆಗುತ್ತೆ. ಅವ್ರ ಚಿಂತೆ ಅಲ್ಲದು ಸ್ವಾಭಾವಿಕ, ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಅವ್ರು ಹೋಗಿ ಊಟ ಮಾಡಬೇಕಾಗತ್ತೆ. ಅವ್ರ ಬಗ್ಗೆ ಎಲ್ಲ ನಾನು ಹೇಳ್ತಾ ಇರೋದು. ಅದು ಅಲ್ಲದೇ ಕೆಲವರು ಇದ್ದಾರಲ್ಲ, ಶುಗರು ಬಿ ಪಿ ವಯಸ್ಸಾದವರು ಎಕ್ಸೆಪ್ಷನಲ್, ನಿಮ್ಮನ್ನು ಬಿಟ್ಬಿಟ್ಟು ಪ್ರೆಗ್ನೆಂಟ್ ಲೇಡೀಸ್ ಅವರಿಗೆಲ್ಲ ಹೇಳ್ತಾ ಇರೋದಲ್ಲ. ಅದು ಅಲ್ಲದೇ ಇರೋರು ಇದೆಯಲ್ಲ, ಹುಟ್ಟು ಕ್ರೈಸ್ತರು, ಪ್ರೇಯರಲ್ಲಿರುವವರು, ಅವ್ರಿಗೆ ಹೇಳ್ತಾ ಇರೋದು ಇದೇ ಚಿಂತೆ. ಇವೆಲ್ಲವುಗಳಿಗಾಗಿ ಯಾರು ಚಿಂತೆ ಮಾಡ್ತಾರೆ? ಪರಕೀಯರು. ಅವರಿಗೂ ದೇವರಿಗೂ ಸಂಬಂಧ ಇಲ್ಲ, ನೋ ಕನೆಕ್ಷನ್. ಅವ್ರು ಯಾರೋ ದೇವರು ಯಾರೋ. ಪರಕೀಯರು ಚಿಂತೆ ಮಾಡ್ತಾರೆ, ಅನ್ಯರು ಚಿಂತೆ ಮಾಡ್ತಾರೆ. ನಮಗೇನು ಹೇಳ್ತಾರೆ? ನಾವೇನು ಮಾಡಬೇಕಂತೆ? 33ನೇ ವಾಕ್ಯ. ಇದು ಹೇಳಿ ಮುಗಿಸ್ಬಿಡ್ತೀನಿ ನಾನೀಗ ಸದ್ಯಕ್ಕೆ, ಆಯಿತಾ? ಇಲ್ಲ ಅಂದರೆ ನೀವು ಮತ್ತೆ ಚಿಂತೆ ಮಾಡ್ತಾ ಕೂತ್ಕೊಳ್ತೀರಿ. ನೀವಾದರೂ ಮೊದಲು ಯಾರ ಸಾಮ್ರಾಜ್ಯಕ್ಕಾಗಿ? ಯಾರ ಸಾಮ್ರಾಜ್ಯಕ್ಕಾಗಿ? ಮಗನಿಗೆ ಯಾವಾಗ ಮದುವೆ ಆಗುತ್ತೆ ಅಂತಲ್ಲ, ಮಗಳಿಗೆ ಯಾವಾಗ ಸೆಟ್ಲ್ ಆಗುತ್ತೆ ಲೈಫು ಅಂತಲ್ಲ, ಮನೆ ಯಾವಾಗ ಫಿನಿಷ್ ಆಗುತ್ತೆ ಅಂತ ಅಲ್ಲ, ಇದು ಯಾವುದೂ ಅಲ್ಲ ಚಿಂತೆ ಮಾಡಬೇಕಾಗಿರೋ ವಿಷಯ. ಮೊದಲು ದೇವರ ಸಾಮ್ರಾಜ್ಯಕ್ಕಾಗಿ, ಕಿಂಗ್ಡಮ್ ಆಫ್ ಗಾಡ್. ಏನು? ನಿಮ್ಮದು ಕಿಂಗ್ಡಮ್ ಅಲ್ಲ, ದೇವರ ಕಿಂಗ್ಡಮ್, ಸ್ವರ್ಗ ರಾಜ್ಯ. ದೇವರ ರಾಜ್ಯಕ್ಕಾಗಿಯೂ ಅವರ ಸಂಬಂಧಕ್ಕಾಗಿ, ಅವರ ಒಂದು ರೈಚಸ್ನೆಸ್ಗಾಗಿ, ಅವರ ನೀತಿಗಾಗಿ ತವಕ ಪಡಿ. ಇದಕ್ಕಾಗಿ ನಾವು ತವಕ ಪಡಬೇಕು. ಈ ತವಕ ನಮ್ಮಲ್ಲಿದ್ದರೆ ಅದರ ರಿಸಲ್ಟ್ ಏನು ಅಂದರೆ, ದೇವರು ಹೇಳ್ತಾರೆ, ಇದರೊಂದಿಗೆ ಬೈ ಪ್ರಾಡಕ್ಟ್ ಆಗಿ ನಿಮ್ಮ ಅಗತ್ಯವೆಲ್ಲವೂ ನಿಮಗೆ ನೀಡಲಾಗುವುದು. ಜೀವನ ಎಷ್ಟು ಸುಲಭ. ದೇವರು ನಮ್ಮ ಲೈಫ್ನ ತುಂಬ ಈಸಿ ಮಾಡಿಕೊಡ್ತಾ ಇದ್ದಾರೆ. ನಾವೇ ಈ ಮಂತ್ರವಾದಿಗಳ ಥರ ಆಗಿಬಿಟ್ಟಿದ್ದೀವಿ. ಕೆಲವರು ಕರಿಸ್ಮ್ಯಾಟಿಕ್ಕಿಗೆಲ್ಲ, ಧ್ಯಾನಗಳಿಗೆಲ್ಲ ಹೋಗಿ 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 ಒಂದು ರೀತಿ ವಿಚ್ ಕ್ರಾಫ್ಟ್ ಥರ, ಸ್ಪಿರಿಚುವಲ್ ವಿಚ್ ಕ್ರಾಫ್ಟ್ ಥರ ಆಗಿಬಿಟ್ಟಿದೆ ಇವತ್ತು. ಇದು ಮಾಡಲೇಬೇಕು, ಇದು ಮಾಡಲಿಲ್ಲ ಅಂದರೆ ಮಿಸ್ಸೆ, ಇದು ಹೇಳಲೇಬೇಕು, ಇದು ಓದಲೇಬೇಕು, ಇದು ಈ ಪ್ರಾರ್ಥನೆ, ಈ ಟೈಮ್. ಯಾರು ಹೇಳಿಕೊಟ್ರು? ಯಾರೋ ಹೇಳಿಕೊಟ್ರು, ಅದನ್ನು ಮಾಡ್ತೀವಿ. ದೇವರು ಹೇಳಿದ್ದಿಷ್ಟೇ, ಸೀಕ್ ಯು ಫಸ್ಟ್ ದ ಕಿಂಗ್ಡಮ್ ಆಫ್ ಗಾಡ್ ಆ್ಯಂಡ್ ದ ರೈಚಸ್ನೆಸ್ ಆಫ್ ಗಾಡ್ ಆ್ಯಂಡ್ ಆಲ್ ದೀಸ್ ಥಿಂಗ್ಸ್ ಶಾಲ್ ಬಿ ಆ್ಯಡೆಡ್ ಆನ್ ಟು ಯು. ನೀನು ಮೊದಲು ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ತವಕಪಡು ಮಗನೇ, ತವಕಪಡು ಮಗಳೇ. ಆಗ ಏನಾಗುತ್ತೆ? ನಿನ್ನ ಅಗತ್ಯವನ್ನು ಸ್ವರ್ಗದಲ್ಲಿರುವ ನಿನ್ನ ತಂದೆ, ನೀನು ಕೇಳುವುದಕ್ಕಿಂತ ಮುಂಚಿತವಾಗಿಯೇ ನಿನ್ನ ಅಗತ್ಯ ಏನು ಎಂದು ತಿಳಿದಿರುವ ಆ ತಂದೆ ನಿನ್ನ ಅಗತ್ಯವನ್ನು ನಿನಗೆ ಪೂರೈಸ್ತಾರೆ. ಟೆನ್ಷನ್ ಯಾಕೆ? ಮತ್ತೆ ಟೆನ್ಷನ್ ಬೇಕಾ? ಟೆನ್ಷನ್ ಬೇಕಾ? ಇನ್ನು ನಾವು ಅಂದ್ಕೊಂಡಾಗ ಏನೂ ಆಗದೇ ಇದ್ದರೂ ಕೂಡ ಟೆನ್ಷನ್ ಬೇಕಾಗಿಲ್ಲ. ಯಾಕೆ ಅಂದರೆ ದೇವರಿಗೆ ಗೊತ್ತಿಲ್ಲದೆ ಏನೂ ಆಗೋದಿಲ್ಲ. ನಾವು ಅಂದ್ಕೊಂಡ್ವಿ ದೇವರು ಪೂರೈಸ್ತಾರೆ. ಊಟ ಇಲ್ಲ ಮಧ್ಯಾಹ್ನ, ಖಂಡಿತವಾಗಲೂ ದೇವರು ಪೂರೈಸ್ತಾರೆ. ಅದು ವಿಶ್ವಾಸ ಅಲ್ಲ, ಆದರೂ ಕೂಡ ಈಗ ನಮ್ಗೆ ಅರ್ಥ ಆಗಬೇಕಲ್ಲ. ದೇವರು ಪೂರೈಸ್ತಾರೆ. ಗ್ಯಾಸ್ ಇಲ್ಲ, ಪರವಾಗಿಲ್ಲ. ನೀರಿಲ್ಲ, ಅಡುಗೆ ಇಲ್ಲ, ಅಕ್ಕಿ ಇಲ್ಲ, ಡೋಂಟ್ ವರಿ, ನನ್ನ ಅಗತ್ಯವನ್ನು ದೇವರು ಪೂರೈಸ್ತಾರೆ. ಯೆಹೋವಾ ಈರೆ ದೇವರಾಗಿದ್ದಾರೆ. ಸ್ತೋತ್ರ 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 ಅಂತ ಕೂತ್ಕೊಳ್ತೀವಿ. ಪೂರೈಕೆನೇ ಆಗೋದಿಲ್ಲ ಅಂತ ಇಟ್ಕೊಳ್ಳಿ. ಸಿಗೋದೇ ಇಲ್ಲ ಮಧ್ಯಾಹ್ನ ಊಟ. ಬೇಜಾರಾಗುತ್ತಾ? ಬೇಜಾರಾಗಿ ಆಗುತ್ತೆ. ಯಾಕಂದರೆ ನಾವು ಇಷ್ಟೆಲ್ಲ ಸ್ತೋತ್ರ ಹೇಳ್ತಾ ಇದ್ದೀವಲ್ಲ, ಊಟ ಸಿಗುತ್ತೆ ಅನ್ನೋ ನಂಬಿಕೆಯಲ್ಲಿ. ಅವಾಗ ಬೇಜಾರಾಗುತ್ತೆ. ಅದು ವಿಶ್ವಾಸ ಅಲ್ಲ, ನನಗೆ ಹೇಳ್ತಾ ಇರೋದು ನಿಮಗೆ ವಿಶ್ವಾಸದ ರೀತಿ. ನಿಜವಾದ ವಿಶ್ವಾಸಿ ಆದರೆ ಮಧ್ಯಾಹ್ನ ಊಟ ಸಿಗದೇ ಇದ್ದರೂ ಕೂಡ ಟೆನ್ಷನ್ ಮಾಡ್ಕೊಳ್ಳೋದಿಲ್ಲ. ದೇವ್ರ ಚಿತ್ತ ಈಗ ಊಟ ಮಾಡಬೇಕು ಅಂತ ಇಲ್ವೋ ಏನೋ, ಅಥವಾ ಬೇರೆ ಏನಾದರೂ ಇರ್ಬೋದು ಅಂತ ಯೋಚನೆ ಮಾಡ್ಬೋದು. ಇಲ್ಲದೇ ಇದ್ದರೆ ಊಟ ಇರೋ ಜಾಗ ಕುಡ್ಕೊಂಡು ಹೋಗಿ ಊಟ ತಿನ್ಬೋದು, ಯಾವುದೂ ಮಾಡ್ಬೋದು. ನಾವು ಈ ಟೆನ್ಷನಲ್ಲಿ ಬದುಕೋದಿಲ್ಲ. ಯಾರಿಗೆ? ವಿಶ್ವಾಸ ಇದ್ದರೆ ಈ ಚಿಂತೆಯಲ್ಲಿ ಬದುಕಿ ಸತ್ತು ಹೋಗೋದಿಲ್ಲ. ಆದರೆ ನೀವೇ ಯೋಚನೆ ಮಾಡಿ, ನಾವು ಮಾಡೋ ಪ್ರಾರ್ಥನೆಗಳಲ್ಲೆಲ್ಲ ಚಿಂತೆ ಇದೆಯಾ? ಟೆನ್ಷನ್ ಇದೆಯಾ? ಭಯ ಇದೆಯಾ? ಫ್ಯೂಚರ್ ಇದೆಯಾ? ಎಲ್ಲ ಇದೆ. ಏನಿಲ್ಲ ಕೇಳಿದರೆ ವಿಶ್ವಾಸ ಇಲ್ಲ. ಮತ್ತು ದೊಡ್ಡ ಪ್ರೇಯರ್ ಲೀಡರ್ಸ್ಗಳು ನಾವು. ಅದರಿಂದ ಅದನ್ನು ಬಿಟ್ಟುಬಿಟ್ಟು ನಮ್ಮ ಚಿಂತಾಭಾರವನ್ನೆಲ್ಲ ಆತನಿಗೆ ಬಿಟ್ಬಿಟ್ಟು ಇನ್ನೂ ಹೆಚ್ಚಾಗಿ ಆತನನ್ನು ತಿಳ್ಕೊಳ್ಳಿಕ್ಕೆ ಬೇಕಾದ ಆ ಕೃಪೆಗಾಗಿ ನಾವು ಕೇಳ್ಕೊಳ್ಳೋಣ. ನಾವು ತಿಳ್ಕೊಬೇಕು, ನಾವಿನ್ನೂ ಎಲ್ಲಿ ಫೌಂಡೇಶನ್ನಲ್ಲೇ ಇದ್ದೀವಿ. ನಿಜವಾಗ್ಲೂ ನಾವಿನ್ನು ಮುಂದಕ್ಕೆ ಹೋಗಬೇಕು. ಪ್ರಬೋಧನೆಗೆ ಇನ್ನೂ ಬಂದಿಲ್ಲ, ಬರಬೇಕಾದ್ರೆ ಇನ್ನೂ ಸಮಯ ಬೇಕಲ್ವ. ಈಗ ಊಟದ ಸಮಯ ಆಗಿರೋದ್ರಿಂದ ಊಟ ಮಾಡಬೇಕು, ಆಮೇಲೆ ಮನೆಗೆ ಹೋಗಬೇಕು. ಸೊ ಅದರಿಂದ ಮುಂದೆ ಇನ್ನೊಂದು ದಿವಸ ನಿಮ್ಗೆ ಆಸೆ ಇದ್ದರೆ, ನಿಮಗಿಷ್ಟ ಇದ್ದರೆ
ನಿಮಗೆ ಮನಸ್ಸಿದ್ರೆ, ಕೇಳುವ ಕಿವಿಗಳು ನಿಮಗಿದ್ದರೆ ಖಂಡಿತವಾಗಲೂ ಹೇಳುವ ಬಾಯಿ ದೇವರಿಗೆ ಯಾವಾಗಲೂ ಇರುತ್ತೆ. ದೇವರು ಯಾರನ್ನಾದರೂ ಕಳಿಸ್ತಾರೆ, ದೇವರ ವಾಕ್ಯ ನಮಗೆ ಕೊಡಬೇಕು ಅಂತಲೇ ದೇವರು ಬಯಸ್ತಾರೆ. ಅದರ ಮುಖಾಂತರ ನಮ್ಮ ಎಲ್ಲರ ಆತ್ಮರಕ್ಷಣೆ ಆಗಬೇಕು, ನಮ್ಮ ಮುಖಾಂತರ ಅನೇಕರ ಆತ್ಮರಕ್ಷಣೆ ಆಗಬೇಕು. ಯಾರು ನಾಶವಾಗಿ ಆ ಒಂದು ನರಕಕ್ಕೆ ಹೋಗಬಾರ್ದು, ಪ್ರತಿಯೊಬ್ಬರು ಸ್ವರ್ಗರಾಜ್ಯಕ್ಕೆ ಬರಬೇಕು, ಅದು ದೇವರ ಇಚ್ಛೆ. ಅದರಿಂದ ನಾವು ಆಸೆ ಪಡೋಣ, ಇನ್ನೂ ಹೆಚ್ಚು ದೇವರ ವಾಕ್ಯ ಕೇಳಲಿಕ್ಕೆ ಆಸೆ ಪಡೋಣ, ಕಲ್ತ್ಕೊಳ್ಳಿಕ್ಕೆ ಆಸೆ ಪಡೋಣ. ಎದ್ದು ನಿಂತ್ಕೊಂಡು ಪ್ರಾರ್ಥನೆ ಮಾಡೋಣ. ಈ ಒಂದು ಸಮಯದಲ್ಲಿ ಆ ಪವಿತ್ರ ಆತ್ಮನ ಆ ಶಕ್ತಿಗಾಗಿ ನಾವು ಕೇಳೋಣ. ದೇವರ ಶಕ್ತಿ ಇಲ್ಲದೆ ನಮ್ಮಿಂದ ಏನೂ ಆಗೋದಿಲ್ಲ ಪ್ರಿಯರೇ. ನಾವೆಷ್ಟೋ ವಾಕ್ಯಗಳನ್ನು ನಾವು ಕೇಳಿಸ್ಕೊಂಡಿದ್ದೀವಿ, ಎಷ್ಟೋ ಆತ್ಮಿಕ ವಿಷಯಗಳನ್ನು ನಾವು ನಮ್ಮಲ್ಲಿ ತುಂಬಿಸ್ಕೊಂಡಿದ್ದೀವಿ. ಆದ್ದರಿಂದ ಈ ಸ್ವಲ್ಪ ಸಮಯ ನಾವು ಪ್ರಾರ್ಥನೆ ಮಾಡಿ ಆ ಪವಿತ್ರ ಆತ್ಮನ ಶಕ್ತಿಗಾಗಿ, ದೇವರ ವಾಕ್ಯವನ್ನು ಅನುಸರಿಸಿ ಜೀವಿಸಲು ಬೇಕಾದ ಕೃಪೆಗಾಗಿ ನಾವು ಪ್ರಾರ್ಥಿಸೋಣ. ಹಾಲೆಲೂಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಹಾಲೆಲೂಯ. ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಯು ಜೀಸಸ್. ಹಾಲೆಲೂಯ. ಯೇಸುವೆ ಸ್ತೋತ್ರ 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 ಸ್ತೋತ್ರ. ಹಾಲೆಲೂಯ. ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಯು ಜೀಸಸ್. ಹಾಲೆಲೂಯ. ಪವಿತ್ರಾತ್ಮರೇ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಒಳ್ಳೆಯ ದೇವರೇ ಸ್ತೋತ್ರಪ್ಪ. ಹಾಲೆಲೂಯ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಹಾಲೆಲೂಯ. ಯೇಸುವೆ ಸ್ತೋತ್ರ 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 ಸ್ತೋತ್ರ. ನಮಗೆ ಬೇಕಾದ ಸತ್ಯದ ಅರಿವನ್ನು ಕೊಟ್ಟ ಪವಿತ್ರಾತ್ಮರೇ ನಿಮಗೆ ಸ್ತೋತ್ರವಾಗಲಿ. ಸತ್ಯ ಸ್ವರೂಪನಾದ ದೇವರೇ ನಿಮಗೆ ಸ್ತೋತ್ರವಾಗಲಿ. ಸಮಗ್ರ ಸತ್ಯದೆಡೆಗೆ, ಯೇಸುವಿನೆಡೆಗೆ, ಯೇಸುವಿನ ಮಾರ್ಗದಲ್ಲಿ ನಮ್ಮನ್ನು ನಡೆಸುವಂಥ ದೇವರೇ ನಿಮಗೆ ಸ್ತೋತ್ರವಾಗಲಿ. ಅಪ್ಪ, ನಮ್ಮ ಬಲಹೀನತೆಯಲ್ಲಿ ನಮಗೆ ಶಕ್ತಿ ನೀಡುವ ದೇವರು ನೀವಾಗಿದ್ದೀರಿ. ಅದಕ್ಕಾಗಿ ಸ್ತೋತ್ರ 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 ಸ್ತೋತ್ರ. ಹಾಲೆಲೂಯ.